ತಂ ಕಾರ್ತಿಕೇಯೋ ನಮಾಮ್ಯಹಂ ಅರುಮಗದ ಕುಮಾರಗೆ ಚಲ್ವ ಧೀರ ಗಂಭೀರ ಗಾರತಿ ಧೀರೇ ಆರುಮಗದ ಕುಮಾರಗೆ ವರದ ಹಸ್ತನಿಗೆ ಮಯೂರ ಬಾರುಡಗೆ ಗುರುವರಿಯ ಶ್ರೀ ಕಾರ್ತಿಕೇಯನಿಗೆ ನರರ ಚಿತ್ತೋರಗ ದುರಿಯ ತಣಿಸಿ ನಿತ್ಯ ಧರೆಯ ಕೈವ ಧರ್ಮಾಧ್ಯಕ್ಷನಿಗೆ ಆರು ಮಗದ ಕುಮಾರಗೆ ಇರು ಜನರೆಲ್ಲ ಶರವಣನ ಪಾವನ ಪಾವ ಜಯಪುರವರನ ದೇವ ವಿನಾಯಕ ಸೋದರನ ದೇವ ವಿನಾಯಕ ಸೋದರನ ದೇವ ವಿನಾಯಕ ಸೋದರನ ಜನ ಭಾವ ವಿಚಾರಿ ಸನಾತನನ ಕಾಮಕಲಪತಿ ಚಿಲ್ಮಯನ ಸಂಜೀವ ಶರಣಪತಿ ಶುಭಕರನ ಸಂಜೀವ ಶರಣಪತಿ ಶುಭಕರನ ಧಿಂತನ ಧಿನ್ನತೈ ತಂತನ ಧಿನ್ನತೈ ಧಿಂತನ ಧಿನ್ನತೈ ದಿಲ್ಲತೈ ದಿಲ್ಲತೈ ಧಿಂತಗಿಡ ತಗದಿ ಮಿತಗಿಡ ತಗದಿ ಮಿತಗಿಡ ದಿಲ್ಲತೈ ತಂತಗಿಡ ತಗದಿ ಮಿತಗಿಡ ತಗದಿ ತಗಿಡ ದಿನ್ನತೈ ಧಿಂತನ ಧಿನ್ನತೈ ತಂತನ ಧಿನ್ನತೈ ತೈ ದಿನ್ನತೈ ತೈ ದಿನ್ನತೈ ತೈ ದಿನದೈ ತೈ ದಿನದೈ ತೈ ದಿನದ ದಿನದೈ ದಿನದ ದಿನದೈ ತಂತ ಶರಣಂಬೆ ಶರಣಂಬೆ ಶ್ರೀ ಸುಬ್ರಹ್ಮಣ್ಯ ಓ
ಶರಣಂಬೆ ಶರಣಂಬೆ ಶ್ರೀ ಸುಬ್ರಹ್ಮಣ್ಯ ಓ
ಧಿನ್ನತೈ ಧಿಂದನ ಧಿನ್ನತೈ ತಂದನ ಧಿನ್ನತೈ ತೈ ದಿನದೈ ತೈ ದಿನದೈ ತೈ ದಿನದೈ ತೈ ದಿನದೈ ತೈ ದಿನದ ದಿನದೈ ದಿನದ ದಿನದೈ ತಂದ ಒಂದೇ ದೇವರ ದೇವ
ಅಂಬುರುಹದಳ ನೇತ್ರೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಭಕುತಿಯೊಳಂಬಿಕಾ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಿಗೆ ಕೈ ಮುಗಿದಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪಡಮಡುತ್ತ ವರ್ಣಿಪೆಣಿ ಕಥಾಮೃತವ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ಮಹಾದೇವಿ ನಮೋಸ್ತುತೆ. ಅಮ್ಮ ಪರಾತ್ಪರ ಶಕ್ತೆ, ಅತ್ತ ಇತ್ತ ಸುತ್ತಮುತ್ತ ಎತ್ತೆತ್ತ ಕತ್ತೆತ್ತಿ ಕಣ್ಣರಳಿಸಿ ಕಂಡರೂ ಕೂಡ ಕಾಣುತ್ತಾ ಇರುವುದು ತುಂಬಿರುವ ಜಲದ ಮೊತ್ತ, ಸುತ್ತಲಾವೃತವಾಗಿರುವ ಕತ್ತಲೆಯ ವೃತ್ತ. ಈತನ ಮಧ್ಯೆ ಮೂರ್ತಿತ್ರಯರಾದ ನಮ್ಮ ಪ್ರಾದುರ್ಭವ ಯಾರಿಂದಾಯಿತು ಯಾಕಾಯಿತು ಎಂಬ ಹಾಗೆ ಚಿಂತಿತ ಮನಸ್ಕರಾಗಿದ್ದ ವೇಳೆ ನಮ್ಮ ಕರ್ಣಂಗಳಿಗೆ ಕೇಳಿದ್ದು ಓಂಕಾರನಾದ ಬೊಮ್ಮ. ಅದನ್ನೇ ಭಕ್ತಿಯಿಂದ ಸಂಸ್ತುತಿಸಿದ ವೇಳೆ ಅವ್ಯಕ್ತಳಾದ ನೀನೇ ಅಭಿವ್ಯಕ್ತಳಾದೆಯ ಜನನಿ. ನಿಮ್ಮನ್ನು ಕಂಡ ಕ್ಷಣದಲ್ಲಿಯೇ ಅಂತಸ್ಥವಾಗಿದ್ದ ತುಮುಲ ನಿವಾರಣೆಯಾಗಿದೆ. ಭಯ ನಿವಾರಣೆಯೂ ಅಭಯಂಕರಿಯೂ ಆದ ತವ ಪದಾಂಬರುಹದಡಿಯಲ್ಲಿ ನಮ್ಮ ಕಳಕಳಿಯ ಭಿನ್ನಪವಿಷ್ಟೆ. ಸರ್ವಶಕ್ತಿ ಸಂಪನ್ನರಾಗಿ ನಮ್ಮನ್ನು ಸೃಜಿಸುವರೆ ಉದ್ದೇಶ ಕಾರಣ ಇರಬೇಡವೇ ತಾಯೇ? ಯಾತಗೆ ಜನ್ಮವ ನಿತ್ಯ
ನಾನಾರು ಎನ್ನುವಂತಹ ಪ್ರಶ್ನೆಗೆ ಕಾರಣವಾಯಿತು. ಈ ಪ್ರಶ್ನೆಯನ್ನು ಕೇಳುವುದು ಯಾರಲ್ಲಿ? ಇಲ್ಲಿರುವ ಇನ್ನಿಬ್ಬರಿಗೂ ಅದೇ ಪ್ರಶ್ನೆ, ಅದೇ ಆತಂಕ. ಆದರೆ ನಾನು ಎನ್ನುವಂತಹ ಭಾವ ಮೊಳೆತ ತಕ್ಷಣದಲ್ಲಿ ನೀನು ಎಂಬುದು ಒಂದು ಇದೆ. ಅದು ಅಖಂಡವಾದದ್ದು, ಅನಂತವಾದದ್ದು ಎಂಬ ಅರಿವಾಯಿತು. ಅದು ನೀನೇ. ನಿನ್ನಿಂದಲೇ ನಮ್ಮ ಹುಟ್ಟು ಎನ್ನುವಂತಹ ವಿಚಾರ ವೇದ್ಯವಾಯಿತಮ್ಮ. ನಿತ್ಯ ನಿರ್ಮಲೆಯಾದಂತಹ ನೀನು ಕಾಣಸಿಕ್ಕಂತಹ ಸಂದರ್ಭದಲ್ಲಿ ನಮ್ಮ ಬಾಯಿಂದ ಹೊರಟಿರುವಂತಹ ನಾದ ಜಯ ಜಯ ಆದಿಮಾಯ ಎನ್ನುವ ಹಾಗೆ. ನಮಗಿಂತಲೂ ಆದಿಯವಳು ನೀನು, ಮಾಯಾ ಸ್ವರೂಪಳು. ಹಾಗಾಗಿ ನಮಗೆ ನುತುಗೈಯುವುದಕ್ಕೆ ಯೋಗ್ಯವಾದಂತಹ ಶಬ್ದವೇ ದೊರೆಯಿತು ಎನ್ನುವಂತಹ ನೆಲೆಯಲ್ಲಿ ಅಮ್ಮ, ನಮ್ಮ ಜನ್ಮಕ್ಕೆ ಕಾರಣೀಭೂತಳಾದಂತಹ ನೀನೇ ನಮಗೆ ಮುಂದೆ ನಿರ್ವಹಿಸುವುದಕ್ಕೆ ಉಜ್ಜುಗವನ್ನಿತ್ತು ಸಂಪ್ರೀತಿಯಿಂದ ನಮ್ಮನ್ನು ಕೊರೆಯಬೇಕು ಎನ್ನುವ ಹಾಗೆ ಭಕ್ತಿಯ ಪ್ರಾರ್ಥನೆಯಮ್ಮ ಅನುಗ್ರಹಿಸುತ್ತಾರೆ. ನೀನಲ್ಲದೆ ಅನ್ಯರಾರಿಹರು ಅಮ್ಮ. ನಮ್ಮ ಸಾನುರಾಗದೋಳ್ ಇನ್ನು ರಕ್ಷಿಸುವವರು, ನಮ್ಮ ಸಾನುರಾಗದೋಳ್ ಇನ್ನು ರಕ್ಷಿಸುವವರು. ಜ್ಞಾನವಿಹೀನರಾಗಿರಲು ತಾಯೇ ನೀನಿತ್ತು ಸುಜ್ಞಾನ ಮುರಿದೇ ಕೃಪೆಯೋಳು. ಇಚ್ಛಾಶಕ್ತಿ ಸಂಯುಕ್ತೆಯೇ, ಆಕಾಶದೆತ್ತರಕ್ಕೆ ಬೆಳೆದು ನಿಂತು ಪ್ರಕಾಶಮಾನವಾಗಿ ಕಾಣುವ ನಿನ್ನ ದಿವ್ಯ ರೂಪವನ್ನು ಕಂಡಾಗ ನಾವೆಲ್ಲರೂ ಧನ್ಯರಾದೆವಮ್ಮ. ತುಂಬಿದ ಜಲರಾಶಿಯ ಮೇಲೆ ದಿಕ್ಕು ಕಾಣದೆ ನಾವೆಲ್ಲರೂ ಬಳಲುತ್ತಿರುವ ಸಮಯದಲ್ಲಿ ಓಂ ಎನ್ನುವಂತಹ ನಿನಾದವೊಂದು ಕೇಳಿ ಬಂತು. ಅದನ್ನೇ ಭಕ್ತಿಯಿಂದ ಉಚ್ಚರಿಸಿದವರು ನಾವು. ಅಜ್ಞಾನ ಎನ್ನುವ ಅಂಧಕಾರದಲ್ಲಿ ನಾವೆಲ್ಲರೂ ಬಳಲುತ್ತಿದ್ದೇವೆ. ಹಾಗಾಗಿಯೇ ಸುಜ್ಞಾನವನ್ನು ಕೊಡುವುದರ ಮೂಲಕ ನಾವು ಮುಂದೆ ಮಾಡಬೇಕಾದಂತಹ ಕಾರ್ಯವಾದರೂ ಏನು, ಸಕಲವನ್ನು ತಿಳಿಸಿ ಮುದ್ದು ಮಕ್ಕಳನ್ನು ಪೊರೆಯಬೇಕಮ್ಮ. ಜಯ ಜಯ ಹರಿಹರ ಬ್ರಹ್ಮರೆಂದಿರಿಸಿ ಹೇ ನಾಮವ ಔಷಧಿ ಮೂವರಿಗೆ ಇರುವುದು ನಿಮ್ಮಿಂದ ಘನ ಕಾರ್ಯಮುಂದಕ್ಕೆ ಒರೆದ ಪೆನದ ನಿಮಗೆ. ಜನ್ಮ ರಹಸ್ಯವನ್ನು ತಿಳಿಯದೆ ಚಿಂತಿಸುತ್ತಿರುವವೋ ನನ್ನ ಮುದ್ದು ಮಕ್ಕಳೇ, ಅಮ್ಮ. ಏಳಿರಿ, ಆ. ಎದ್ದೇಳಿರಿ, ಆ. ಧೈರ್ಯವನ್ನು ತಾಳಿರಿ. ಆ. ನಿಮ್ಮ ಹುಟ್ಟಿಗೆ ನಾನೇ ಕಾರಣೀಕರ್ತಳು. ಆ. ನಿಮಗೆ ಹರುಷದಿಂದಲೇ ಹೆಸರನ್ನಿರಿಸುವುದಕ್ಕಿದ್ದೇನೆ. ಹೇಗಮ್ಮ? ಗೌರವರ್ಣದಿಂದ ಶೋಭಿಸುತ್ತಾ ಇರುವವ ನೀನೇ ಬ್ರಹ್ಮ. ಧನ್ಯನಾದನು. ನೀಲವರ್ಣದಿಂದ ಕಂಗೊಳಿಸುತ್ತಾ ಇರುವವ ನೀನೇ ಹರಿ. ಕೃತಾರ್ಥನಾದೆ. ತ್ರಿನೇತ್ರಧಾರಿಯಾಗಿ ಶ್ವೇತವರ್ಣದಿಂದುಪ್ಪೋ ನೀನೇ ಹರ. ಪಾವನನಾದೆ. ಮಕ್ಕಳೇ, ಅಮ್ಮ. ನಿಮ್ಮಿಂದ ಮುಂದಕ್ಕೆ ಘನ ಕಾರ್ಯ ಆಗುವುದಕ್ಕಿದೆ. ಯಾವುದಮ್ಮ? ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಆ. ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಬೇಕು. ಅದಕ್ಕಾಗಿ ಆ. ನಿಮ್ಮೂವರೆಗೂ ಆ. ಇರುವುದಕ್ಕೆ ತಾಣ, ಆ. ಮಾಡುವುದಕ್ಕೆ ಉದ್ಯೋಗವನ್ನು ಅನುಗ್ರಹಿಸುವುದಕ್ಕಿದ್ದೇನೆ. ದಯ ಪಾಲಿಸಮ್ಮ. ಸತ್ವರಾಜ ಸತಮವೇನು ತಿಪ್ಪ ಗುಣ ಮೂರು ಮತ್ತೆ ರಾಜಸ ಗುಣರಿ ನಿತ್ಯ ಸೃಜಿಸಲಿ ವಿಧಾತನು ಸಾತ್ವಿಕವೆಂದು ಹರಿಯೋ ಪೊರೆಯೇ. ಮಗನೇ ಬ್ರಹ್ಮ, ಅಮ್ಮ, ನಿನಗೆ ರಾಜಸ ಗುಣ. ಆ. ಸತ್ಯಲೋಕದಲ್ಲಿದ್ದುಕೊಂಡು ಸೃಜಿಸುವ ಕಾರ್ಯವನ್ನು ಮಾಡು. ನಿನ್ನಾಜ್ಞೆ ಶಿರೋಧಾರ್ಯ ತಾಯಿ. ಹರಿ, ಮಾತೆ. ನಿನಗೆ ಸಾತ್ವಿಕ ಗುಣ. ಆ. ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡು. ಇನ್ನ ಆಜ್ಞಾನುವರ್ತಿಯಾಗುತ್ತೇನಮ್ಮ. ಹರ, ಅಮ್ಮ, ನಿನಗೆ ತಾಮಸ ಗುಣ. ಕೈಲಾಸದಲ್ಲಿದ್ದುಕೊಂಡು ಲಯದ ಕಾರ್ಯವನ್ನು ಮಾಡು. ನಿನ್ನಿಚ್ಛೆಯಂತೆ ಆಗಲಮ್ಮ. ನಾನು ಕೊಟ್ಟಂತಹ ಕೆಲಸವನ್ನು ಆ. ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡುತ್ತಾ ಬಂದಿರಿ. ಮುಂದೆ ಕಷ್ಟವಾದರೆ ಕಷ್ಟಕಾಲ
ಸೇರಿದಂತಹ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ಬಗೆಹರಿಸುತ್ತೇನೆ. ಹಾ. ನಿಮಗೆಲ್ಲರಿಗೂ ಶುಭವಾಗಲಿ. ಜಯ ಜಯ ಶುಭವಾಗಲಿ. ಜಯ ಜಯ ಶುಭವಾಗಲಿ. ಹರಿಯುವಲಗಿರಿಯೋ ನಿದ್ರೆಯೋ ಇರದೆ ಕರ್ಣದ ಕಿಲ್ಬಿಷವ ಇರುವೆರಳಿಗೆ ಹೊರಗಡೆ ಹೆದಾನವ ಹೀರುವರು ದಿಸುತ್ತಲಿ ದೀರ್ಘದೇಹಿಯಾದಂತಹ ನಾನೋರ್ವ ಎಲ್ಲಿಂದ ಬಂದೆ, ಹೇಗೆ ಬಂದೆ, ಯಾಕೆ ಬಂದೆ, ಯಾವಾಗ ಬಂದೆ ಅರ್ಥವಾಗುತ್ತಾ ಇಲ್ಲ. ವಿಚಾರಿಸುವುದಕ್ಕೆ ಬಳಿಯಲ್ಲಿ ಯಾರೂ ಇಲ್ಲ. ನೋಡೋಣ
ಜಲದಲ್ಲೇ ಮುಂದುವರಿಯುತ್ತೇನೆ, ಯಾರಾದರೂ ಸಿಗಬಹುದು. ಕಾರಗತಲೆ ಅಲ್ಲದೆ ಕಣ್ಣಳಿಗೆನ್ನು ಬೇರೇನು ಕಾಣುವುದೇ? ಈ ರೀತಿಯಿಂದಲೇ ಜನ್ಮವ ಕೊಂಡವರಾರು ತಿಳಿಯದಾದುದೇ. ಮೇಲೆ ಕೆಳಗೆ ಆಚೆ ಈಚೆ ಎತ್ತ ನೋಡಿದರು ಕತ್ತಲೆ ಕತ್ತಲೆ ಕತ್ತಲೆ. ಕತ್ತಲೆಯ ಮುದ್ದ ಸ್ಪರ್ಶ ಮಾತ್ರದಿಂದಲೇ ನಾನು ಜಲದಿಯಲ್ಲಿದ್ದೇನೆ ಎನ್ನುವುದು ವೇದ್ಯವಾಯಿತು. ಆದರೆ ನನ್ನ ಹುಟ್ಟಿಗೆ ಕಾರಣೀಕರ್ತನು ಯಾರು? ಈ ಕತ್ತಲೆಯಲ್ಲಿ ನನ್ನನ್ನು ಹುಟ್ಟಿಸಿದವರು ಯಾರಪ್ಪ? ತಿಳಿಯಲಿಲ್ಲ. ನೋಡೋಣ, ಸನಿಹದಲ್ಲಿ ಯಾರಾದರೂ ಇದ್ದಾರೋ ಎನ್ನುವ ಹಾಗೆ ಪರಿಕಿಪೆ. ಯಾರು ನೀನು? ನೀನು ಯಾರು? ನೀನು ಎಲ್ಲಿಂದ ಬಂದೆ? ನೀನು ಎಲ್ಲಿಂದಲೋ ಬಂದೆ. ನೀನು ಯಾಕೆ ಬಂದೆ? ನೀನು ಯಾಕೆ ಬಂದೆ? ನನ್ನ ಮುಂದೆ ಯಾಕೆ ನಿಂದೆ? ನೀನು ಹೇಗೆ ಬಂದು ನನ್ನ ಮುಂದೆ ನಿಂದೆ? ನಾನು ಕೇಳಿದ್ದನ್ನು ಇವ ನನ್ನಲ್ಲಿ ಕೇಳ್ತಾ ಇದ್ದಾನೆ. ಬೇರೆ ಕೇಳುವುದಕ್ಕೆ ನನಗೆ ಎಂತದೂ ಗೊತ್ತಿಲ್ಲ. ಈಗ ತಾನೇ ನಾನು ಹುಟ್ಟಿಕೊಂಡವ. ಬಹುಶಃ ನಾನು ಈಗಲೇ ಹುಟ್ಟಿರ್ಬೇಕು. ನೀರಲ್ಲದೆ ಬೇರೆ ಯಾರೂ ಕಾಣಿಸುತ್ತಾ ಇಲ್ಲ. ಎಲ್ಲ ಕತ್ತಲೆ ಕತ್ತಲೆ, ಎಂತದೂ ಕಾಣುವುದಿಲ್ಲ. ನಾವಿರುವರೇ ಜಲದ ಮಧ್ಯೆ ಇದ್ದೇವೆ. ಸರಿ, ಇನ್ನು ಮುಂದೆ ನಾವಿರುವರು ಒಂದಾಗಿರೋಣ. ಆಗಲಿ. ನಿನ್ನನ್ನು ಕಂಡಾಕ್ಷಣ ನನಗೆ ಪ್ರೀತಿ ವಿಶ್ವಾಸ ಹುಟ್ಟುತ್ತಾ ಇದೆ. ನಿನ್ನನ್ನು ಕಂಡಾಕ್ಷಣ ಭಕ್ತಿ ಗೌರವ ಹುಟ್ಟುತ್ತಾ ಇದೆ. ಪ್ರೀತಿ ವಿಶ್ವಾಸ ನಿನ್ನಲ್ಲಿ ಹುಟ್ಟಿದ ದೆಸೆಯಿಂದ ನಿನ್ನನ್ನು ತಮ್ಮ ಎನ್ನಲೆ. ಭಕ್ತಿ ಗೌರವ ಹುಟ್ಟಿದ ದೆಸೆಯಿಂದ ನಿನ್ನನ್ನು ಅಣ್ಣ ಎನ್ನಲೆ. ತಮ್ಮ ಅಣ್ಣ. ಇಷ್ಟು ಸಾಕಾಗುವುದಿಲ್ಲ. ನಾವು ಜಲದಲ್ಲಿ ಹೀಗೆ ಮುಂದುವರಿಯುವಾಗ ಮೂರನೆಯವ ಓರ್ವ ಕಾಣ ಸಿಕ್ಕಿದ ಎಂದಿಟ್ಟುಕೊಳ್ಳೋಣ. ಅವನಿಗೆ ನಮ್ಮನ್ನು ಗುರುತಿಸುವುದಕ್ಕೆ ಹೆಸರಿನ ಅವಶ್ಯಕತೆ ಇದೆ. ಹೀಗೆ ಎನ್ನುವ ಹಾಗೆ ಕರೆಯಬಹುದು. ಮೂರನೇ ಓರ್ವ ನಮ್ಮನ್ನು ಹಾಗೆ ಕರೆದರೆ ನಮಗೆ ಸಮಾಧಾನವಾದೀತೆ. ಹಾಗಿದ್ದರೆ ನಮ್ಮನ್ನು ಗುರುತಿಸುವುದಕ್ಕೆ ಹೆಸರಿನ ಅವಶ್ಯಕತೆ ಇದೆ. ಹೆಸರಿಗೆ ವಿಶೇಷವಾದ ಅರ್ಥ ಅಗತ್ಯ ಇಲ್ಲ. ಕರೆಯುವುದಕ್ಕೆ ಹಿತವಾದರೆ ಸಾಕು. ಗುರುತಿಸುವುದಕ್ಕೆ ಇರುವ ಮಾಧ್ಯಮವೇ ಹೆಸರು. ಹಾಗಿದ್ರೆ ನನಗೆ ನೀನೇ ಹೆಸರಿಡಬೇಕು, ನಿನಗೆ ನಾನು ಹೆಸರಿಡಬೇಕು. ನಾನು ಹಿರಿಯವ, ಮೊದಲಾಗಿ ನನಗೆ ಹೆಸರು ನೀನಿಟ್ಟು ಬಿಡು. ಅಣ್ಣ ತಮ್ಮ, ನಿನಗೆ ನಾನು ನಾಮ ಇಡಬೇಕಾ? ಹೌದು. ಅಣ್ಣ, ನಿನ್ನನ್ನು ನೋಡಿದಾಗ ನಿನಗೆ ಇಡಬೇಕಾದ ಹೆಸರು ಏನು ಬಲ್ಲೆಯೋ? ಏನು? ನೀನು ಮಧು. ನಿನ್ನ ಅಣ್ಣ ನಾನು ಮಧುವಣ. ಮಧುವಣ್ಣ. ಮಧುವಣ್ಣ ನಿನಗೆ ಒಂದು ಹೆಸರು ಇಡ್ತಾಳೆ.
ನಿನ್ನ ಹೆಸರಿಗೆ ಹೊಂದಾಣಿಕೆ ಆಗುವುದಾಗಬೇಕು. ಅಣ್ಣ ಆ, ನಿನಗೆ 2 ಅಕ್ಷರದ ಹೆಸರು, ಹೌದು. ನನಗೆ 1 ಅಕ್ಷರವಾದ್ರೂ ಹೆಚ್ಚಿರಬೇಕು. 3 ಅಕ್ಷರ ಇರುವ ಹೆಸರು ಮಾಧು ಕೈಟಬ. ಕೈಟಬ ಸಾಧಿಸುವ ಈ ಭಾಗದಲ್ಲಿ ಏನೋ ಚುರು 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 ಚುರು. ಅದುವೇ ಹಸಿವೆ ಅಲ್ವೇನೋ? ಇದು ಹಸಿವೆಯ? ನಿಜ. ಅಣ್ಣ ಏನ್ ಹಸಿವೆಯನ್ನು ನಿವಾರಿಸುವ ಬಗೆ ಹೇಗೆ ಬಲ್ಲಯ? ಹೇಗೆ? ಜಲದಿಯನ್ನು ಕದಡೋಣ, ಹಾ. ಜಲದಿಯನ್ನು ಬಡಿಯೋಣ. ಹಾ. ಆವಾಗ ಕೆಲವು ಅಡಿಭಾಗದಲ್ಲಿ ಏನಾದ್ರೂ ಸಿಕ್ಕರೆ ಅವುಗಳನ್ನು ಮೆಲ್ಲೋಣ. ಬರೇ ಚಿಕ್ಕವ ಸಣ್ಣದ ಕಮಲದ ಮೇಲೆ ಕುಳಿತಿದ್ದಾನೆ. ಸರಿ ಸರಿ ನೋಡಬೇಡವಾ ನಿನಗೆ? ಮತ್ತೆ ಬಿಡಿ ಬಿಡಿ ದಳದಳ ಕಡೆಗುವ ಮುನ್ನ ಬಿಡಿ ಬಿಡಿ ಬಿಡಿ
ಬಾಳಿನ ನಾಭನು ತೊರೆದು ನಿದ್ರೆಯ ಕುಳಿತಿರಲು ಕಿರುನಗೆಯ ಬೀರುತ ತನ್ನ ವದನದಲ್ಲಿ ಯೋಗನಿದ್ರೆಯಿಂದ ಎಚ್ಚೆತ್ತಿದ್ದೇನೆ, ವಿಶ್ವ ಸೃಷ್ಟಿಯ ಸಂಕಲ್ಪ ಮಾಡಿದ್ದೇನೆ. ನೋಡೋಣ. ಅದು ನಮ್ಮ ಅಭ್ಯಾಸ. ಎಳೆಯದ ನಮಗೆ ವಿಷಯ ಸಿಗುವುದಿಲ್ಲ. ವಿಷಯ ಸಿಗದೆ ಇರುವಾಗ ಮಧ್ಯೆ ಮಧ್ಯೆ ಒಮ್ಮೆ ಎಳೆದ್ರೆ ನಮ್ಮ ದುರ್ಬಲತೆಯೂ ದೂರ ಹೋಗ್ತದೆ. ಹಾಗಿದ್ರೆ ನಿಮ್ಮದ್ದು ಬೊಬ್ಬೆಯಲ್ಲೇ ಜೀವನ. ಹೌದು. ನಿನಗೆ ಅಭ್ಯಾಸ ಇಲ್ವಾ ಹೇಳಿದ್ದು? ಸತ್ಯ ಹೇಳು. ನಮಗೆ ಎಳೆಯುವವರನ್ನು ಎಳೆದು ಅಭ್ಯಾಸ. ನಿನಗೆ ಕಾಲ ಎಳೆದು ಅಭ್ಯಾಸ ಅಲ್ವಾ? ಅದು ಗೊತ್ತಾಗುತ್ತದೆ. ಹಾಗೆ ಮೀರಿದಾಗಲೇ ಗೊತ್ತಾಗುತ್ತದೆ. ನಗುವಿನ ನಗೆ ನುಡಿಯು, ನಗುವಿನ ದಗೆ ಬಗೆಯು. ಇನ್ನೊಬ್ಬರಿಗೆ ದಗೆ ಆಗುವ ಹಾಗೆ ನಿನ್ನ ನಗು ಅಲ್ವಾ? ನಿಲ್ಲಿಸ್ತಾನೆ ನಿನ್ನ ನಗುವನ್ನ. ನಿನಗೆ ಏನು ಸಮಸ್ಯೆ? ದೂರದಿಂದಲೇ ನೀನು ಕಂಡೆ. ನನ್ನ ಮುಖ, ನನ್ನ ಹಲ್ಲು, ನನ್ನ ಬಾಯಿ ಎಲ್ಲವೂ ಸಮಸ್ಯೆ. ಎಲ್ಲವೂ ನಿನ್ನದೇ. ಆದ್ರೆ ಈ ಅಪಹಾಸ್ಯದ ನಗು ಮಾತ್ರ ನಮ್ಮನ್ನು ಅಡಗಿಸಿದ ಹಾಗುಂಟು. ಅಭಿವ್ಯಕ್ತಿ ಸ್ವಾತಂತ್ರ್ಯ ಉಂಟು ಅಂತ ಹೇಳಿ ಇನ್ನೊಬ್ಬನನ್ನು ನೋಡಿ ನಗಬಾರದು. ಏನು ನಿನ್ನಷ್ಟಕ್ಕೆ ಮುಸುಕ ಹಾಕಿ ನಗು ನೀನು. ಮೊದಲು ನಾನೇನು ಎನ್ನುವುದು ತಿಳಿದಿರಬೇಕು. ಆಮೇಲೆ ಮತ್ತೊಬ್ಬರನ್ನು ನೋಡಿ ಅಣಗಿಸಿ ನಗುವುದು. ಏನು ನೀನು ಕುಳಿತದ್ದು ಯಾವುದ್ರಲ್ಲಿಯೋ? ಎಲೆಯ ಮೇಲೆ. ಯಾರಾದ್ರೂ ಎಲೆಯ ಮೇಲೆ ಕುಳಿತುಕೊಳ್ತಾರ? ಇಲ್ಲವೇ ಇಲ್ಲ. ನಾನಾದ ಕಾರಣ ಕೂತೆ. ನೀನು ಕೂತಿದ್ದಿ. ನೀನಷ್ಟು ಹಗುರ. ನಾವು ಪ್ರಯತ್ನ ಮಾಡಿದ್ರೆ ನೀರಿನ ಮೇಲೆ ಎಲೆಯ ಮೇಲೆ ಕುಳಿತುಕೊಳ್ಳುವುದಕ್ಕಾಗ್ತದ? ನೀನು ಕುಳಿತುಕೊಂಡೆ. ಯಾಕೆ? ನೀನು ಹಗುರ, ನಾವು ಭಾರ. ಮುಂದೆ ಅಲೆ, ಇಲ್ಲಿ ಎಲೆ. ಒಂದನೇ ಅಲೆ, ಎರಡನೇ ಅಲೆ, ಮೂರನೇ ಅಲೆ. ಇದು ಎಲೆ. ನೀರ ಅಲೆಯಲ್ಲಿ ಎಲೆಯನ್ನಿಟ್ಟು ಕುಳಿತುಕೊಂಡಿರುವೆ. ಈ ನೀರಿನಲ್ಲಿ ಕುಳಿತುಕೊಂಡ ಕಾರಣ ಏನು ಹೇಳ? ಮುಗೀತಾ? ಇಲ್ಲ, ಮುಗಿಲಿಲ್ಲ. ಏನು? ಎಲ್ಲ ಭಂಡನೆ. ತೋರು ಬೇಗ ಮೊದಲು ಕಂಡ ಪೋರನೆಲ್ಲಿ ಹೋದ ಎನ್ನುವ ಹಾಗೆ ಹೇಳು. ಮೊದಲು ಕಂಡವನ ವಿಷಯ ಬದಿಗಿಡುವ, ಕೇಳುವ ನೀವ್ಯಾರು? ಧೀರ, ವೀರ, ಶೂರ, ಘನ ಗಂಭೀರ, ಮಾಧು, ಮಧು ಕೈಟ ಭರೆ ನೀವು ಧೀರ
ಭೂರಿ ದೋಷವಾಂತೆ ದಿಟವು ಭೂರಿ ದೋಷವಾಂತೆ ದಿಟವು ಯಾರ ಕಂಡಿರಯ್ಯ ಮೊದಲು ಯಾರ ಕಂಡಿರಯ್ಯ ಮೊದಲು ನಾನರಿಯೇ ನಿಂದು ಯಾರ ಕಂಡಿರಯ್ಯ ಮೊದಲು ನಾನರಿಯೇ ನಿಂದು ಓರ್ವ ಜಲಧಿ ಅಧಿಕಾರಿಯಾಗಿರುವೆನು ಓರ್ವ ಜಲಧಿ ಅಧಿಕಾರಿಯಾಗಿರುವೆನು ಬೇರೆ ಕಾಣೆ ಎನ್ನ ಹೊರತು ವಾರಿದಿಯಲಿ ಓರ್ವ ಜಲಧಿ ಅಧಿಕಾರಿಯಾಗಿರುವೆ ನಾನು ಬೇರೆ ಕಾಣೆ ಎನ್ನ ಹೊರತು ವಾರಿದಿಯಲಿ ಹೀರ ಮತ್ತು ತೀಟ ಭರ ನೀವು ಊರಿ ದೋಷವಾದಿಟವು ಯಾರ ಕಂಡಿರಯ್ಯ ಮೊದಲು ನಾನರಿಯೆಂದು ಹೀರ ಮತ್ತು ತೀಟ ಭರ ನೀವು ಊರಿ ದೋಷವಾದಿಟವು ಧೀರ ಧೀರ ಮತ್ತು ಏಯ್, ಇದು ಇದು ಮತ್ತು ಇದು ಅಂತ ಬೇಡ ಇವ ಅಂತ ಹೇಳು. ಸರಿ ಇದು ಇದು ಒಂದು ವಸ್ತು ಅಲ್ಲ, ಚಚೆ, ಆ ಜೀವ ಉಂಟು ಇಲ್ಲಿ. ಇದು ಜೀವ ಹ. ನೀ ಎನಗೆ ಜೀವ ಹ. ಏನು ನಿನ್ನ ಭಾವ ಹ್ಮ್. ಅಬ್ಬಾ ನಿನ್ನ ಪ್ರಭಾವವೇ ಹ್ಮ್. ನೀನು ಸಿಹಿ ಅನುಭವ ಕೊಡುವವ ನಿನಗೆ ಗೊತ್ತಾಯ್ತಾ ಇಷ್ಟು ಬೇಗ? ಛೇ, ಹ. ನೀ ಕೈಟಭ ನೀ ಗಟ್ಟಿ ನಾನು ಗಟ್ಟಿಗ. ಅದೇ ಕಠಿಣ 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 ಮೃದು ಕಠಿಣ ಏಕೀಕೃತಗೊಂಡ ಸಮಭಾವ ಇದು ಹಾ. ಸಂತೋಷವಾಯಿತು ಮತ್ತೆ ಆಗದೆ ಇದ್ದೀತ ಭೂರಿ ತೋಷವಾಂತೆ ದಿಟವು ಅಂದ್ರೆ ನಿಮ್ಮ ನಡೆ ಹ. ನುಡಿ ಹ. ಆಯಾ ಹ. ಆಕೃತಿ ಹ. ಒಂದನ್ನೊಂದು ಕಾಣುವಾಗ ಹೌದು. ನಿಮಗೆ ಸಮವೇ ಇಲ್ಲ. ನಿನ್ನ ಭಾವ ಬದಲಾದಾಗ ಉಂಟು. ಅಲ್ಲ, ನಿಮಗೆ ಸಮವಾದದ್ದು ಯಾವುದಾದ್ರೂ ಇದ್ದಿದ್ದೆ ಹಾಗೆ ಹೇಳು. ಹಾ ಮತ್ತೆ ನಿಮಗೆ ಸರಿ ಉಂಟಾ? ಹೇಯ್! ಆ, ಏನ ಏನ? ನೋಡುವಾಗ ಗೊತ್ತಾಗುವುದಿಲ್ವಾ? ನೀನು ಮೊದಲು ಭಾಷೆ ಕಲಿಬೇಕು. ಯಾಕೆ? ಬೇಕಿದ್ರೆ ನಾನು ಹೇಳಿಕೊಡ್ತೇನೆ. ಆ, ಸರಿ ಸಮಾನರಿಲ್ಲ ಅಂತ ಹೇಳು. ಶಾಬಾಸ್. ಮೊದಲು ಸಮ ಇಲ್ಲ ಅಂತ ಹೇಳಿದೆ, ಮತ್ತೆ ಸರಿ ಇಲ್ಲ ಅಂತ ಅಲ್ಲ, ಹೇಳಿದೆ. ನಿಮಗೆ ಸರಿಯಾದವರು ಸರಿ ಇದ್ದಾರೆ. ಸಮಾನರು ಯಾರು ಇಲ್ಲ. ಇಲ್ಲ. ಅಣ್ಣನಿಗೆ ನಾನೇ ಸರಿ, ನನಗೆ ಅಣ್ಣನೇ ಸರಿ. ಹಾ, ನಿಮಗೆ ತಲೆ ಉಂಟು, ಮತ್ತೆ ನನಗೆ ಈ ತಲೆಯೇ ಬೇಕಾದದ್ದು. ಅಂತೂ ನಿನಗಿಲ್ಲವಲ್ಲ. ನಮಗೆ ಈ ತಲೆಗೆ ಈ ತಲೆ ಸಾಕು. ಇಷ್ಟು ದೊಡ್ಡ ತಲೆಗೆ ಇಷ್ಟು ಸಣ್ಣ ತಲೆ ಸಾಕ? ಯಾಕೆ ಸಾಕು? ಯಾಕೆ? ಸಮಾಲೋಚನೆಗೆ. ಏನು ನಿಮ್ಮಯ ಘನತೆ? ಇಂತಹ ನೀವು ಹೋಗಿ ಹೋಗಿ ನನ್ನ ಮುಂದೆ ಪ್ರಶ್ನೆ ಇಡುವುದ? ನಿನ್ನಲ್ಲೇ ಪ್ರಶ್ನೆ ಇಟ್ಟದ್ದು. ತೋರು ಬೇಗ ಮೊದಲು ಕಂಡ ಪೋರನೆಲ್ಲಿ ಪೋದ ಬಂಡ ಕೇಳಿದ್ದು. ನನ್ನ ಅಣ್ಣ ಭಂಡ ಅಂತ ಹೇಳಿದ್ದು ನಿನ್ನನ್ನು. ಇವನಿಗೆ ಬಿಸಿಯ ಏರುವುದೇನು? ನಿನ್ನ ಮಾತು ಕೇಳಿದಾಗ ಉಂಟಲ್ಲ ಸ್ವಲ್ಪ ತಕ್ಕು. ಯಾವುದನ್ನು? ಸಮಾಧಾನ. ಸಮಾಧಾನ. ಆ. ಅಲ್ಲ, ನೀನು ಹೀಗೆ ತೋರಿಸುವಾಗ ಏನೇನೋ ಅರ್ಥ ಆಗುತ್ತೆ. ನೀನು ಗ್ರಹಿಸುವುದು ಹಾಗೆ. ಸಮಾಧಾನ ಚಿತ್ತನಾಗು. ಯಾಕೆ ಹೀಗಾಡಿದೆ ಬಲ್ಲೆಯ? ಯಾಕೆ? ಮೊದಲು ಕಂಡಾತನ ಅರಿಯೇ ಹರಿಯೇ ಅಂದ್ರೆ ತಿಳಿಯೇ ನಾ ಕಾಣೆ. ನಾಕಾಣೆ ಎಂಟೋಣೆ ಅಲ್ಲ, 9 ಆಣೆ. ಎಂತದ? ನಾನು ಕಾಣಲಿಲ್ಲ. ನೀನು ನೋಡ್ಲಿಲ್ವ? ಹಾಗೆಂದು ನಿಮ್ಮ ಮುಂದೆ ನಗು ನಗುತ್ತಾ ಈ ಕ್ಷೇತ್ರದಲ್ಲಿ ನಿಲ್ಲಬೇಕಿದ್ರೆ ನಾನೇನು ಸಾಮಾನ್ಯ ಅಂತ ಭಾವಿಸಿದ್ದೀರಾ? ಅಖಂಡವಾದ ಅಧಿಕಾರಿ ಶ್ರೀಮನ್ನಾರಾಯಣ.
ಮತ್ತು ಆ, ಜಲದಿಗೆ ಒಡೆಯ ನಾನು ಎನ್ನುವ ಹಾಗೆ ಕಳಹಿದೆ ಅಲ್ವೇನೋ? ಆ, ಹಾಗಿದ್ರೆ ನಮ್ಮ ಪ್ರಶ್ನೆ ಉಂಟು. ಏನು ನಾವು ಮೊದಲು ಒಬ್ಬನನ್ನು ಕಂಡಿದ್ದೇವೆ, ಆ, ಅವನಿಗೆ 5 ಶಿರ, ಆ, ನಿನಗೆ 1 ಶಿರ. ಆ, ಅವ ಬಿಳಿಯ, ಆ, ನೀನು ಕರಿಯ. ಆ, ಅವ ನಮ್ಮನ್ನು ನೋಡಿ ಗಡಗಡ ನಡೆದುತ್ತಾ ಇದ್ದ, ಆ, ನೀನು ಕಿರುನಗೆ ಬೀರುತ್ತಿರುವೆ. ಆ, ಏನು ಅವನನ್ನು ನೀನು ತೋರಿಸದೆ ಹೋದ್ರೆ ಆ, ಹಲ್ಲಿಗೆ ಹಲ್ಲು ತಾಗದ ಹಾಗೆ ಆ, ನಿನ್ನನ್ನು ನುಂಗಿ ಆ. ಆಮೇಲೆ ನೀರು ಕುಡಿತೇವೆ. ನಿಮಗೆ ನೀರು ಬಿಡುವ ಹ? ನೀನು ಬಿಡುವುದು ಬೇಡ, ನಾವೇ ಕುಡಿತೇವೆ. ಅಲ್ಲ ಯಾಕೆ ನೀವು ಮೊದಲಿಗನ ವಿಷಯ ಈಗ ಹೇಳಿದ್ದು ಸ್ಪಷ್ಟ ಆಯಿತು. 5 ತಲೆಯವ ಬಿಳಿ ವರ್ಣದವ ನನ್ನ ಬಳಿಗೆ ಬಂದಿದ್ದ, ನಿಮ್ಮ ಹಾಗೆ ಬರಲಿಲ್ಲ. ದೀನನಾಗಿ ಬಂದ, ಪ್ರಾಣ ರಕ್ಷೆ ಕೇಳಿದ, ಚಿತ್ತ ರಕ್ಷೆ. ನನ್ನ ರಕ್ಷೆಯ ಕಕ್ಷೆಯ ಒಳಗೆ ಅವ ಇದ್ದಾನೆ. ನಿಮಗಾದರೂ ಎಚ್ಚರಿಕೆ. ಬದುಕು ಬೇಕು ಎನ್ನುವ ಮನಸ್ಸು ಉಂಟು ಅಂತಾದರೆ ಮಣಿಗಿರಿ ಪಾದಕ್ಕೆ ಒಲಿದು ಪಾಲಿಪೆ. ಮೊಳೆತು ಬಂದ್ರೆ ಏನು ಮಾಡುವೆ? ತಲೆ ತಲೆ ಕಾಲ ಬಿಡಲಾಗಿತ್ತು. ಬಿಡ, ಬಿಡ. ಆ. ನಮಗೆ ಬದುಕಲೇಬೇಕು. ಆ, ಬದುಕಬೇಕು ಎಂದಾದರೆ ಆ. ನಮಗೆ ತಿನ್ನಲೇಬೇಕು. ಆ. ಅವನನ್ನು ಬಿಟ್ಟುಕೊಡು. ಕೊಡಲಾರೆ. ಕೊಡದಿದ್ರೆ ಬಹಳ ಒಳ್ಳೆಯದೇ ಆಯ್ತು. ಏನು ಒಂದನ್ನು ನಾವು 2 ಪಾಲು ಮಾಡಬೇಕಿತ್ತು, ಆ. ಈಗ 2 ಸಿಕ್ಕಿತು. ಆ. ಒಂದು ತಮ್ಮನಿಗೆ, ಒಂದು ಅಣ್ಣನಿಗೆ. ಆ. ನನಗೆ ಬೀಳಿತು, ಹಾಗಿದ್ರೆ ನನಗೆ ಕಪ್ಪಿಂದು. ನಿಮಗೆ ಇಂದು ಮುಗಿಸುತ್ತೇವೆ. ಇಳಿವ ತುತ್ತಲ್ಲ, ಏನು ಗಂಟಲಲ್ಲಿ ಹೇಗೆ ಇಳಿಸಬೇಕು ಅಂತ ಗೊತ್ತುಂಟು ನಮಗೆ. ವಿಷಾದೇನು ಕರಗಿಸಿಕೊಂಡೇವು. ನಿಮ್ಮನ್ನೇ ಕರಗಿಸಿ ಹಳೆ ಹಳೆ ಹರಿದಾದವರೇ, ಬಲ ಬಲ ಹರಿದಾದವರೇ, ರಾಮನಿಗೆ ಹಿತವನ್ನಿರಿದರೇ. ಬಲಗಾಲ ಬಲಗಳಿಂದ ಬೆಳೆದಿರುವ ಈ ಬಂದು ಕರ್ಮಫಲ, ಕರ್ಮಫಲ ಎನ್ನುವುದು ಹಿಂದಿರುಗಿ ಸಿಕ್ಕಿಯೇ ಸಿಗ್ತದೆ. ತುಂಬಾ ಮಂದಿಗಳಿಗೆ ಎಡಗಾಲಿನಲ್ಲಿ ತುಳಿದಿರ್ಬೇಕವ. ಬಾಬಾ ಮುಟ್ಟಬೇಡ, ಮುಟ್ಟಬೇಡ, ಇಲ್ಲಿ ಬಾ, ಇಲ್ಲಿ ಬಾ. ಅವ ಕರೀತಾ ಇದ್ದಾನೆ ಕಾಲಿನಲ್ಲಿ. ಹೀಗೂ ಉಂಟೆ. ಇಂಥದನ್ನು ನಾವು ನೋಡ್ತಾ ಇದ್ದೇವೆ. ಯಾರ್ಯಾರಿಗೂ ತುಳಿದಲ್ಲ, ಬಹುಶಃ ಗೊತ್ತಾಗಿರ್ಬೇಕಲ್ಲ. ಯಾ ತಮ್ಮ, ತಿನ್ನೋಣ. ಇಲ್ಲಿ ಬಾ. ಈಗಲೇ ತಿನ್ನುವುದಲ್ಲ, ಅವ ಒಂದು ಮಾತನ್ನು ಹೇಳಿದ್ದಾನೆ. ಗಂಟಲಿಗೆ ನಾನು ಸಿಲುಕಿಕೊಂಡೇನು ಎನ್ನುವ ಹಾಗೆ. ವಿಪರೀತ ಆಯಾಸವಾಗಿರುವಾಗ, ಹಸಿವೆ ಇರುವಾಗ ಯಾವ ಆಹಾರವನ್ನು ನಾವು ಸೇವಿಸಬಾರದು. ಸೇವಿಸಿದೆವು ಎಂದಾದ್ರೆ ಆತ ಹೇಳಿದ ಹಾಗೆ ಗಂಟಲಿಗೆ ಸಿಲುಕಿಕೊಳ್ಳುವುದಕ್ಕೆ ಸಾರಿ. ನಮ್ಮ ಆಯಾಸ ಪರಿಹಾರ ಆಗಬೇಕು ಅಂತಾದ್ರೆ ಕಡಿಮೆ ಪಕ್ಷ 3 ದಿನಗಳಾದರೂ ಕಳೆಯಬೇಕು. 3 ದಿನ ಕಳೆದ ಮೇಲೆ ಅವನನ್ನು ತಿನ್ನೋಣ. ಆದ್ರೆ ಪಾಲಿನ ವ್ಯವಸ್ಥೆ ನಾವು ಈಗಲೇ ಮಾಡಿಕೊಳ್ಬೇಕು. ಅಣ್ಣ ಓ ಹುಟ್ಟಿ ಕೆಲವು ದಿವಸ ಆಗಲಿಲ್ಲ, ಅಣ್ಣ ತಮ್ಮಂದಿರಲ್ಲಿ ಪಾಲ. ಅಣ್ಣ ತಮ್ಮಂದಿರ ಒಳಗೆ ಒಳ್ಳೆದಿರುವಾಗಲೇ ಪಾಲು ಮಾಡಿಕೊಂಡ್ರೆ ನಾಳೆ ಸಮಸ್ಯೆ ಉಳಿಲಿಕ್ಕಿಲ್ಲ. ಆದ ಕಾರಣ ಈಗಲೇ ಪಾಲು ಮಾಡುವುದು. ನೀನು ಪಾಲು ಮಾಡು, ನಾನು ಒಪ್ಪಿಕೊಳ್ತೇನೆ. ಒಪ್ಪಿಕೊಳ್ಳುತ್ತೀಯಲ್ಲ? ಓಹೋ ಅಣ್ಣ, ಹೀಗೆ ಮಾಡೋಣ. ಹೇಗೆ? ಅವನ ರಕ್ತ ಮತ್ತು ಮಾಂಸ ಅಧಿಕ ನನಗೆ, ಎಲುಬು ಮತ್ತು ಚರ್ಮ ಕಡಿಮೆ ನಿನಗೆ. ಇನ್ನೊಮ್ಮೆ ಹೇಳು.
ರಕ್ತ ಮತ್ತು ಮಾಂಸ ಅಧಿಕ ನನಗೆ, ಹ. ಎಲುಬು ಮತ್ತು ಚರ್ಮ ಕಡಿಮೆ ನಿನಗೆ. ನನಗೆ ಕಡಿಮೆಯ? ಅಣ್ಣ, ಈಗಲಾದ್ರೂ ಗೊತ್ತಾಯ್ತಲ್ಲ ನಿನಗೆ ನನಗೆ ಕಡಿಮೆ ಅಂತ ಎಷ್ಟು ಬೇಗ ಗೊತ್ತಾಯ್ತು ನೋಡು. ಮತ್ತೆ? ಅದಾಗುವುದಿಲ್ಲ, ಬೇರೆ ರೀತಿಯಲ್ಲಿ ಪಾಲು ಮಾಡು. ಯಾವ ರೀತಿಯಲ್ಲಿ? ಹೇಗೂ ಆದೀತು. ಅಣ್ಣ, ಹೇಗೆ? ಹೀಗೆ ಮಾಡೋಣ. ಹೇಗೆ? ಅವನ ಸೊಂಟದಿಂದ ಮೇಲೆ ನನಗೆ, ಹ. ಸೊಂಟದಿಂದ ಕೆಳಗೆ ನಿನಗೆ. ಅವನ ಸೊಂಟದಿಂದ ಕೆಳಗೆ ಏನುಂಟು ಅಂತ ಒಮ್ಮೆ ನೋಡಿ ಬಿಡ್ತೇನೆ. ಅದರ ಸೊಂಟದಿಂದ ಕೆಳಗೆ ಏನುಂಟು ತಮ್ಮ? 2 ತೊಡೆಯ ಮಾಂಸ ಉಂಟು. ವಿಷಯ ಹೌದು, ತೊಡೆಯ ಮಾಂಸ ರುಚಿಯೂ ಹೌದು, ಹೆಚ್ಚೂ ಹೌದು. ಹಾ. ಹಾಗೆಂದು ನನಗೆ ಆತನ ತೊಡೆಯ ಮಾಂಸದ ಮೇಲೆ ಆಸಕ್ತಿ ಅಲ್ಲ, ಅವನ ಮೆದುಳಿನ ಮೇಲೆ ಆಸಕ್ತಿ. ಯಾಕೆ ಬಲ್ಲಯ್ಯ? ಜಾಣನಿದ್ದಾನೆ, ಬುದ್ಧಿವಂತಿಕೆಯ ಮಾತುಗಳನ್ನಾಡಿದ್ದಾನೆ. ಅವನ ಮೆದುಳಿನ ಒಂದು ತುಂಡನ್ನು ನಾವಿರುವರು ತಿನ್ನಲೇಬೇಕು. ಆದ ಕಾರಣ ಹೀಗೆ ಮಾಡೋಣ, ಎಡಗೈ ಎಡಗಾಲನ್ನು ನೀನು ಹಿಡಿ, ಬಲಗೈ ಬಲಗಾಲನ್ನು ನಾನು ಹಿಡಿತೇನೆ. ಈರುವರು ವಿರೋಧ ದಿಕ್ಕಿಗೆ ಅವನನ್ನು ಬಲವಾಗಿ ಎಳೆದಾಗ ಶರೀರ 2 ಪಾಲಾಗ್ತದೆ. ನಿನಗೆ ಹೆಚ್ಚು ಸಿಕ್ಕಿದ್ರೆ ನಿನ್ನ ಯೋಗ, ನನಗೆ ಬಂದ್ರೆ ನನ್ನ ಅದೃಷ್ಟ. ಅಷ್ಟರವರೆಗೆ ಆಯಾಸ ಪರಿಹಾರಕ್ಕಾಗಿ ಜಲದಲ್ಲಿ 3 ದಿನ ಅಂಗಾತ ಬಿಟ್ಟುಕೊಳ್ಳೋಣ. ಸಹಸ್ರ ಕಾಲದಿ ಧನುಜರಲಿ ಜಯ ಸೇರದಿರುತ್ತಿದೆ, ಧನುಜರಲಿ ಜಯ ಸೇರದಿರುತ್ತಿರೆ, ನಳಿನ ನಾಭನು ಸ್ಮರಿಸೆ ಭಕ್ತಿಯೊಳಾದಿನಾಯು. ಜಯ ಜಯ ಮನದೊಳರಿತನು ಅದಗಳ ಹನನಗೊಳಿಸುವೆ, ಕಪಟದೊಳಗಿಂದೆನು ತಲ ಮಧುಕೈಟ ಭರ ಪೊಗಳುತ್ತ ನಿಂತಿಂದಾಗ ಸೆಣದಿ ಕಳರ ಕೂಡೆ ಕಾಳಗವನ್ನೇ ಸಗಿ ದಿವ್ಯ 5,000 ವರುಷವೇ ಸಂದು ಹೋಯಿತು. ಇಷ್ಟರವರೆಗೆ ನಡೆದ ಸಂಗ್ರಾಮದಲ್ಲಿ ಜಯಾಪಜಯ ನಿರ್ಣಯವಾಗುತ್ತಾ ಇಲ್ಲ. ಗೆಲ್ಲುವ ಬಗೆಯಂತೂ ಎಂಬ ಹಾಗೆ ಪರಾತ್ಪರ ಶಕ್ತಿಯನ್ನು ಧ್ಯಾನಿಸಿದಾಗ ಯುಕ್ತಿ ಮಾರ್ಗವೇ ಯುಕ್ತವೆನ್ನುವ ಸೂಚನೆ ಬರಲಿ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ಗಸಗೆ, ಆಶ್ಚರ್ಯವಂತೆ ನಾವು ಉಚ್ಚರಿಸುವುದೇ ಅಚ್ಚಳಿಯದ ಭಟ ರಘುದು ಸಂಗರದಲ್ಲಿ ಮೆಚ್ಚಿದೆ. ಬಣಿರೆ, ಹಾಪುರೆ, ಪೂತುರೆ, ಮಜ್ಜರೆ, ಮಜ್ಜ ಪೂತು, ಪೂತು, ಪೂತು. ಇದೆಲ್ಲ ಎಂತದ್ದು? ಹೊಸ ಹೊಸ ಶಬ್ದಗಳು, ನಮಗೆ ಅರ್ಥವೇ ಆಗಲಿಲ್ಲ. ನಿಮ್ಮನ್ನು ಹೊಗಳಿದ್ದ. ಇದೆಲ್ಲ ಹೊಗಳಿದ್ದ. ನೀನು ಕೊನೆಗೆ ಹೇಳಿದ ಆ ಒಂದು ಶಬ್ದ ಉಂಟಲ್ಲ, ಆ? ನನಗೆ ಬಹಳ ಸಂತೋಷ ಆಯ್ತು ಅದನ್ನು ಕೇಳಿ. ಯಾವುದು? ಕೂತು. ಹ, ಏ ತಮ್ಮ, ಅಣ್ಣ. ಕೂತು. ಅಣ್ಣ, ಓ, ನೀನು ದೊಡ್ಡ ಪೂತು, ನೀನು ಸಣ್ಣ ಪೂತು, ಇವ ಮರಿ ಪೂತು, ಇಲ್ಲ ಇದ್ರೆ ಮುಜೆ ಪೂತು, ಇಲ್ಲ ಅಂತಾದ್ರೆ ತುಜೆ ತುಜೆ ಪೂತು. ಈಗ ಒಂದು ಮುಜೆ ಪೂತು, ಅಲ್ಲದಿದ್ರೆ ತುಜೆ ಪೂತು. ಎಂತಹವರೆಲ್ಲ ಈ ಲೋಕದಲ್ಲಿದ್ದಾರೆ. ಅಲ್ಲ, ನಿನ್ನಂತವರು ನಾವು ಯಾವಾಗ ಕೊಟ್ಟ- ನಾನಿದ್ರೇನು? ನಾವು ಕೊಟ್ಟದ್ದನ್ನೇ ಸ್ವಲ್ಪ ಆಚೆ ಈಚೆ ಮಾಡಿ ಕೊಡುವುದು. ಹೌದು. ಹಾಗೆ ನಮ್ಮ ಕ್ರಮ. ಹೌದಲ್ಲ? ಯಾಕೆ ಹೊಗಳಿದೆ ಬಲ್ಲಿರ? ಯಾಕೆ? ಮಾಡಿದೆವಲ್ಲ ಹೋರಾಟ. ಏ, ಎಷ್ಟಾಯಿತು ಸಮಯ? ಯಾರಿಗೊತ್ತು? ದಿವ್ಯ 5,000 ವರುಷ ಕಾಲ ಸಂದು ಹೋಯಿತು. ಓಹೋ, ಇಷ್ಟರವರೆಗೆ ನಡೆದ ಗಣ ಸಂಗ್ರಾಮದಲ್ಲಿ ಸೋತವರು ನೀವೇ. ಇನ್ನೊಮ್ಮೆ ಯುದ್ಧ ಮಾಡು. ಇನ್ನೊಮ್ಮೆ ಯುದ್ಧ ಮಾಡು. ಅಲ್ಲ, ಮತ? ಇದು ಪ್ರಶ್ನಾರ್ಥಕ.
ಅದನ್ನು ನೇರವಾಗಿ ಉತ್ತರ ಹೇಳು. ನೀವೇ ಗೆದ್ದವ, ಹಾಗೆ ನಾನೇ ಸೋತವ. ಹ. ಗೆದ್ದ ನಿಮ್ಮನ್ನು ಹೀಗೆ ಬಿಡ್ಲಿಕ್ಕೆ ಆಗುತ್ತದೆಯೇ? ಏನು ಮಾಡ್ತಿ? ನಿಮಗೇನಾದ್ರೂ ಕೊಡುವುದು ಬೇಡವೇ? ಹ? ಆದ್ದರಿಂದ ಪಡೆಯಬೇಕು ಅಂತಿದ್ರೆ ಅರ್ಹತೆ ಬೇಕು, ದೀನತೆ ಬೇಕು. ಕರ ಜೋಡಿಸಿ ಬೆನ್ನು ಬಾಗಿಸಿ ದೇಹಿ ಅಂತ ಕೇಳಿ ತಟ್ಟನೆಯೀವೆ. ಏನಾಯಿತು? ನಿನ್ನ ಮಾತಿಗೂ ಅಭಿನಯಕ್ಕೂ ಸಂಬಂಧ ಇಲ್ಲ. ನಾ ಕೊಟ್ಟದ್ದು ಬೇಡವೇ? ಏಯ್, ಇನ್ನು ಒಂದು ಶಬ್ದ ಮಾತನಾಡಿದ್ರೆ ಜಾಗ್ರತೆ. ಆ. ಎಲ್ಲಿಯಾದರೂ ಸೋತವರು ಗೆದ್ದವರಿಗೆ ಕೊಡುವ ಕ್ರಮ ಉಂಟಾ? ಒಂದು ಬದಲಾವಣೆ ಮಾಡುವ. ಆಗೋದಿಲ್ಲ. ಆ. ಗೆದ್ದವರಿಗೆ ಬಹುಮಾನ ಕೊಡುವ ಕ್ರಮ ಉಂಟು. ಯಾರು? ಯಾರು? ಒಂದು ಕಾರ್ಯಕ್ರಮವನ್ನು ಸಂಯೋಜಿಸಿದವರು ಆ. ಗೆದ್ದವರಿಗೆ ಬಹುಮಾನ ಕೊಡುವುದು. ಆ. ಸೋತವರು ಕೊಡುವ ಕ್ರಮ ಇಲ್ಲ. ಆ. ಹೀಗೆ ಬದಲಾವಣೆ ಮಾಡಬಹುದು. ಗೆದ್ದವರು ಸೋತವರಿಗೆ ಕೊಡಬಹುದು. ಯಾಕೆ? ಯಾಕೆ? ಗೆದ್ದವರು ಅಂದ್ರೆ ಉಳ್ಳವರು ಎನ್ನುವುದೇ ಅರ್ಥ. ಓಹೋ. ಇಲ್ಲಿ ನಾವು ಸಾಮರ್ಥ್ಯ ಉಳ್ಳವರು, ಇಲ್ಲದಂತಹ ನಿನಗೆ ಕೊಡಬಹುದಷ್ಟೇ ಹೊರತು ಆ. ನಿನ್ನಿಂದ ಪಡೆಯುವುದಕ್ಕೆ ನಾವು ಸಿದ್ಧರಿಲ್ಲ. ಆ. ಕೇಳು, ಕೊಡ್ತೇವೆ. ನೀವು ಕೊಡ್ತೀರಿ, ನಾವೇ ಕೊಡುವವರು. ತಿನ್ಲಿಕ್ಕೆ ಗತಿ ಇಲ್ಲ ಅಂತ ಹೇಳ್ತೀರಿ, ನೀವು ಕೊಡ್ತೇವೆ ಅಂತ ಹೇಳ್ತೀರಿ. ತಿನ್ಲಿಕ್ಕೂ ಗತಿ ಇಲ್ಲದಿದ್ರು ಕೊಡುವುದಕ್ಕೆ ಗೊತ್ತುಂಟು ನಮಗೆ. ಹೌದೇ? ನಮಗೆ ಹೊಟ್ಟೆಗಿಲ್ಲದಿದ್ರು ಇನ್ನೊಬ್ಬರಿಗೆ ನಾವು ಕೊಡುವವರು. ನಮಗೆ ವಿಶ್ವಾಸ ಬರಬೇಕಲ್ಲ. ಏಯ್, ವಿಶ್ವಾಸ ಬರಬೇಕಿದ್ರೆ ತಟ್ಟಿ ಕರ. ಆ, ಎಂತದ್ದು? ಕರ ಎಷ್ಟು ಬೇಕು? ಎಷ್ಟುಂಟು ನಿನ್ನಲ್ಲಿ? ನಿಮಗೆ ಎಷ್ಟು ಬೇಕು? ನಿನಗೆಷ್ಟು ಬೇಕು ಅಷ್ಟು ತಾ. ನನಗೆ 2 ಸಾಕು. ನಿಮಗೆ? ನಿನಗೂ 2 ಇರ್ಲಿ. ಯಾಕೆ? ನಿನ್ನನ್ನು ನನ್ನದೇ ಉಂಟಲ್ಲ ಎಂತದ್ದು? ಕೈ. ಏಯ್, ನೀನು ಕರ ಅಂತ ಹೇಳ್ತಿದ್ರೆ ಕೈ ಅಂತ ಹೇಳಿ. ಕೈಯನ್ನೇ ಕರ ಅಂತ ಹೇಳಿದ್ದು. ಇಲ್ಲ, ಕೈಯನ್ನೇ ಕರ ಅಂತ ಹೇಳ. ಕರ. ನೀನು ನಮಗೆ ಅರ್ಥ ಆಗುವುದನ್ನು ಹೇಳು ಮಾರಾಯ. ನಿಮಗೆ ಬೇಕಾದ್ದೆಲ್ಲ ಅರ್ಥ ಆಗುದಿಲ್ವಾ? ಬೇಡದ್ದು ಬೇಗ ಅರ್ಥ ಆಗುತ್ತದೆ. ಈ ಕರ್ರ ಕೈ ಹೇಳಿದ್ರೆ ಒಂದೇ. ಮತ್ತೆಂತದ್ದು? ಈಗ ಕೈಯನ್ನು ಏನು ಮಾಡಬೇಕು? ಶ್ರೀಕರ, ಹ? ಮಧುಕರ, ಚೀಕರವ. ಶ್ರೀಕರ. ಇದು ಯಾವ ಊರು? ಯಾವುದು? ಮಧೂರು. ಹ, ಎಲ್ಲಿ? ಊರು ಅಂದ್ರೆ ತೊಡ್ಡೆ. ಹ. ಮಧುವಿನ ಊರು ಮಧೂರು. ಯಾವುದು ಮಧೂರು? ಇದು ನನ್ನ ತೊಡೆ ಮಧೂರು ಅಂತ ಗೊತ್ತಾಗಿದೆ ನಿನಗೆ? ಮತ್ತೆ ಅದು ಹೇಗೆ ಗೊತ್ತಾಗ್ತದೆ? ನೋಡುವಾಗ ಅದು ಮಧೂರು. ಇದು ಎಂತದ್ದು? ಕೈಟಪೂರು. ಕೈಟಪೂರು. ಪೂರು ಎಂತದ್ದನ್ನೆಲ್ಲ ಹೇಳತಿ ಪುಣ್ಯಾತ್ಮ. ಇದಕ್ಕೆ ಅದೆಲ್ಲ ಅರ್ಥ ಇದು ಆಗುತ್ತೆ. ಕೈಟಪೂರು ಅಂತಾದ್ರೆ ಇದು ಎಂತದ್ದು? ಅದು 2. ಏಯ್, ನಿನಗೇನು ಬೇಕು ಕೇಳ. ಕೊಡು. ಎಂತದ್ದನ್ನು ಅಂತ ಹೇಳು. ಆದಿದ್ದನ್ನು ಕೊಡುತ್ತೇವೆ. ಹಾಗ ಎಲ್ಲ ನೀನು ಏನನ್ನು ಕೇಳುತ್ತೀಯೋ ಅದನ್ನು ನಾವಿರುವರು ಕೊಡ್ತೇವೆ. ಸಿಕ್ಕಿದ್ದೀರಿ. ಸಿಕ್ಕಿದಿರಿ ಕೈಯೊಳಗೆ ಕಾಯುತ್ತಿರುವ ಬಲೆಯೊಳಗೆ ಹಕ್ಕಿಲಿಗಳ ಹುಕ ಎಂದೊಳು ಬೇಳ್ದಿದೆಯೇ ಪಟ್ಟನೆ ನೀಡಿರಿ ನಿಮ್ಮಯ ಶಿರವ ಸಿಕ್ಕಿದಿರಿ ಕೈಯೊಳಗೆ ಸಿಕ್ಕಿದಿರನ್ನಯ ಕೈಗೆ ಮತಾಂತರಾಗಿ ಹೋದಿರ. ನಾ ಇಕ್ಕಿರುವ ಬಳೆಯೊಳಗೆ ದೇಹ ಬಲ ಇದ್ದರೆ ಸಾಲದು ವೀರರೇ, ಮನೋಬಲ ಬೇಕು. ಕೇಳು ಕೇಳು. ಅದರಲ್ಲಿ ಮೌಢ್ಯರಾಗಿ ವ್ಯವಹರಿಸಿದ ನೀವು ಕೊಡುವ ಭಟರು ದಿಟವಾದರೆ ಹೇಳು. ತಟ್ಟನೆ ನೀಡಿರಿ ಹೇಳು. ನಿಮ್ಮಯ ಪ್ರಾಣ. ಏನ ಮಾಡುವುದೆಮ್ಮ ಪ್ರಾಣವ ಕೇಳಿದ ಏನ ಮಾಡುವುದೆಮ್ಮ ಪ್ರಾಣವ ಕೇಳಿದಾಗ ಜಾಣದ
ನಾನು ಅಳುತ್ತಿರುವುದು ಯಾಕೆ ಬಲ್ಲಯೋ? ಯಾಕಣ್ಣ? ನನ್ನ ಪ್ರಾಣ ಹೋಗ್ತದೆ ಎನ್ನುವ ಬೇಸರ ನನಗಿಲ್ಲ. ನನ್ನೊಂದಿಗೆ ನನ್ನ ತಮ್ಮನಾದಂತಹ ನೀನು ಪ್ರಾಣವನ್ನು ಬಿಡಬೇಕಾಗಿ ಬರ್ತದಲ್ಲ ಎನ್ನುವಂತಹ ಚಿಂತೆ ತಮ್ಮ. ಅಣ್ಣ, ಓ, ನೀನು ಅಳಬಾರದು. ಯಾಕೆ? ನಿನ್ನ ಕಣ್ಣಲ್ಲಿ ಕಣ್ಣೀರು ಬರುವುದನ್ನ ನಿನ್ನ ತಮ್ಮನಾಗಿ ನಾನು ನೋಡಿ ಎಂತೂ ಸಹಿಸಲೇ ಹೇಳು. ಅದಕ್ಕೆ? ನೀನು ಸಾಯುವುದಲ್ಲ, ಬದಲಾಗಿ ನಾನು ಸಾಯ್ತೇನೆ, ನೀನು ಬದುಕಬೇಕಣ್ಣ. ಹಿರಿಯವನಾದಂತಹ ನಾನೇ ಸಾಯಬೇಕು, ಕಿರಿಯವನಾದಂತಹ ನೀನು ಇನ್ನೂ 1000 ವರ್ಷ ಬದುಕಬೇಕು. ಅಣ್ಣ, ನಾನು ಸಾಯ್ತೇನೆ. ಅಣ್ಣ, ಈಗೀಗ ಎಳ್ತೇ ಹೋಗುವುದು. ನಾನು ಸಾಯ್ತೇನೆ, ನೀನು ಹೋಗಬಾರ್ದು. ನಾನೇ ಸಾಯುವುದು, ನೀನು ಬದುಕಬೇಕು. ನೀವು ಇಬ್ಬರು ಬದುಕುವ ವ್ಯವಸ್ಥೆ ನಾನು ಮಾಡ್ತೇನೆ. ಹೇಗೆ? ನಮ್ಮಲ್ಲಿ ಕೊಡುವುದಕ್ಕೆ ಇಲ್ಲ, ನೀನೇ ಕೊಡು ಅಂತ ಕೇಳಿ ಜೀವದಾನ ನೀಡುತ್ತೇನೆ. ನಾವು ಮಾನಧನರು, ಮಾನ ಬಿಟ್ಟು ನಮ್ಮ ವ್ಯವಹಾರ ಇಲ್ಲ. ನಿನಗೆ ಕೊಡ್ತೇವೆ. ಆದ್ರೆ ನೀನು ಕಾದು ಕುಳಿತುಕೊಳ್ಬೇಕೇನು? ಒಂದು 10,000 ವರ್ಷ ಕಾದು ಕುಳಿತು ಮಾನಧನರದ್ದೆಲ್ಲ ಹಾಗ ವ್ಯವಸ್ಥೆ. ನಮ್ಮದು ಹಾಗೆ. ನಮ್ಮದು ಹಾಗೆ ಬೇಗ ಕೊಡ್ತೇವೆ ನಾವು. ಒಂದು 10,000 ವರ್ಷದ ಒಳಗೆ ಕೊಡ್ತೇವೆ ನಿನಗೆ. ನೀನು ಮಾತನಾಡದೆ ಕುಳಿತುಕೋ. ನಾವು ಅಣ್ಣ ತಮ್ಮಂದಿರು, ನಮಗೆ ವ್ಯವಹರಿಸುವುದಕ್ಕೆ ಉಂಟು. ನಮ್ಮ ವ್ಯವಹಾರದಲ್ಲಿ ನೀನು ಮೂಗು ತುರಿಸಬೇಡ, ಗೊತ್ತಾಯ್ತಲ್ಲ? ಕೊನೆಗೆ ನಾನೇ ಮುಕ್ತಿ ಕೊಡಬೇಕು ನಿಮ್ಮ ವ್ಯವಹಾರಕ್ಕೆ. ನೀನು ಈಗದ್ದು ವಿಷಯ ಮಾತಾಡು. ಅದೇ ನೀನು ಎಲ್ಲ ಮಾತಾಡುದು ಆಮೇಲದ್ದೆ. ಅಲ್ಲ, ಈಗದ್ದರಲ್ಲೇ ಆಮೇಲೆ ದುಡ್ಡು. ಬೇಡ, ಏ ತಮ್ಮ, ನಮಗೆ ಈಗದ್ದು ಬೇಕು. ನೀನು ಪ್ರಾಣ ಕೊಟ್ಟೆ ಅಂತ ಆದ್ರೆ ನನಗೆ ಈ ಪ್ರಪಂಚದಲ್ಲಿ ಬದುಕುವುದಕ್ಕೆ ಸಾಧ್ಯವಿಲ್ಲ. ನಾನು ಸತ್ರೆ ನಿನಗೆ ಬದುಕುವುದಕ್ಕೆ ಸಾಧ್ಯವಿಲ್ಲ. ಒಂದೋ ನಾವೀರ್ವರು ಪ್ರಾಣವನ್ನು ಬಿಡಬೇಕು. ಆಡಿದ ಮಾತಿನ ಹಾಗೆ ಅಲ್ಲ ಎಂದಾದ್ರೆ ಏನಾದರೂ ಉಪಾಯ ಮಾಡಿ ನಾವೀರ್ವರು ಬದುಕಿ ಉಳಿಯಬೇಕು. ಏನಾದ್ರೂ ಉಪಾಯ ಉಂಟು? ನಾವು ಪ್ರಾಣವನ್ನು ಬಿಡಬಾರದು. ಯಾಕೆ? ನಾವು ಶಕ್ತಿವಂತರು, ಬುದ್ಧಿವಂತರು ಎನ್ನುವುದು ಅವರಿಗೆ ತೋರ್ಪಡಿಸಬೇಕು. ಏನು ಮಾಡೋಣ? ಏನಾದ್ರೂ ದಾರಿ ಉಂಟ ನಿನಗೆ? ಅಣ್ಣ, ಓ, ನನಗೆ ಉಪಾಯ ಒಳಗಿದೆ. ಏನದು? ಏನು ಬುದ್ಧಿಮತ್ತೆ ಎನ್ನುವುದು ಅವನೊಬ್ಬನಿಗೆ ಮಾರಿ ಹಾಕತ್ತ. ನಮ್ಮ ತಲೆಯಲ್ಲೂ ಉಂಟು ಎನ್ನುವುದನ್ನು ಅವನಿಗೆ ತೋರ್ಪಡಿಸ. ನಮ್ಮ ತಲೆ ಒಳಗೂ ಅವನ ಹಾಗೆ ಧೂಳು ಉಂಟು ಅಂತ ಅವನಿಗೆ ಗೊತ್ತಾಗಬೇಕು. ಧೂಳಲ್ವಾ? ಮೆದುಳು, ಮೆದುಳು. ಅವಾಗ ಹೇಳಿದ್ದು ಅದೇ, ಮೆದುಳು. ಮೆದುಳು. ಅಣ್ಣ, ನಾನು ನಿನಗೆ ಉಪಾಯ ಹೇಳ್ತೇನೆ. ಏನದು? ತಮ್ಮ ಒಮ್ಮೆ ಕೈ ಹಿಡಿ. ಇಬ್ಬರ ತಲೆಯಲ್ಲಿಯೂ ಒಳಗಿದ್ದಂತೆ ಹೊರಗಿದ್ರು ಸಾಕು. ನನಗೆ ಕುಳಿತಲ್ಲಿಂದ ಏಳುವುದಕ್ಕಾಗುವುದಿಲ್ಲ. ನಾನು ಯಾಕೆ ಬದುಕಬೇಕು? ಅಣ್ಣ, ನೀನು ಬದುಕಲೇಬೇಕು. ಯಾಕೆ ಬದುಕಬೇಕು? ಯಾಕೆ? ಇವನ ತಲೆ ತಿನ್ನುವುದಕ್ಕಾದ್ರೂ ನೀನು ಬದುಕಬೇಕು. ಸರಿ ಸರಿ ಸರಿ. ಅಣ್ಣ, ಉಪಾಯ ನಾನು ಹೇಳ್ತೇನೆ. ಶಹಬಾಸ್, ಬುದ್ಧಿ ಉಂಟು ನಿನಗೆ. ನಿನಗೆ ತಲೆ ಇಲ್ಲ ಅಂತ ಯಾರು ಹೇಳಿದ್ದು? ತಲೆ ಉಂಟು, ತಲೆಯಲ್ಲಿ ಕೂದಲು ಉಂಟು. ಇಬ್ಬರದ್ದರಲ್ಲಿಯೂ ಇರಲಿ. ಹೇಳುವುದೇನು ಬಲ್ಲಯ? ಏನು? ಕೆಳದಿಯ ಒಂದು ಬಿಂದು ನೀರು ನಮ್ಮ ದೇಹವನ್ನು ಸೋಂಕದ ತೆರೆದಿ ಪ್ರಾಣವನ್ನು ಪಡ. ನಾನು ಕೊಡುವರೆ ಕೊಳ್ಳುವರೆ ಸಮರ್ಥ ಎನ್ನುವುದನ್ನು ನೀವಿರುವರು ತಿಳಿಯುವುದಕ್ಕೆ ಬೇಕಾಗಿ ಇದೋ ನಿಮಗೆ ದಿವ್ಯ ಜ್ಞಾನ. ನೋಡಿ ಕ್ಷೀರಾನ ಶಯನ ನಾರಾಯಣ ನೀರಜದಳ ನಯನ ಹೊರದುರಿತದ ಹೋರಣ ದಿನೋದ್ಧಾರ ರಮಣ ನಾರಾಯಣ ಕ್ಷೀರಾಣವ ಶಯನ ನಾರಾಯಣ ನೀರಜದಳ ನಯನ ಹರಿ ಇದುವರೆಗೆ ಅಜ್ಞಾನದ ಅಂಧಕಾರದಲ್ಲಿ ನಾವು ವ್ಯವಹರಿಸುತ್ತಾ ಇದ್ದವರು
ನಿನ್ನದಾದಂತಹ ವಿಶ್ವ ವಿರಾಟ ಸ್ವರೂಪವನ್ನು ಕಂಡಾಕ್ಷಣ ಸುಜ್ಞಾನ ಪ್ರಾಪ್ತವಾಗಿದೆ, ಸತ್ಯ ದರ್ಶನವಾಗಿದೆ. ಮಾಡಿದಂತಹ ಅಪರಾಧಗಳಿಗೆ ಕ್ಷಮೆ ಇರಲಿ, ಕೊರೆಯಬೇಕು. ಶ್ರೀನಾರಾಯಣ ವಶಯನ ನಾರಾಯಣ ನೀರಜದೊಳನಯನ ಮಾಧವ ಅಚ್ಯುತ ಮುಕುಂದ ಕೇಶವ ಜಯ 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 ಜಯ. ಪ್ರಭು, ನೀನಿದ್ದಂತಹ ದಿವ್ಯ ಜ್ಞಾನದಿಂದ ನೀನು ಏನು ನೀನು ಎಷ್ಟು ಎನ್ನುವುದು ವೇದ್ಯವಾಯಿತು ತಂದೆ. ನಿನ್ನಲ್ಲಿ ಬ್ರಹ್ಮನೂ ಇದ್ದಾನೆ, ಪರಮೇಶ್ವರನೂ ಇದ್ದಾನೆ. ಮೃತ್ಯುಂಜಯ ಮಿತ್ರ ನೀನು, ನಿತ್ಯ ಸನ್ಮತಿ ಪಾತ್ರನು ನೀನು. ಪ್ರಭು, ನಿನ್ನ ದಿವ್ಯ ಈ ರೂಪವನ್ನು ಕಂಡ ಮೇಲೆ ಬರುವಂತಹ ಸಾವಲ್ಲ, ಅದು ಮೋಕ್ಷಕ್ಕೆ ಮೆಟ್ಟಿಲು ಅಂತ ತಿಳಿಯಿತು. ಪ್ರಭು, ಒಂದು ಬಯಕೆ, ನಿನ್ನ ಹೆಸರಿನಲ್ಲಿ ನಮ್ಮ ಹೆಸರನ್ನು ಸೇರಿಸಿಕೋ, ಮೋಕ್ಷವನ್ನು ಕೊಡು. ಸರಿ ಅದು ಕೈಟಬರೆ. ನೀವು ಅನ್ಯರಲ್ಲ, ನನ್ನ ಮಕ್ಕಳು. ಹಿಂದಕ್ಕಾದರೂ ವಿಧಾತನಿಗೂ ನನಗೂ ನಡೆಯಿತು ವಾಗ್ವಾದ. ಪರಿಣಾಮದಲ್ಲಿ ಮತ್ತನಾದ ಬ್ರಹ್ಮ ನನ್ನ ಉದರ ಸೇರಿದ, ಹರ ಐಕ್ಯನಾದ. ಅದರಿಂದ ಸತ್ವ ರಜ ತಮವೆಂಬ ತ್ರೈಗುಣಗಳ ಸಂಗಮವಾಯಿತು. ಅದರ ಪ್ರತೀಕವಾಗಿ ಕಿವಿಯಿಂದ ಹೊರಬಂತು ಕಿಲ್ಪಿಷ. ಅದನ್ನು ತೆಗೆದು ಸಮುದ್ರದ ಮೇಲೆ ಬಿಸುಟ್ಟಾಗ ಅದರಿಂದಲೇ ಹುಟ್ಟಿಕೊಂಡವರು ನೀವಿರುವರು. ನಿಮ್ಮ ಅಪೇಕ್ಷೆಯಂತೆ ನನ್ನ ಜಂಗೆಯನ್ನೇ ಜಲ ಮಧ್ಯದಲ್ಲಿ ವಿಸ್ತಾರಗೊಳಿಸಿ ಅದರ ಮೇಲೆ ನಿಮ್ಮ ಶಿರವನ್ನಿತ್ತು ಕಡಿದು ಮೋಕ್ಷವನ್ನು ಕರುಣಿಸ್ತೇನೆ. ಮಧುವನ್ನು ನಿಗ್ರಹಿಸುವ ದ್ವಾರ ಮಧುಸೂದನನೆಂತಲೂ, ಕೈಟಪನಿಗೆ ಮೋಕ್ಷವನ್ನಿತ್ತು ಕೈಟಭಾರಿ ಎಂತಲೂ ನನ್ನ ನಾಮದೊಂದಿಗೆ ನಿಮ್ಮ ನಾಮವನ್ನು ಸೇರಿಸಿಕೊಳ್ಳುತ್ತೇನೆ. ನಿಮ್ಮ ಶರೀರದ ಮೇಧಸ್ಸನ್ನು ತೆಗೆದು ಸಮುದ್ರಕ್ಕೆ ಸೇರಿಸುವ ದ್ವಾರ ಸುಕ್ಷೇತ್ರವೊಂದರ ನಿರ್ಮಾಣ ಮಾಡುತ್ತೇನೆ. ಅದಕ್ಕೆ ಮೇದಿನಿ ಎಂದೇ ಹೆಸರಿಡುತ್ತೇನೆ. ಧನ್ಯವಾದ. ನಿಮ್ಮ ಹೆಸರನ್ನು ಅಜರಾಮರಗೊಳಿಸ್ತೇನೆ. ಜನನಿಯಾಜ್ಞೆಯದಿ ಮಾಲಿನಿಯೋ ವರತನುಜಾಪೇಕ್ಷೆಯಲ್ಲಿ ಕಾಮಿನಿಯೋ, ವರತನುಜಾಪೇಕ್ಷೆಯಲ್ಲಿ ಕಾಮಿನಿಯೋ ಕನಕ ಗರ್ಭನ ತಪವನು ಗೈವೆಯೆನುತ್ತಲೇ. ಕನಕ ಗರ್ಭನ ತಪವನು ಗೈವೆಯೆನುತ್ತಲೇ ವನಕ್ಕಾಗಿ ನಡೆದಳು ಮನದಿ ಯೋಚಿಸಿದಳು. ವನಕ್ಕಾಗಿ ನಡೆದಳು ಮನದಿ ಯೋಚಿಸಿದಳು. ಜನನಿಯ ಕೇಯಲಿ ಮನಿನಿಯೋ ಸಪ್ತ ಸಾಗರಗಳಿಂದ ಎತ್ತಿದಂತಹ ಮುತ್ತಿನೋಪಾದಿಯಲ್ಲಿ, ಸಪ್ತ ಸ್ವರಗಳಿಂದ ಹೊರಹೊಮ್ಮುವಂತಹ ರಾಗದೋಪಾದಿಯಲ್ಲಿ, ಸಪ್ತ ವರ್ಣಗಳಿಂದ ಮೂಡಿ ಬರುವಂತಹ ಕಾಮನ ಬಿಲ್ಲಿನ ಹಾಗೆ ಶೋಭಾಯಮಾನವಾಗಿಯೂ ವರ್ಣ ರಂಜಿತವಾಗಿ ಶೋಭಿಸುತ್ತಾ ಇದೆ ಶೋಣಿತಾಪುರ. ರುದ್ರನ ಕೃಪೆಯಿಂದ ರುದ್ರ ರಮಣೀಯವಾಗಿ ಶೋಭಿಸುತ್ತಾ ಇದೆ. ಈ ಕಾಲಕ್ಕೆ ನನ್ನ ಕುಲದ ಕೀರ್ತಿಯನ್ನು ಉನ್ನತ ಶಿಖರಕ್ಕೇರಿಸಬೇಕು, ತಾಯಿಯ ಆಸೆಯನ್ನು ಈಡೇರಿಸಬೇಕು. ಹಾಗಾಗಿ ನಾನೊಬ್ಬಳು ಸುಪುತ್ರಿ ಎಂದಿರಿಸಿಕೊಳ್ಳಬೇಕೆನ್ನುವ ಕಾರಣದಿಂದಲಾಗಿ ಅವಳಿಂದ ಆಶೀರ್ವಾದವನ್ನು ಪಡೆದುಕೊಂಡು ಈ ಗೊಂಡಾರಣ್ಯವನ್ನು ಬಂದು ಸೇರಿಕೊಂಡವಳು. ಇಲ್ಲಿಗೆ ಬಂದಂತಹ ಸಮಯದಲ್ಲಿ ಚಿತ್ತ ಎನ್ನುವುದು ಚಾಂಚಲ್ಯತೆ ಹೊಂದುತ್ತಾ ಉಂಟು. ಮನದಲ್ಲಿ ಭೀತಿ ಎನ್ನುವಂತಹ ಕಾರ್ಮೋಡಗಳ ಆವರಿಸಿಕೊಳ್ತಾ ಇದೆ. ಹಾಗಿದ್ರೆ ಇಂತಹ ಬದಲಾವಣೆಗಳಾಗುವುದಕ್ಕೆ ಕಾರಣ ಏನು? ನಾನರ್ಥ ಮಾಡಿಕೊಂಡಿದ್ದೇನೆ. ಅದಕ್ಕೆ ಈ ಸೌಂದರ್ಯವೇ ಮೂಲ ಕಾರಣ. ನಾನು ಹೇಗೆ ಕಾಣ್ತಾ ಇದ್ದೇನೆ ಗೊತ್ತೇ? ಚೆಲುವಿಗೆ
ಹೇಗೆ ಗೊತ್ತೇ? ಯಬ್ಬ, ಯಾಕೆ ಅವರು ಹಾಗೆ ಮಾಡ್ತಾ ಇದ್ದಾರೆ? ಅದಕ್ಕೆ ಉತ್ತರ ನನಗೆ ಈಗ ಅರ್ಥವಾಗುತ್ತಾ ಇದೆ. ಅಲ್ಲಿರದಂತಹ ಸೌಂದರ್ಯವನ್ನ ಇಲ್ಲಿ ಗಮನಿಸುವಂತಹ ವೇಳೆಯಲ್ಲಿ ಸ್ತ್ರೀ ಸಹಜವಾದಂತಹ ಗುಣ ಮಾತ್ಸರ್ಯ. ಆ ಮಾತ್ಸರ್ಯದಿಂದ ನನ್ನ ತಪಸ್ಸಿಗೆ ವಿಘ್ನವಾಗುವುದಕ್ಕುಂಟೆ? ಇಲ್ಲವೇ ಇಲ್ಲಪ್ಪ. ವಿಘ್ನವಾದರೆ ಯಾರಿಂದ? ಇಳೆಯ ಕಾಮುಕರು. ಅವ ನೋಡಿ ಸುಮ್ಮನೆ ಕುಳಿತುಕೊಳ್ಳಿ ಆಚೆ ಈಚೆ ನೋಡ್ತಾ ಇದ್ದಾನೆ. ಅವ ಸರಿಯಾಗಿ ನನ್ನನ್ನು ಇನ್ನೂ ನೋಡಲಿಲ್ಲ. ನೋಡಿದ ಅಂತಾಗಿದ್ದರೆ ಅಲ್ಲಿರುವವನು ಮೇಲೆ ಬರ್ತಾನೆ, ನನ್ನನ್ನು ಮೋಹಿಸುವುದಕ್ಕೆ ಆರಂಭಿಸುತ್ತಾನೆ. ಹೇಗಿರುವಾಗ ನನ್ನ ತಪಸ್ಸಿಗೆ ವಿಘ್ನವಾಗಬಹುದು. ಅದಲ್ಲದೆ ಎಂಥ ಕಾಮುಕರಲ್ಲಿದ್ದಾರೆ ಗೊತ್ತೇ? ಅವರಿಗೆ ಹೆಣ್ಣೆ ಆಗಬೇಕು ಅಂತೇಳಿಲ್ಲ. ಈ ಕಂಬಕ್ಕೆ ಒಂದು ಸೀರೆ ಉಡಿಸಿ ನಿಲ್ಲಿಸಿ ಪಕ್ಕದಲ್ಲಿ ಹೋಗಿ ಹೀಗೆ ನಿಂತುಕೊಳ್ತಾರೆ. ಯಾಕೆ? ಅಂಥ ವಿಧ ಪುರುಷರ ನಡುವಿನಲ್ಲಿ ನಾ ತಪಸ್ಸನ್ನು ಆಚರಿಸುವುದಕ್ಕೆ ಕಷ್ಟವಾಗಬಹುದು. ಹಾಗಿದ್ರೆ ಇನ್ನೊಂದು ವರ್ಗವೇ ಉಂಟು ಸ್ವಾಮಿ. ಸುರರಮ್ಮ ಹಗೆಗಳಾಗಿ ಹರು ನಮ್ಮ ಏಳ್ಕೆಯ ಕಂಡು ಸಹಿಸಿಕೊಳ್ಳುವುದಿಲ್ಲ ಅವರು. ಹಾಗಿದ್ರೆ ಹೇಗೆ ತಪಸ್ಸನ್ನು ಆಚರಿಸುವುದು? ಯಾವ ರೀತಿ ಆದೀತು? ಚಂಗರಿಜಿಗೆ ದೋಡುವ ಜಿಂಕೆ ತೆರೆದಲ್ಲಿ ನಾ ತಪಸ್ಸನ್ನು ಆಚರಿಸಿದರೆ ಹೇಗೆ? ಅದಾಗುವುದಿಲ್ಲ. ವ್ಯಾಘ್ರಗಳ ಭೀತಿ ನನಗಿರಬಹುದು. ಇನ್ನು ಉರಗದ ರೀತಿಯಲ್ಲಿ ತಪಸ್ಸನ್ನು ಆಚರಿಸುವುದೇ? ಅಲ್ಲಿ ಗರುಡನ ಭಯ. ಇನ್ನು ಹೇಗೆ? ಯಾವ ರೀತಿ? ಒಟ್ಟು ಸಮಸ್ಯೆ ಆಗುತ್ತಾ ಉಂಟಲ್ಲ. ಅದು ಅಲ್ಲಿ ನೋಡಿ ಅಂತೆ ಒಂದು ದೊಡ್ಡ ಗುಂಪು ಈ ಕಡೆಗೆ ಧಾವಿಸಿಕೊಂಡು ಬರ್ತಾ ಇದೆ. ಯಾವುದು? ಮಹಿಷಿಗಳ ಹಿಂಡು. ನನಗದುವೇ ಸರಿಯಾದಂತಹ ಮಾರ್ಗ. ಶೀಘ್ರವೇ ಮಹಿಷಿ ರೂಪವನ್ನು ತಪಸ್ಸನ್ನು ಆಚರಿಸುತ್ತೇನೆ. ಧರ್ಮೋದ್ಧಾರದ ಚಿಂತನೆ ಉಳ್ಳವನಾಗಿ ನಿಸ್ವಾರ್ಥ ಸೇವೆ ಹಾಗೂ ನಿಷ್ಕಾಮ ಕರ್ಮದಿಂದ ತಪಸ್ಸನ್ನು ಆಚರಿಸಿದ್ದವ ಈ ಸುಭಾಷಿತ ಮುನಿ ಧ್ಯಾನದಲ್ಲಿ ನಿರತನಾಗಿ ಆನಂದಮಯ ಕೋಶದಲ್ಲಿ ವಿವರಿಸ್ತಾ ಇದ್ದೆ. ಆದರೆ ಒಮ್ಮಿಂದೊಮ್ಮೆಲೆ ನನ್ನ ತಪಸ್ಸಿಗೆ ವಿಘ್ನವಾಯಿತಲ್ಲ. ಹೇಗೆ, ಯಾರಿಂದ ಎಂಬುದನ್ನು ನನ್ನಲ್ಲಿಯೇ ನಾನು ಪ್ರಶ್ನಿಸುವುದು ಸರಿಯಲ್ಲ. ಇದೆಯಲ್ಲ ಜ್ಞಾನ ದೃಷ್ಟಿ, ಅದರ ಮುಖಾಂತರ ವೀರಪುತ್ರನನ್ನು ಪಡೆಯುವ ಉದ್ದೇಶದಿಂದ ಮಹಿಷಿ ರೂಪವನ್ನಾದ ತಪಸ್ಸನ್ನು ಆಚರಿಸ್ತಾ ಇದ್ದಾಳೆ. ಇವಳ ಈ ರೀತಿಯಾದಂತಹ ತಪಸ್ಸು ಮುನಿಕುಲಕ್ಕೆ ಅಪಮಾನವನ್ನು ಎಸಗಿದೆ. ಬಿಡುವೇನೆ, ಬಿಡಲಾರೆ. ಮಹಿಷಿ ರೂಪವನ್ನಂತೂ
ತಪಸ್ಸನ್ನಾಚರಿಸಿದ ಪರಿಣಾಮವಾಗಿ ನಿನ್ನ ಉದರದಲ್ಲಿ ಮೈಸಾನೆ ಹುಟ್ಟಲಿ, ಮೈಸಾನೆ ಹುಟ್ಟಲಿ, ಮೈಸಾನೆ ಹುಟ್ಟಲಿ. ಇಲ್ಲಿಗೆ ಮುಗಿಲಿಲ್ಲ. ಇವಳ ಮನಸ್ಸಿನ ಅರ್ಥ ಏನೆಂದು ಎಂಬುದನ್ನು ನಾನು ಚೆನ್ನಾಗಿ ಅರ್ಥೈಸಿಕೊಂಡಿದ್ದೇನೆ. ಬರುವವನಿದ್ದಾನೆ ಬ್ರಹ್ಮ, ಅವನಿಂದ ನನ್ನ ಶಾಪವನ್ನು ವಿಮೋಚನೆಗೊಳಿಸಬಹುದೆಂಬುದು ಇವಳ ಒಳಗನಸಿನ ಅರ್ಥ. ಅದಕ್ಕೆ ನಾನು ಅವಕಾಶ ಮಾಡಿಕೊಡುವುದಿಲ್ಲ. ಈ ಶುಭಾರ್ಶಕ ಕೊಟ್ಟಂತಹ ಶಾಪಕ್ಕೆ ತ್ರಿಮೂರ್ತಿಗಳಿಂದಲೂ ಪರಿಹಾರ ಸಿಗದೇ ಹೋಗಲಿ. ಇನ್ನು ಅರೆ ಕ್ಷಣ ಇಲ್ಲಿ ನಿಲ್ಲಲಾರೆ. ನನ್ನ ತಪಸ್ಸಿಗೆ ಯೋಗ್ಯವಾದಂತಹ ಸ್ಥಳವನ್ನು ಹುಡುಕುತ್ತಾ ಮುಂದೆ ಹೋಗುತ್ತೇನಂತೆ. ಏನಿದು ಘನತರ ತಪವೋ, ಮಾಲಿನಿ ಮಣಿಯೇನಿ ಬಾಲಿಗೆ ದಿಟ್ಟವೋ, ಏನಿದು ನನ್ನನ್ನು ಪ್ರಸನ್ನೀಕರಿಸುವುದಕ್ಕೆ ಬೇಕಾಗಿಯೇ ನಿಶ್ಚಲವಾದಂತಹ ತಪಸ್ಸಿನಲ್ಲಿ ತೊಡಗಿಸಿಕೊಂಡವಳು ನೀನು. ಒಲಿದು ನಿಂತಿದ್ದೇನೆ, ಎದ್ದೇಳು. ಕರುಣಸಾಗರ ದೇವ ಪರಮೇಷ್ಠಿ ಕೇಳಯ್ಯ, ಕರುಣಸಾಗರ ದೇವ ಪರಮೇಷ್ಠಿ ಕೇಳಯ್ಯ, ಹರೋಷದಿಂದಲಿ ಮನದಿರಬ ಮನದಿರಬ ವಿರಚಿಸಿದೆನು ಘೋರ ತಪವ, ವಿರಚಿಸಿದೆನು ಘೋರ ತಪವ, ಕರುಣ ಸಾಗರ ದೇವ ಪರಮೇಷ್ಠಿ ಕೀಣಯ್ಯ ದೇವ. ಬಿಡುಗಣ್ಣ ಬರ್ಧಿಲರಿಂದ ಬದುಕಿಗೊದಗಿದಂತಹ ಬರ್ಭರ ಭೀಕರತೆಗೆ ಬೆದರಿ ಭವಿಷ್ಯದ ಬೆಳವಣಿಗೆಯ ಬಯಕೆಯು ಬಸಿರುಡದ ಕಾಲಕ್ಕೆ ಬಂಗಾರೋದರನಾದಂತಹ ನಿನ್ನನ್ನ ಭಜಿಸಿದ ಭಗವಂತ. ನನ್ನ ಭಾವ ಪೂಜೆಗೆ ಮೆಚ್ಚಿ ಮೈದೋರಿದೆಯಾ ತಂದೆ. ನನ್ನ ಬಯಕೆಗಳು ಇಷ್ಟೇ. ಪರಾಕ್ರಮಿಯು ಪರಮ ಸಾಹಸಿಗನು, ಪ್ರಭುತ್ವದ ಧ್ವಜವನ್ನ ಸ್ಥಾಪಿಸಬಲ್ಲವನು, ಪೌರುಷವಂತನು, ಪ್ರಕಾಂಡನು, ಪ್ರಮುಖನೂ ಆದ ಪುತ್ರನೋರ್ವನನ್ನು ನನ್ನ ಪಾಣಿ ಗ್ರಹಣದ ಬಳಿಕ ಅನುಗ್ರಹಿಸು ಪರಮಾತ್ಮ. ಮಾಲಿನಿ, ನಿನ್ನ ಮನದ ಇಚ್ಛೆಯಂತೆ ಧೀರನಾಗಿರುವಂತಹ ಮಗನೇ ನಿನ್ನ ಉದರದಲ್ಲಿ ಉದಿಸಿ ಬರ್ತಾನೆ. ಸಂತೋಷವಾದರೆ ಹುಟ್ಟುವಂತಹ ಮಗ ಮಾತ್ರ ಕೋಣನಾಗಿರ್ತಾನೆ. ನಾನೇನು ಅಪರಾಧವನ್ನು ಮಾಡಿದ್ದೇನೆ ಸ್ವಾಮಿ? ಮಗಳೇ, ಇದು ನಿನ್ನ ಪಾಲಿಗೆ ಬ್ರಹ್ಮದೇವ ಕೊಟ್ಟ ಶಾಪ ಎನ್ನುವ ಹಾಗೆ ಭಾವಿಸಬೇಡ. ಯಾಕೆ ಶಾಪ ಕೊಟ್ಟದ್ದು? ವಿವಾಹ ಪೂರ್ವದಲ್ಲಿ ಪುತ್ರಾಪೇಕ್ಷೆಯನ್ನು ಹೊಂದುವುದೇ ತಪ್ಪು. ಮಹಿಷಿ ರೂಪವನ್ನಾಚರಿಸಿ ನೀನು ಧರಿಸಿ ತಪಸ್ಸಿನಲ್ಲಿ ನಿನ್ನನ್ನು ತೊಡಗಿಸಿಕೊಂಡೆ. ಪರಿಣಾಮವಾಗಿ ಉದರದಲ್ಲಿ ಹುಟ್ಟುವಂತಹ ಮಗನು ಮಹಿಷನೇ ಆಗುತ್ತಾನಮ್ಮ. ಅದು ಹೇಗೆ ತಂದೆ? ಹತ್ತಿರದಲ್ಲೇ ತಪಸ್ಸಿನಲ್ಲಿ ನಿರತನಾಗಿದ್ದಂತಹ ಸುಪಾರ್ಶಕ ಮಹಾಮುನಿಗೆ ತೊಡಕಾಗಿ ಅವ ಕುಪಿತನಾಗಿ ಮತ್ತೆ ನಿನ್ನನ್ನು ಶಪಿಸಿದ್ದಾನೆ. ಹೇಗೆ? ನಿನ್ನ ಉದರದಲ್ಲಿ ಕೋಣನೇ ಹುಟ್ಟಲಿ. ತಂದೆ, ಇದು ಮುನಿ ಇದ್ದಂತಹ ಶಾಪ ಅಲ್ಲವೇ? ತ್ರಿಮೂರ್ತಿಗಳಲ್ಲಿ ಒಬ್ಬರಾದವರು ತಾವು. ನಿಮ್ಮಿಂದ ಆ ಶಾಪಕ್ಕೆ ವಿಮೋಚನೆ ಸಿಗಬಹುದು ಎನ್ನುವಂತಹ ಆತ್ಮವಿಶ್ವಾಸ ನನಗೆ. ಮೂರು ಮೂರ್ತಿಗಳಿಂದಲೂ ಪರಿಹಾರ ದೊರೆಯದೇ ಹೋಗಲಿ ಎನ್ನುವ ವಚನವನ್ನು ಸೇರಿಸಿರುವ ಕಾರಣ ಋಷಿವಾಕ್ಯವನ್ನು ತಪ್ಪಿಸುವುದಕ್ಕೆ ನನ್ನಿಂದಲೂ ಅಸಾಧ್ಯ. ನೀನು ಬಯಸಿರುವುದು ಏನನ್ನು? ಮೂರು ಲೋಕವನ್ನು ಗೆದ್ದಾಡುವಂತಹ ಮಗ ತನಗೆ ಬೇಕು. ಕೋಣನಾದ್ರೆ ಏನಂತಮ್ಮ? ಜಾಡನಾಗುತ್ತಾನೆ, ಮೂರು ಲೋಕವನ್ನು ಗೆದ್ದು ಆಳುತ್ತಾನೆ, ಯಶೋವಂತನಾಗುತ್ತಾನೆ. ಧನ್ಯನಾದೆ. ಕಳಕ ಗರ್ಭನೇ ಮನನುಗೊಂಡು ಮಾಲಿನಿ ಗಲಹ ವೃಷಭನೆ ತಡಿ ಕಳಲು ನಿಜ ರೂಪವನ್ನು ನಡೆಯುತ್ತಲೇ ಮನೆಗೈದಿ ಜನನಿಯರಿಯೇ
ಮಗಳಾದಂತಹ ಮಾಲಿನಿಯು ಬ್ರಹ್ಮದೇವನಿಂದ ಬೇಕಾದಂತಹ ವರವನ್ನು ಪಡೆದುಕೊಂಡು ಬಂದಿದ್ದಾಳೆ ಸರಿ. ಆದರೆ ತಾಯಿಯಾದ ನನ್ನ ಕರ್ತವ್ಯ ಮಗಳಿಗೆ ಮದುವೆಯನ್ನು ಮಾಡಬಹುದು. ಆದರೆ ಸರಿಯಾದಂತಹ ವರ ಬೇಕಲ್ಲ. ಯಾರಿದ್ದಾರೆ ಎಂಬುದಾಗಿ ಯೋಚನೆ ಮಾಡುತ್ತಾ ಇದ್ದೇನೆ. ಸರಿಯಾದ ಗಂಡ ಯಾರು ಸಿಗುವುದಿಲ್ವ? ಏನು ಮಾಡೋಣ? ನಿಮಗೇನಾದ್ರೂ ಗೊತ್ತುಂಟ ಸ್ವಾಮಿ? ಓಹೋ, ಯಾರ್ಯಾರು ಯಾಕೆ ತಿಳಿದಿದೆ. ಪಾತಾಳ ಲೋಕದ ವಿದ್ಯುನ್ಮಾಲಿಂಬೋಣಿತನೆಂದೆ ಅವನೇ ಸರಿಯಾದವರ. ತಡ ಮಾಡುವುದಲ್ಲ. ಓಲೆಯನ್ನು ಬರೆದು ದೂತರ ಮೂಲಕ ಕಳಿಸ್ತೇನೆ. ಅದು ಒಳ್ಳೆಯ ಸರ್ವಾಧಿಕಾರಿ ವೀರ ವಿದ್ಯುನ್ಮಾಲಿ ಪ್ರಪಂಚವೇ ಕೊಂಡಾಡುತ್ತಾ ಉಂಟು. ಸಂತೋಷದ ವಿಚಾರವೇ ಸರಿ. ಆದ್ರೆ ನನ್ನ ಮನದ ಬಯಕೆ ಈ ಜಯಘೋಷವೆನ್ನುವುದು 3 ಲೋಕದಲ್ಲೂ ಅರ್ಪಣಿಸಬೇಕು. ಅದಕ್ಕಾಗಿ ಭುಜದಲ್ಲಿ ನಿಕ್ಷೇಪವಾದಂತಹ ಸತ್ವ ಸಾಕಾಗುವುದಿಲ್ಲ. ಹೊರಬಲವು ಬೇಕು ಎಂಬುದನ್ನು ಮನಗಂಡಿದ್ದೇನೆ. ಹಾಗಾಗಿ ಸೇರಿಕೊಂಡ ಘೋರ ಕಾರಣವನ್ನು ಹಿರಣ್ಯಗರ್ಭನನ್ನು ಶರಣ್ಯ ಭಾವದಿಂದ ಭಜಿಸಿದೆ. ಬೇಕಾದಂತಹ ವರಗಳನ್ನೆಲ್ಲ ಪಡೆದೆ. ಅರಮನೆಯನ್ನು ಸೇರಿದೆ. ನಮ್ಮವರನ್ನು ತಿಳಿದಾಗ ಸಂತೋಷವನ್ನೇ ವ್ಯಕ್ತಪಡಿಸಿದ್ರು. ಆದ್ರೆ ಒಂದು ವಾಮಭಾಗವನ್ನು ಅಲಂಕರಿಸುವುದಕ್ಕೆ ಯೋಗ್ಯವಾದಂತಹ ಸತಿ ಇಲ್ಲ ಎನ್ನುವಂತಹ ಚಿಂತೆಯಲ್ಲಿದ್ದೆ. ಆ ಹೊತ್ತಿಗಾಗುವಾಗ ಬಂತಲ್ಲ ಒಂದು ಓಲೆ. ದಿತಿ ಸೂತೆಯಾದಂತಹ ಮಾಲಿನಿಗೆ ಮದುವೆ. ಹೆಣ್ಣು ಒಪ್ಪಿಗೆ ದಿಬ್ಬಳ ಸಮೇತರಾಗಿ ಬರಬೇಕು ಎಂಬುದಾಗಿ ದಿತಿ ದೇವಿಯವರ ಓಲೆಯನ್ನು ಕಳಿಸಿದ್ದಾರೆ. ತಡ ಮಾಡುವುದಿಲ್ಲ. ಬಾಸಿಂಗವನ್ನು ಕಟ್ಟಿಕೊಂಡಿದ್ದೇನೆ. ನಮ್ಮವರು ಬರಬೇಕಲ್ಲ. ದಿಬ್ಬಡಿಗರು ಯಾರಲ್ಲಿ ಒಮ್ಮೆ ಬನ್ನಿದಿಬ್ಬರು ಯಾರು? ನಮಸ್ಕಾರ. ನಮ್ಮದೆಲ್ಲ ಸೈನ್ಯವೇ ಬಂದಿದೆ. ಎಲ್ಲರೂ ಬಂದಿದ್ದೀರಿ. ಇದೆಂತ ವಿಶೇಷ ಅಂತ? ಇವತ್ತು ವಿಶೇಷ ನಿನಗೆ ಗೊತ್ತಿಲ್ಲ. ಎಂದಿನ ಹಾಗಲ್ಲ, ವಿಶೇಷ ಉಂಟು. ಮದುವೆ ಅಲ್ಲ. ಯಾರಿಗೆ? ನನಗೆ. ನಿಮಗೆ ಇನ್ನೂ ನಮಗೆ ಮೊನ್ನೆ ಆದದಷ್ಟೇ ಅಲ್ವಾ? ನಿಮಗಾಯ್ತಾ ಮದುವೆ? ಅದು ಅದು ಎಲ್ಲರದು. ಎಲ್ಲರೂ ಬಂದಿದ್ದಾರೆ. ಮಾತ್ರ ಉಂಟದ್ದು. ಸಂತೋಷ ಸಂಭ್ರಮದಿಂದ ಇದ್ದೀರಿ. ಹೌದು. ತಡ ಮಾಡುವುದು ಸರಿಯಲ್ಲ. ದಿಬ್ಬಣಿಗಳು ಸಮೇತರಾಗಿ ಶೋಣಿತಾಪುರ ಹೋಗೋಣ. ಸಾಗುವ. ಶೋಣಿತಾಪುರವನ್ನು ಬಂದು ತಲುಪಿದ್ದೇವೆ. ಹೌದೌದು. ನಮ್ಮನ್ನು ಎದುರುಗೊಳ್ಳುವವರು ಯಾರು ಇಲ್ಲ, ಬರೆದು ಹಾಕಿದ್ದಾರೆ. ಶೋಣಿತಾಪುರ. ಶೋಣಿತಾಪುರ. ಸ್ವಾಗತ ಸಮಿತಿಯವರು ಕಾಣುವುದಿಲ್ಲ. ಸ್ವಾಗತ ಸಮಿತಿಯವರು ಇಲ್ಲ. ಯಾರು? ನಿತ್ಯಮ್ಮನವರೇ ಇದ್ದಾರೆ.
ವಂದಿಸಿಕೊಂಡಿದ್ದೇನೆ. ಶುಭವಾಗಲಿ. ಕಾಲಿಗೆ ಬೀಳು. ದೆತ್ತಿಯಮ್ಮ ಎಲ್ಲರೂ ನಮ್ಮವರು. ಅಲ್ಲೇ ನೀವು ನಿಂತುಕೊಳ್ಳುವುದಲ್ಲ, ಹಾ. ಆಸೀನರಾಗಿ ನಮ್ಮವರಿಗೆಲ್ಲ ವ್ಯವಸ್ಥೆ ಆಗಬೇಕು. ರತ್ನ ಕಂಬಳಿ ಹಾಸಿದ್ದೇನೆ. ನಮಗೆ ಮಾತ್ರ ರತ್ನಕ್ಕನ ಕಂಬಳಿ. ನೀವು ಕೆಳಗೆ ತೊಳೆದಲ್ವ? ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ. ಆದೀತಲ್ಲ, ಬೇಕಾದೆಲ್ಲ ಆಯ್ತಲ್ಲ. ಕೊಡುಗೈ. ನಾನು ಹೇಳಿದ್ದೇನೆ ಪುರೋಹಿತರಿಗೆ, ಹಾ. ಇನ್ನೂ ಕೂಡ ಕಾಣುವುದಿಲ್ಲ. ಎಷ್ಟು ಕಡೆ ಹೋಗ್ತಾರೆ? ಬರುವುದಕ್ಕೆ ಸ್ವಲ್ಪ ತಡ ಆಗುದೇ ಕಾರಣ ಉಂಟಮ್ಮ. ಏನು? ಬಾವಿ ಕಟ್ಟಿ ಹೋಗುವಾಗ ಕೊಡಪಾನ ಬಾವಿಯಲ್ಲಿ ತೆಗಿಬೇಕಲ್ಲ. ಹೆಂಡತಿಯನ್ನು ಕರೆದು ಆ ಒಂದು ಕಡೆ ಹಗ್ಗವನ್ನು ಅವಳ ಕೈಯಲ್ಲಿ ಮತ್ತೊಂದು ಕಡೆ ನಾನು ಹಿಡ್ಕೊಂಡು ಮೇಲೆ ಬರುವಾಗ ನಿಮ್ಮ ಜನ ಪುನಃ ಒಂದು ಬಂತು. ನಮಸ್ಕಾರಮ್ಮ ಅಂತ ಮಾಡಿದ್ದೆ ತಡ, ಎರಡೂ ಕೈಯನ್ನು ಬಿಟ್ಟು ಪುನಃ ಬಾವಿಗೆ ಬಿದ್ದೆ. ಅಲ್ಲಿ ಮತ್ತೆ ಊರವರೆಲ್ಲ ಕರೆದಿದ್ದು ಬರುವಾಗ ಸ್ವಲ್ಪ ತಡ ಆಯ್ತು. ವಿಷಯ ಎಂತದ್ದು? ಮದುವೆ ಎಂತದಮ್ಮ ಇಷ್ಟು ಪ್ರಾಯದಲ್ಲಿ ಮದುವೆ? ದಿಕ್ಕಮ್ಮ, ದಿಕ್ಕಮ್ಮ. ನನ್ನ ಮಗಳಿಗೆ ಅಷ್ಟು ಸಣ್ಣ ಹುಡುಗಿಗೆ ಪ್ರಾಯಪ್ರಬುದ್ಧಿ ಆಗಿದ್ದಾಳೆ ಸ್ವಾಮಿ. ಹೌದಲ್ಲ? ಹಾಗಾದ್ರೆ ಇವರೆಲ್ಲ ದಿಬ್ಬಣಿಗಳು. ಇವರಿಗಳು. ಇವರೆಲ್ಲ ನಮ್ಮವರು. ಹಾ. ಅವರೆಲ್ಲ ಪಾತಾಳದಿಂದ ಬಂದವರು ಸ್ವಾಮಿ. ಅಮ್ಮ, ಹೋಗಿ ಹೋಗಿ ಎಲ್ಲಿದ್ರೆ ಬರ್ಲಿ ಮದುಮಗನನ್ನು ಅಲ್ಲಿ ಕೂರಿಸುವುದಾ ನೀವು? ಹೋಯ್ ಬನ್ನಿಯ್ಯ, ಇಲ್ಲಿ ಬನ್ನಿಯ್ಯ. ಅವರಲ್ವಾ? ಏನು ಮಾತಾಡ್ತಾ ಇದ್ದೀರಿ ಸ್ವಾಮಿ? ಹಾ, ಹಾ. ಮಧುಮಗನನ್ನು ಸಭೆಯಲ್ಲಿ ಕುಳ್ಳಿರಿಸ್ತೇವಾ? ಮತ್ತೆ ಬಿಡಿ ಅವನಿಗೆ ಪ್ರತ್ಯೇಕವಾದಂತಹ ಸ್ಥಳವನ್ನೇ ಕೊಟ್ಟಿದ್ದೇನೆ. ಒಮ್ಮೆ ತಿರುಗಿ ನೋಡ್ತೀರಾ? ಹ, ಬಹಳ ಒಳ್ಳೆಯ ಮದುಮಗ. ಮದುಮಗನಾಗಿ ಬಂದದ್ದಲ್ಲ, ಭೂತಗಟ್ಟಿಗೆ ಬಂದದ್ದ. ಎಂತದಯ್ಯ ನೀವು? ನಾನಲ್ಲ, ಮತ್ತೆ ಯಾರು? ಅಲ್ಲಿ ನೋಡಿ. ವಾ, ಓಹೋ ನಾಯರೇ, ಹೇಗಿದ್ದೀರಿ? ಆರೋಗ್ಯದಲ್ಲಿದ್ದೀರಲ್ಲ? ಆ ಊರಲ್ಲೆಲ್ಲ ಕ್ಷೇಮವ? ಎಲ್ಲರಿಗೆ ರೋಗ ಪುರೋಹಿತ್ರೆ. ಅಂತರ ಅಂತರ ಎಲ್ಲರಿಗೆ ಅಂತರ. ಅಂತರ ಯಾಕೆ? ರೋಗ ಯಾವ ರೋಗ? ಗೊತ್ತಿಲ್ಲ, ನೀವು ಹೇಳಿದಿರಲ್ಲ. ಹಾಗಲ್ಲ, ಒಂದು ಯೋಗಕ್ಷೇಮ ವಿಚಾರಣೆ ಮಾಡುವ ಕ್ರಮ ಹಾಗೆ. ಐವತ್ತಿಗಾಗಿ ಕೇಳಿದ್ದು. ಎಂತದ್ದು? ಸಮಸ್ತರು ಕ್ಷೇಮಿಗಳೇ ಆಗಿದ್ದಾರೆ. ಹುಡುಗಿಯನ್ನು ನೋಡಿದ್ದೀರಾ? ತೋರಿಸುವ ಕಾರ್ಯಕ್ರಮ ಏನಾದ್ರು ಉಂಟು? ಅಮ್ಮ, ಹುಡುಗಿಯನ್ನು ನೋಡ್ಬೇಕು ಅಂತ ಹೇಳ್ತಾ ಇದ್ದಾನೆ. ಹಾ. ಕರೆಸ್ಬೇಕಲ್ಲ? ಹೌದು. ಕರೆಸಬೇಕಾದ್ರೆ ಶೃಂಗಾರ ಆಗ್ಬೇಕು. ನಿಜ. ಶೃಂಗರಿಸುವುದಕ್ಕೆ ಹುಡುಗಿಯರು ಬೇಕು. ನಿಜ. ಅಮ್ಮ, 4 ಮಂದಿ ಹೆಂಗಸರು ಹೇಳಿ ಆಯ್ತಾ, ಸೀರೆ ಉಡುವುದಕ್ಕೆ ಗೊತ್ತಿದ್ದವರು ಮಾತ್ರ ಬಂದರೆ ಸಾಕು, ಇಲ್ಲದಿದ್ದರೆ ಬರುವುದು ಬೇಡ. ಬಂದು ಇಲ್ಲಿ ಹಾಳು ಮಾಡುವುದು ಬೇಡ. ಅದು ಯಾಕೆ ಸ್ವಾಮಿ? ಸೀರೆ ಉಡುವುದಕ್ಕೆ ಗೊತ್ತಿದ್ದವರು ಮಾತ್ರ ಅಂತ ಹೇಳುದು? ಕಾರಣ ಉಂಟಮ್ಮ, ಈ ಕಾಲದಲ್ಲಿ ಮದುವೆಯಾಗಿ 3-4 ಮಕ್ಕಳ ತಾಯಂದಿರಾದ್ರೂ ಕೆಲವು ಹೆಂಗಸರಿಗೆ ಸೀರೆ ಉಡುವುದಕ್ಕೆ ಬರುವುದಿಲ್ಲ. ಮತ್ತೆ ಆದ್ದರಿಂದ ಅದೆಲ್ಲ ಆಗ್ಲಿಕ್ಕಿಲ್ಲ. ನನ್ನ ಹೆಂಡತಿ ಬಂದಿದ್ದಾಳೆ ನಿಮ್ಮ ಹೆಂಡತಿ? ಅಪರೂಪಕ್ಕೆ. ಹೌದಾ ಸ್ವಾಮಿ? ಬಹಳ ಸಮಯ ಆಯ್ತು, ವರ್ಷಕ್ಕೊಮ್ಮೆ ಬರುವುದು ಅವಳು. ಹೌದಾ? ಹೌದೌದೌದು, ಒಳಗಿದ್ದಾಳೆ. ನನ್ನ ಭಾಗ್ಯವರನ್ನು ನೋಡುವುದು. ಹೌದೌದು. ಅಮ್ಮ, ಇಲ್ಲಿಗೆ ಕರೆಸುವುದಾ? ನನಗೆ ಬಹಳ ಹೆದರಿಕೆ ಯಾಕೆ ಆಗ್ತದೆ. ಸ್ವಾಮಿ? ಎಲ್ಲಿಯಾದ್ರೂ ದೃಷ್ಟಿದಾಗಿದ್ದಾರೆ ಅಯ್ಯೋ, ಅಂತಹ ಪುರದ್ರೂಪಿ ಅದಕ್ಕೊಂದು ಪುರದ್ರೂಪಿ. ಬುದ್ಧಿಗೆ ಕಳ್ಳಿ ಕಟ್ಟಿಕೊಂಡು ಬರಬೇಕು. ನಿನ್ನ ಖುಷಿಯ ಕಲ್ಲಿ ಕಟ್ಟಿಕೊ. ವಾಸಗಿತ್ತಮ್ಮ, ಕರೀತೇನೆ, ತೊಂದರೆ ಇಲ್ಲಲ್ಲ. ಅದು. ಎಲ್ಲಿದ್ದೇನೆ? ಓಹೋ, ಏ ಲಾಡು ಸುಬ್ಬಿ, ಲಾಡು ಸುಬ್ಬಿ, ಲಾಡು ಸುಬ್ಬಿ, ಲಾಡು ಸುಬ್ಬಿ, ಲಾಡು ಸುಬ್ಬಿ, ಲಾಡು ಸುಬ್ಬಿ. ಪುರೋಹಿತ್ರೆ, ಓ, ಹೆಣ್ಣು ಬರ್ಲಿಲ್ವೋ? ಬರ್ತದೆ, ನಿನ್ನೆ ವ್ಯವಸ್ಥೆ ಮಾಡಬೇಡಿ. ಒಮ್ಮೆ ತೋರಿಸಿ, ನಾನು ನೋಡ್ಲಿಲ್ಲ. ತೋರಿಸ್ತೇನೆ. ಅಮ್ಮನನ್ನು ನೋಡಿ ಬಂದದ್ದು ನಾನೀಗ. ನೋಡುವುದಕ್ಕೆ ಕೆಲಸ ವ್ಯವಸ್ಥೆ ಮಾಡ್ತಾ ಇದ್ದೇನೆ. ಸಮಯ ಉಂಟು, ಸಮಯ ಉಂಟು. ಎಲ್ಲಿದ್ದೇನೆ? ಏ ಲಾಡು ಸುಬ್ಬಿ, ಓಯ್ ಬಾರೆ, ಈ ಕಡೆಗೆ ಬಾ. ಕಿವಿ ಕೇಳುವುದಿಲ್ಲ ನಿಮ್ಮ ಹೆಂಡತಿ. ಹೆಣ್ಣು ಬಂತ ಪುರೋಹಿತ್ರೆ? ಬಂತು ಬಂತು, ಹೆಣ್ಣು ಅದೆಂತ ಮುಸುಕು ಹಾಕಿದೆ? ಹೆಣ್ಣು ನೋಡಿ ಅಯ್ಯ. ನನಗೆ ಹೋಗ ಕರ್ಕೊಂಡು ಹೋಗ್ತಾರೆ. ಪುರೋಹಿತ್ರೆ, ನನಗೆ ಬೇಡ, ನನಗೆ ಬೇಡ ಮದುವೆ. ನಾನು ಹೋಗ್ತೇನೆ ಪುರೋಹಿತ್ರೆ. ಹಿಡೀರಿ ಪುರೋಹಿತ್ರೆ. ಎಂತದು ಎಂತದು? ನನಗೆ ಬೇಡ ಪುರೋಹಿತ್ರೆ, ಮದುವೆ ಬೇಡ, ಜನ್ಮಕಾಲಕ್ಕೆ ಬೇಡ. ಅದೊಂದು ಅಪಸ್ಮಾರ. ನೀವು ಯಾಕೆ ಕೇಳ್ತದ್ದು ಸ್ವಾಮಿ? ಅದು ಜೋರು. ಪುರೋಹಿತ್ರೆ, ಇದು ಹೆಣ್ಣು. ಅಲ್ಲ, ನಿಮಗೆ ಅನುಮಾನ ಇರ್ಬೋದು, ನನಗೆ ಅನುಮಾನ ಇಲ್ಲ. ನನಗೆ ಅಭ್ಯಾಸ ಆಗಿದೆ ಅದು. ಎಂತದು, ಅದೆಂತದು? ನನ್ನ ಹೆಂಡತಿ. ಓಯ್ ರಾಯರಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಪುರೋಹಿತ್ರೆ, ಇಲ್ಲಿ ಬನ್ನಿ, ಇವನಿದ್ದಾನೆ ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಯುವಕ. ನೀವು ಓಡಿದ್ಯಾಕೆ? ಹೆಣ್ಣಲ್ವೋ? ಅದು ಹೆಣ್ಣು. ಮದುವೆ, ಮದುವೆ. ಹೆಣ್ಣು ಹೌದು. ಮದುಮಗಳು ಅಂತ ಹೇಳಿದ್ದೇನೆ. ನೀವು ಹೇಳಿದ್ದಲ್ವೋ? ಈಗ ಅವಳಲ್ವೋ? ಅದು ನನ್ನ ಹೆಂಡತಿ ಮಾರೇನೆ. ಇದೆಂತದು? ಎಂತದು? ನಿಮ್ಮ ಹೆಂಡತಿಯೋ? ಸ್ವಾಮಿ, ಓ, ಇವರ ಕಾಲೇನು ಹೀಗೆ? ಕಾರಣ ಉಂಟಮ್ಮ, ನಾನು ಕರೆದಲ್ಲ ಲಾಡು ಸುಬ್ಬಿ ಅಂತ. ಹೌದು. ಒಂದು ಲಾಡು ತಿನ್ನುವಂತ ಅಭ್ಯಾಸಮ್ಮ. ಮಾಡು ಎಲ್ಲಿ ಹಿಡಿದಕ್ಕೂ ಗೊತ್ತಿಲ್ಲ. ಅದು ನೋಡು ಸ್ವಲ್ಪ. ಒಂದು ಸಲ ಲಾಡು ಮಾಡಿ ಅಟ್ಟದಲ್ಲಿ ಬಚ್ಚಿಟ್ಟಿದ್ದೆ. ಹಾ. ತಿನ್ನುವ ಆಸೆಯಿಂದ ಮೇಲೆ ಹೋಗಿ ತಿಂದು 2 ಲಾಡು ಕೈ ಹಿಡ್ಕೊಂಡು ಕೆಳಗೆ ಇಳಿಯುವಾಗ ಕಾಲು ತಪ್ಪಿ ಕೆಲಸ ಇದ್ದಿದ್ದು ನೋಡಿ. ಅಯ್ಯೋ ಪಾಪ. ಕಾಲು ಮಾತ್ರ ಮುರಿದದ್ದು, ಸೊಂಟವೇ ಮುರಿಬೇಕಿತ್ತು. ಸ್ವಾಮಿ, ಮತ್ತೊಂದು ಮಾತು ಹೇಳ್ತಾ ಇದ್ದೇನೆ. ಹಾ. ನಿಮಗೆ ಎಷ್ಟು ಪ್ರಾಯ ಆಗಿದೆ, ಹಾ. ಇವರಿಗೆ ತುಂಬಾ ಪ್ರಾಯವೇ ಆಗಿಲ್ಲ. ಅಮ್ಮ, ಇದು ಸಣ್ಣವಳನ್ನು ಯಾಕೆ ಮದುವೆ ಆಗಿದ್ದೀರಿ? ಅಮ್ಮ, ಇದು 3
ಮೂರನೇದಮ್ಮ. ಮೂರನೇದ ಹೌದೌದೌದು, ಇಬ್ರು ಹೋದ್ರು, ಆಮೇಲೆ ಮೂರನೇದನ್ನು ಯಾರ ಜೊತೆ ಓಡಿ ಹೋದದ್ದು? ಆಗಲ್ಲ, ಮೇಲೆ ಹೋದ್ರು. ಇಲ್ಲಿ ಬಾರೆ. ಎಂತದ್ದು ಹುಡುಕುದಂತ? ನಾನು ಹೇಳಿದಲ್ವ ಬರುದಿಲ್ಲ ಅಂತ. ಅಯ್ಯೋ, ಎಲ್ಲರೂ ನೋಡಿ ನನ್ನನ್ನು. ಹೌದು, ಇನ್ನೇ ನೋಡ್ತಾ ಇದ್ದಾರೆ ಪಾಪ. ಎಲ್ಲಿ ದೃಷ್ಟಿ ಆಗ್ತದೇನೋ. ಭಾಷೆ ಕೆಟ್ಟವಳೆ. ನೀನು ಕರೆದದ್ದು ಯಾಕೆ ಅಂತ ಗೊತ್ತು? ಯಾಕೆ? ನೀನು ಎಂತದ್ದು ಮುಸುಕ ಮದುಮಗಳ ನೀನು? ಅಲ್ಲ. ಹೋಗು, ಮದುಮಗಳನ್ನು ಕರ್ಕೊಂಡು ಬಾ. ಮಾಲಿನ್ಯನು. ಹೌದು, ಮಾಲಿನ್ಯನು. ಬೇಗ. ಶೃಂಗೇರಿಯಿಂದ. ಅಯ್ಯೋ, ಹೋಗು. ಎಲ್ಲಿಂದ? ನಿನ್ನ ಅಪ್ಪನ ಮನೆಯಿಂದ. ಭಾಷೆ ಕೆಟ್ಟವ. ಶೃಂಗೇರಿಯಿಂದ. ಸ್ವಾಮಿ, ಶೃಂಗಾರದ್ದು ಇದೆಲ್ಲ ನಿಮ್ಮ ಸಂತಾನದ? ಎಲ್ಲ ನಮ್ಮದೇ ಅಮ್ಮ. ಇಷ್ಟೇ ಎಲ್ಲ ರಕ್ಕಸರೇ. ಆದ್ರೆ ಇಷ್ಟಕ್ಕೆ ಇವತ್ತಿಗೆ ಇಷ್ಟೇ. ಆಯ್ತಲ್ಲ. ಓರಾಯ್ರೆ, ಈ ಕಡೆ ಬನ್ನಿ. ಬನ್ನಿ. ಹುಡುಗಿ ಸಭೆಗೆ ಬಂದಿದ್ದಾಳೆ, ಸ್ವಲ್ಪ ನೋಡಿ. ಓಯ್ ಎಲ್ಲಿಗೆ? ಸಭೆಗೆ ಪುರೋಹಿತ್ರೆ. ಸಭೆಗೆ ಎಂದರೆ ಮಂಟಪಕ್ಕೆ. ಮದುವೆಯಾಗಿ ಅಭ್ಯಾಸ ಉಂಟು ಪುರೋಹಿತ್ರೆ. ಅಭ್ಯಾಸಕ್ಕಾಗಿ ಮದುವೆ ಆಗುವ ಕ್ರಮ ಇಲ್ಲ ನೋಡಿ ಅಲ್ಲಿ. ನೀವು ಹೇಳುದಲ್ವ ಮೊದಲೇ? ಇಂದ ನೋಡಿ. ಅಯ್ಯೋ, ಒಂದೇ ಬೆಟ್ಟು ಬೆಟ್ಟಿದ್ರೆ. ಈಗ ನೋಡಿ. ಅದನ್ನೊಂದು ಅಲ್ಲಿ ಕಟ್ಟಿ ಹಾಕಿ. ಎಂತದು ನಾಯಿ ಅದು ಕಟ್ಟಿ ಹೇಳಿಕೆ? ಏನು ಸ್ವಾಮಿ ಕಟ್ಟಿ ಹಾಕಿ ನನ್ನನ್ನು ಕಟ್ಟಿ ಹಾಕ್ಬೇಕಂತೆ. ಪುರೋಹಿತ್ರೆ, ಓ. ಹೆಣ್ಣು ಸ್ಫುರದ್ರೂಪಿಯಾಗಿದ್ದಾಳೆ. ನನಗೆ ಒಪ್ಪಿಗೆ ಉಂಟು, ಹಾ. ಆದ್ರೆ ಅವಳಿಗೆ ಒಪ್ಪಿಗೆ ಉಂಟ ಅಲ್ಲಿ ಕೇಳಬೇಕಲ್ಲ. ಕೂತ್ಕೊಳ್ಳಿ, ಆಮೇಲೆ ಕರೀತೇನೆ. ಮಹಾರಾಣಿ, ಹುಡುಗನ ಒಪ್ಪಿಗೆ ಸಿಕ್ಕಿದೆ. ಆದ್ರೆ ಹುಡುಗಿಯಲ್ಲಿ ಒಂದು ಮಾತು ಕೇಳಿದ್ದೀರಾ? ಇಲ್ಲ. ಕೇಳ್ಬೇಕಮ್ಮ. ಯಾಕಂದ್ರೆ ಮದುವೆ ಆದ ಮೇಲೆ ಅವರ ಜೀವನದಲ್ಲಿ ಏನಾದರೂ ವ್ಯತ್ಯಾಸವಾಗಿ ಹೋಯ್ತು ಅಂತಾದ್ರೆ ತಿಳಿದಂತಹ ಜ್ಞಾನಿಗಳು ಆಡಿದಂತಹ ಮಾತನ್ನು ನೀವು ಕೇಳಲಿಲ್ವ? ಬಳಿಕ ಆಳಲುವ ಸುತೆಯ ಶಾಪಂಗಳಿಗೆ ಗುರಿಯಾಗುವ ವರಪಿದ ಪುರೋಹಿತ ಸಹಿತ. ಅವ ಸತ್ತಲ್ಲಿ ಸತ್ತೋಗ್ಲಿ, ನೀವು ಒಮ್ಮೆ ಮದುವೆ ಮಾಡಿ. ನಾನು ಸತ್ರ ನೀನು ಆ ಜಾಗಕ್ಕೆ ಬರ್ತೀಯ? ಈ ವರ್ಷ ಬೇಡ, ಬರುವ ವರ್ಷ ನೋಡು ಆಯ್ತಾ? ಬೇಡ, ಬಾ, ಇಲ್ಲಿ. ಆದ್ರಿಂದ ಒಂದು ಮಾತು ಕೇಳಿ ನೋಡುವ ಅಮ್ಮ. ಅಲ್ಲ, ಇಲ್ಲಿ 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 ಅಮ್ಮನಿಗೆ ಆದ್ರೆ ನನಗಾದೀತು. ಒಳ್ಳೆಯ ಸಂಸ್ಕಾರ ಪುರೋಹಿತ್ರೆ. ಇನ್ನು ತಡ ಮಾಡಬಾರ್ದು. ಇಲ್ಲಿ ಬೇಡ, ನೇರ ಪ್ರಚಾರ ಉಂಟು, ಬದಿಗೆ ಉಂಟು. ಅದ ಹಾಗಲ್ಲ, ಅವಸರದಲ್ಲಿ ಕೆಲಸ ಆಗ್ಬೇಕು. ಮುಹೂರ್ತಕ್ಕೆ ಮುಹೂರ್ತ. ಮುಹೂರ್ತ ಅಂದ್ರೆ ಭಾರಿ ಜನ ಉಂಟು, ಭಾರಿ ಸಂತೋಷ ಆಗಲಿ. ಅಪರೂಪದ ದಿಕ್ಕುಡ ಒಂದು ಉರ್ತಿರ್ಲಿ, ನನ್ನ ಉರ್ತು ತುರ್ಕೆಲ್ಲ ಕೊಂದು ಮೋರ್ಚಿ ಎಲ್ಲೇ ಸಾಧ್ಯ ಪೂರ್ಣಕ್ಕೆ ಹೋಯ್ ಬಿಟ್ರೆ ಎಂಕೆಲ್ಲ ಕಾಸು ಕೊರ್ಲೆ ಬಂಡ ನಮ್ಮನ ದಾಳ ತಿಕ್ಕಂಡು ದನಿಕ್ಕುಲೆ ಇತ್ತು ಓಡು ನಂಕಲ ಆರ್ಯ ಕೊಡ್ದಾವಳತ್ತನ್ನ ಅನ್ನ ಅಪರೂಪದ ಕರ್ನಲ್ದಾರು ಭಾರಿ ಪೊಲ್ಲಾದ್ರು ತೀರ್ನಾಥದಕ್ಕಡೆ ಎತ್ತು ತೀರ್ನಾಥ ಕೊಡು ದಾರದ ಕಣಗ ಮುಗಿದವನು ಹೂವರ 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 ಅಲ್ಲಿ ಅಲ್ಲಿ ಏನು ಹಾರಿಕೆ ಬಾಕಿ ಉಂಟು ಸ್ವಾಮಿ? ನೀನು ಹೇಳಿದ ಹಾರಿಕೆ ನಿನಗೆ ಬಾಕಿ ಉಂಟು. ಇದನ್ನು ಹಿಡ್ಕೊಂಡು ಬಲಿ ಬರ್ತಾ ಇದೆಯಲ್ಲ, ನೀವೆಲ್ಲ ಕೇಳಿದ್ದು ಹೂವಾರ ಅಂತ. ನನಗೆ ಕೊಡ್ಬೇಕಲ್ಲ. ಇಲ್ಲ ಇಲ್ಲಿ ಹೇಳಿ ಹೇಳಿ ಅಂತರ್ಪಿಸಿ ಅಂತರ್ಪಿಸಿ ಅಂತ ಇಲ್ಲಿ ಬರಿ ಇಲ್ಲಿ ಬರಿ ಅಮ್ಮ ಹಿಡ್ಕೊಳ್ಳಿ, ಹುಡುಗಿ ಕೈಯಲ್ಲಿ ಕೊಡಿ. ಹಿಡ್ಕೊಳ್ಳಿ. ನೋಡು, ನಿಮ್ಗೆ ಇವ್ರದೊಂದು ವಿದ್ಯೇಶ್ವರನ್ನು ಪ್ರಾರ್ಥಿಸಿ ನಿಮ್ಮ ಮದುವೆ ಸಂಪೂರ್ಣ ಹೇಳಿ ಗಣಪತಿ ಸ್ತುತಿಯಾಗಿ ಬೇಗ. ಅವರ ಬಾಯಿಂದ ಬಂದ್ರೆ ಅದು ಒಳ್ಳೆ ಮಂತ್ರ ಆಗ್ತದೆ. ಯಾಕೆ? ದೇವರಿಗೆ ತೃಪ್ತಿ ಆಗ್ತದೆ ಅಂತ. ಹನ್ನೆರಡು ಶುರುವಲ್ಪೆ ತದೇವ ದೇವ ತಾರಾವರಂತ ದೇವ ಭಕ್ತಾಭಿಮಾನಿಗಳಲ್ಲಿ ವಿಜ್ಞಾಪನೆ. ಇದೀಗ ದೇವರ ಉತ್ಸವ ಮೂರ್ತಿ ಕಟ್ಟೆ ಪೂಜೆಗೆ ಒಳದಲ್ಲಿ ಭಕ್ತಾಭಿಮಾನಿಗಳು ಸರದಿಯ ಸಾಲಿನಲ್ಲಿ ಬಂದು ದೇವರ ಉತ್ಸವ ಕಟ್ಟೆ ಪೂಜೆಗೆಲ್ಲ ಮತ್ತೆ ಇಲ್ಲಿಗೆ ನಿನ್ನ ಅಪ್ಪ ಶೇಷಪ್ಪನ ಮನೆಗೆ
ಬಾಸೆಗೆ ಎಂತದ್ದು ಎಂತದ್ದು? ದಾರ ಕಲಶ ಹಾ, ಹಾ. ಇವರಿಂದ ಮುಟ್ಟಿಸಬೇಕು ಬರುವಾಗ ಪಕ್ಕದ ಎಷ್ಟು ದೊಡ್ಡ ಸಭೆ ಎಷ್ಟು ಸಭೆ? ಅದಕ್ಕೆ ಹೋಗಿ ಬರುವಾಗ ಇಲ್ಲಿ ಮುಹೂರ್ತ ಮೀರಿ ಹೋಗ್ತದೆ. ಹಾಗೆ ಅಂತ ಮುಟ್ಟಿದವರಿಗೆ ಬೇಕಾಗ್ತದೆ. ಹೌದು. ಯಾಕೆ ಮರ್ಯಾದೆ ಕೊಡಿ. ಈಗ ಸಮಸ್ಯೆಗೆ ಪರಿಹಾರ ಸುಲಭ ತುಂಟು ಹೀಗೆ ಮಾಡುವ ಹೇಗೆ? ಈಗ ಇಲ್ಲಿದ್ದವರು ಇದನ್ನು ಮುಟ್ಟಿ ಮುಟ್ಟುವ. ನೀವು ಸೇರಿದವ ಅವರು ಮುಟ್ಟಿ ಮುಟ್ಟಾರೆ. ಹಿಂದವರು ಮುಟ್ಟಿ ಮುಟ್ಟಾರೆ. ಮತ್ತೆ ಒಟ್ಟು ಮುಟ್ಟುತ್ತಾ ಮುಟ್ಟುತ್ತಾರೆ. ಕೆಲಸ ಆಗುತ್ತಾ ಇದೆ ಅಮ್ಮ. ಬೇಗ 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 ಏನಾಯ್ತು? ಎಂತ ಮಂಗ ಬಾಳೆಹಣ್ಣಿಗೆ ಕೈ ಹಾಕಿದ ಅಲ್ಲ ಎಲ್ಲರೂ ಕೈ ಹಾಕಿದ್ರಲ್ಲ ಹಾಗೆ ನಾನು ಕೈ ಹಾಕುದಕ್ಕೆ ಬಂದದ್ದು. ಯಾಕೆ ಅಂತ ಯಾಕಂತ ಗೊತ್ತಿಲ್ಲ. ಮತ್ತೆ ಅಧಿಕ ಬಂದ ಹಾಗೆ ಭಾಷೆಗೆಟ್ಟವ ಹಿರಿಯವರೆಲ್ಲ ಸೇರಿ ಮಧುಮಕ್ಕಳಿಗೆ ಆಶೀರ್ವಾದ ಮಾಡುವಂತ ಲೆಕ್ಕ. ಹೌದಾ? ಹಿರಿಯವರಲ್ಲಿ ನನ್ನ ಅಪ್ಪನ ಹೌದಾ? ಹೌದಾ? ಏನು ಪುರೋಹಿತ್ರೆ ಚಂದ ಅಲ್ವಾ? ಹಾಗೆ ಇದೆಯಾ? ನಿಮ್ಮ ಹಾಗೆ ಅಲ್ಲ, ನಿಮ್ಮಗಿಂತ ಚಂದ. ಮಂಗನಾಗಿ ಅಂತೀನಿ. ಯಾರು ಅದೇ ನೀನು ಹಾಗೆ ಇದ್ದೀರಿ ಅಮ್ಮ. ಯಾಕೆ ಮಕ್ಕಳು ಮಾಡುವ ಹಾಗೆ ಮಾಡ್ಬೇಕಮ್ಮ, ಒಟ್ಟು ಮಕ್ಕಳು ಮಾಡಬಾರ್ದು. ಹಾ ಗೊತ್ತಾಯ್ತಲ್ಲ. ಅದೇ ಶುರು ಬಂದ್ನೆ. ಸರಿ ಏನು ಸ್ವಾಮಿ ಇದು? ನಿಮ್ಮ ಮದುವೆಯ ಕೀಳು ಕುದುರೆಯ ಯಾಕೆ ಕಳೆದುಕೊಂಡು ಬಂದಿದ್ದೀರಿ ಸ್ವಾಮಿ? ಎಂತದ್ದು ಹುಡುಕುದಂತದ್ದು? ಅಮ್ಮ ಏನು ಸ್ವಾಮಿ? ಒಂದು ಹಸಿರೆ ನೆಟ್ಟ ಕ್ರಮ ಉಂಟು. ಹತ್ಬೇಕಮ್ಮ ಈಗ. ಏನು ಪುರೋಹಿತರು ಹುಡುಕ್ತಾ ಇದ್ದೀರಿ? ನೋಡಿ ನಾನು ಹೇಳಿದ ಹಾಗೆ ಹೇಳ್ಬೇಕು. ಆದಿತ್ತು ಪುರೋಹಿತ, ಒಂದು ಹಸಿರೆ ನೆಟ್ಟ ಕ್ರಮ ಆದಿತ್ತು. ಹಾ, ಎನ್ನರಸಿ ಎಲ್ಲರಸಿ ಎಲ್ಲಿ ಉಂಟು? ಎನ್ನರಸಿ ಯಾವುದು? ಗಟ್ಟಿಯಲ್ಲಿ ಮತ್ತೆ ಊಟ ಮಾಡಿದ್ರು. ಅದು ಊಟ ಮಾಡೋ ಬೇಕಾದಷ್ಟು ತಿಂದಿದ್ದೇನೆ ಸ್ವಾಮಿ ಬರುವಾಗ. ಮತ್ತೆಂತದು? ಬರುವಾಗ ಅಷ್ಟು ಕೊಟ್ಟಿದ್ದಾರೆ. ಅಷ್ಟು ದೊಡ್ಡ ಸಭೆ ಅಲ್ಲಿಯವರಿಗೆ ಕೇಳಬೇಕು ಬೇಡವಾ? ಓ, ಇವತ್ತು ಸಭೆ ದೊಡ್ಡದುಂಟು. ಕೇಳಿದ್ದಾರೆ ಪರಿಣಾಮ ನಾಳೆ ಏನಾಗ್ತದೆ? ಏನಾಗ್ತದೆ? ಬಂದವರೆಲ್ಲ ಹೇಳ್ತಾರೆ ಮದುಮಗನಿಗೆ ಬಾಯಿ ಬರುದಿಲ್ಲ. ಹಾಗಾಗಬಾರ್ದು. ಬರ್ತದೆ ಬರ್ತದೆ. ಗಟ್ಟಿ. ಎನ್ನರಸಿ ಗಂಡರಸಿ! ಸ್ವಾಮಿ ಏನಾಯ್ತು ಸ್ವಾಮಿ? ಇನ್ನು ನಾನು ಯಾರನ್ನು ಗಂಡ ಅಂತ ಕರೀಲಿ? ಸತ್ತು ಹೋದ್ರಲ್ಲ ದೇವರೇ, ಭಾಗವತ್ರೆ ಎಲ್ಲಿದ್ದಾರೆ? ಅವರಿಗೆ ನಾನು ಮದುವೆ ಆಗಿದೆ. ಸತ್ತರೆ ನೀನು ಗಂಡ ಅಂತ ಕಾಣಲಿಕ್ಕೆ ಜನ ಬೇಕಲ್ವ? ನಾನು ಸತ್ತದಕ್ಕೆ ತಲೆಬಿಸಿ ವಾಸಗೆ ತವಳೆ. ನೀವು ಸತ್ರೆ ಭಾಗ ಅಂತ ಹೇಳಿದ್ದಾರೆ. ನಾನಿದ್ದೇನೆ ಹೇಳ್ಯಾರ ಅವರು. ಏನು ಕುಂತಿದ? ನೀವು ಮೊದಲೇ ಹೇಳುದು. ನಾನು ಮೊದಲೇ ಹೃದಯ ರೋಗಿ. ನನ್ನ ಎದೆ ಒಂದು ನಾನು ಸತ್ತರೆ ನನ್ನ ಹೆಂಡತಿ ಮಕ್ಕಳಿಗೆ ನಾನಿದ್ದೇನೆ. ಅವ ಸ್ವಾಮಿ ಏ, ಸ್ವಾಮಿ ಯಾವಾಗ ಕೆಲಸ ಕಾರ್ಯ ಮಾಡುವುದಕ್ಕೆ ನಾವಿದ್ದೇವೆ. ನೋಡು, ಅಪಾರ್ಥ ಕಲ್ಪನೆ ಮಾಡಿದ ನಿನ್ನ ಸಂತಾನಕ್ಕೆ ಸಾಕು. ಎನ್ನರಸಿ ಎನ್ನರಸಿ ಹೊನ್ನರಸಿ ಹೊನ್ನರಸಿ ಪ್ರಾಣದರಸಿ ಪ್ರಾಣದರಸಿ ಪಟ್ಟದರಸಿ ಪಟ್ಟದರಸಿ ನಿನ್ನ ಅಲ್ಲಿ ನಿನ್ನ ಕಂಬಳದಂತಹ ಮುಖಕ್ಕೆ ಕಮಲದಂತಹ ಮುಖಕ್ಕೆ ಹಸಿರೆಣ್ಣೆ ಹಚ್ಚುತ್ತೇನೆ. ಅರಸಿನೆಣ್ಣೆ ಹಚ್ಚುತ್ತೇನೆ. ಅಚ್ಚನ್ನ 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 ಅಚ್ಚನ್ನ. ಓಯ್ ಅವಳು ಹಚ್ಚಲಿಕ್ಕೆ ಬಿಡು. ಬೇಗ ನೋಡಮ್ಮ, ನಾನು ಹೇಳಿದ ಹಾಗೆ ಹೇಳ್ಬೇಕು. ಎನ್ನರಸ ಎನ್ನರಸ ಹೊನ್ನರಸ ಹೊನ್ನರಸ ಪ್ರಾಣದರಸ ಪ್ರಾಣದರಸ ಪಟ್ಟದರಸ ಪಟ್ಟದರಸ ನಿಮ್ಮ ಅದು ನಿಮ್ಮ ಅದೇ ನಿಮ್ಮ ಅಲ್ಲಿ ಅಲ್ಲಿ ಮುಚ್ಚಿದಂತಹ ಮುಖಕ್ಕೆ ಅಲ್ಲಿ ಮಾಹಿತಿ. ಮುತ್ತಿನಂತಹ ಮುಖಕ್ಕೆ ಅರಸಿನ ಎಣ್ಣೆ ಹಚ್ಚುತ್ತೇನೆ. ಅರಸಿನ ಎಣ್ಣೆ ಹಚ್ಚುತ್ತೇನೆ. ಅಚ್ಚಮ್ಮ 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 ಅಚ್ಚಮ್ಮ. ಅಮ್ಮ ಕಾರ್ಯಕ್ರಮ ಬಹಳ ಒಳ್ಳೆಯದಾಗಿದೆ. ಅಮ್ಮ
ಎಂತದ್ದೆಲ್ಲ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಮತ್ತೇನ್ ಮಾಡ್ಬೇಕು? ಹಾ, ಹೇಳಿ ಎದ್ದು ಸಾಲಾಗಿ ಬಂದು ಕೊಟ್ಟು ಹೋಗಿ ಬೇಗ, ಮತ್ತೆ ಊಟಕ್ಕೆ ಹೊತ್ತಾಗ್ತದೆ. ಹೌದೌದು. ಹಾ, ಬೇಗ. ಯಾರು ಎದ್ದು ಬರುವುದಿಲ್ಲ ಸ್ವಾಮಿ. ಯಾಕಮ್ಮ? ಆ ಮಂತ್ರದಲ್ಲಿ ಬರೆದು ಹಾಕಿದ್ದೇನೆ, ಏನುಂಟು? ಆಶೀರ್ವಾದ ಉಡುಗೊರೆ ಎಂಬುದಾಗಿ. ಒಳ್ಳೆ ವಿಷಯ. ಎಲ್ಲ ಏನು ಖರ್ಚು ಮಾಡ್ಲಿಕ್ಕಿಲ್ಲ, ಎಲ್ಲ ಹಾಗೆ ಮನೆಗೆ ಕೊಂಡು ಹೋದ್ರೆ ಆಯ್ತು. ಹಾಗಂತ ನೀವು ಸುಮ್ಮನೆ ಇರಬಾರ್ದು, ಹಾ. ನಿಮ್ಮ ಕೈ ಬೀಳಲೇಬೇಕು ಸ್ವಾಮಿ. ಅಮ್ಮ, ನನ್ನ ಕೈ ಬಿದ್ದರೆ ಮತ್ತೆ ಅವ ಹೇಳಿದ ಮಾತಿನ ಹಾಗೆ ನಿಮಗೆ ತೊಂದರೆ ಆದೀತು. ನಿಮಗೆ ರಕ್ಕಸ ಪುರೋಹಿತನಾಗಿ ಇರುವವ ನಾನೊಬ್ಬ. ನನ್ನ ಕೈ ಬಿದ್ದರೆ ನಿಮಗೆ ಮದುವೆ ಇಲ್ಲ. ಹಾಗೆಲ್ಲ ಮತ್ತೆ? ವಧುವರರನ್ನು ಆಶೀರ್ವದಿಸಬೇಕು. ಅಷ್ಟೇ ತಾನೆ, ಹುಡುಗರಲ್ವಾ? ಇದು ಬಂದಾಗಿದೆ ಅಲ್ಲ, ಬಂದಾಗಿದೆ ಇಷ್ಟು ಬೇಗ. ಆವಾಗಲೇ ನಾವು ಬಂದಿದ್ದೇವಲ್ಲ. ಹಾಗೆ ಸೋಮಜಾಡೆ ಸೋಮಜಾಡನ್ನು ಕೊಟ್ಟಂತ ಪಟ್ಟೆ ಇದು ಹೇಳಿದರೆ ನಿಮ್ಮ ಜೀವನ ಪರ್ಯಂತ ನನ್ನ ಹೆಸರು ಇರಬೇಕು ಅಂತ. ಆದ್ದರಿಂದ ಕೊಟ್ಟವರನ್ನು ಕೊಡದೇ ಇದ್ದವರ ಸೋಮಜಾಡೆ ನವ್ವ ಪಟ್ಟೆ ನಿನ್ನಲ್ಲಿ 108 ಹೊಟ್ಟೆ ಕೊಟ್ಟರೆ ನಾನು ಕೆಟ್ಟೆ, ಕೊಡುವುದು ಮಾತ್ರ ಲೊಟ್ಟೆ. ಕಡೆಯಿಂದ ಹುಡುಗರೆ ಮಗನ ಕೊರಳಿಗೆ, ಮಗನ ಕೊರಳಿಂದ ಕೊಡ್ಲಿಕ್ಕಿಲ್ವ ಪುರೋಹಿತ್ರೆ? ಮೊದಲೆಲ್ಲ ಕೊಟ್ಟು ಪಟ್ಟೆ ಕೊಡ್ತಾ ಹೋದ ವರ್ಷಕ್ಕೆ ಅದಕ್ಕೆ ಪ್ರಶ್ನೆ ಬೇಕು. ಶಾಸ್ತ್ರ ಕೊಟ್ಟು ಮುಗಿಸುವುದು ಹಾಗೆ ಕೊಟ್ಟದ್ದು. ಹಾಗೆ ನಿಮಗೆ ದೇವರು ಬೇಕಾದದ್ದನ್ನು ಕೊಟ್ಟಿದ್ದಾನೆ, ಅದನ್ನು ನಮಗೆ ಕೊಟ್ಟೆ ಆಯ್ತು. ಆದೀತು. ಅಮ್ಮ, ಇನ್ನು ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಧನ್ಯವಾದ ಸಮರ್ಪಣೆ. ಧನ್ಯವಾದ ಕೊಡ್ಲಿಕ್ಕೆ ಇದು ಸಭಾ ಕಾರ್ಯಕ್ರಮವ ಅಲ್ಲ, ಮದುವೆಯ? ನೀವು ಹೇಗೆ? ನಾನು ಶುರು ಮಾಡುದು ಮದುವೆಗೆ, ನನಗೇನು ನನ್ನ ಅಪ್ಪನ ಪುಣ್ಯದ ಕಾರ್ಯಕ್ರಮ. ಕುತ್ಕೊಳ್ಳಿ. ಅಮ್ಮ, ಇದು ಆಮೇಲೆ ನಮ್ಮ ಕೆಲಸ ಮುಗಿಸಿ. ಮಾತಾಡು. ಮುಂದಿನ ಭವಿಷ್ಯದ ಬಗ್ಗೆ ನಾವು ಆಲೋಚಿಸುವ. ಭವಿಷ್ಯದ ಬಗ್ಗೆ ಮಾತಾಡ್ಲಿಕ್ಕೆ ನಿಮಗೆ ಮದುವೆ ಜಪ ದೂರಾಲೋಚನೆ. ಬೇಗ ಬಾ, ಬೇಗ. ಗೊತ್ತಾಯ್ತು. ದನ ಬಿಟ್ಟಿದ್ಯಾ? ನೀವೆಲ್ಲಿಗೆ? ನವ ದಂಪತಿಗಳಲ್ವೇ ಪುರೋಹಿತ್ರೆ? ಬಸವನ ಹಿಂದೆ ಬಾಲ ಅಂತ ಒಣ ದಂಪತಿಯಲ್ಲಿ ಕೂತ್ಕೊಳ್ಳಿ, ಹೋಗಿ ನವ ದಂಪತಿಗಳು ಪುರೋಹಿತ್ರೆ. ಕೂತ್ಕೊಳ್ಳಿ ಅಲ್ಲಿ. ನಿಮಗೆ ಮತ್ಸರ ಪುರೋಹಿತ್ರೆ? ಹೌದೌದು. ಅಮ್ಮ, ಎಂತ ಒಂದು ಹುಡುಗಿ ಹುಚ್ಚ ಮಾರೇವೆ, ಪುರೋಹಿತ್ರೆ. ಅದು ಬೇರೆ. ಅಮ್ಮ, ಇವರೆಲ್ಲ ನಿಜ ತಿಳಿಯಿದ್ದವರು ಇವತ್ತು ಮದುವೆ ಆಗಿ ಗಂಡನ ಮನೆಗೆ ಹೋಗುವಾಗ ಅವರಿಂದ ಒಂದು ಆಶೀರ್ವಾದ ಪಡೆಯುವ ಕ್ರಮ. ಕೈ ಮುಗಿ ನಾನು ಹೇಳಿದ ಹಾಗೆ ಹೇಳಬೇಕಾಯ್ತಾ? ಅಣ್ಣಂದಿರಿ, ಅಣ್ಣಂದಿರಿ, ಅಕ್ಕಂದಿರಿ, ಅಕ್ಕಂದಿರಿ, ತಮ್ಮ ತಂಗಿಯಂದಿರಿ, ತಮ್ಮ ತಂಗಿಯಂದಿರಿ, ಗುರು ಹಿರಿಯರೇ, ಗುರು ಹಿರಿಯರೇ, ನಾನು ಇಷ್ಟವರೆಗೆ ನಿಮ್ಮ ಜೊತೆಯಲ್ಲಿ ಆಟವಾಡ್ತಾ ಇದ್ದೆ. ನಾನು ಇಷ್ಟರವರೆಗೆ ನಿಮ್ಮ ಜೊತೆಯಲ್ಲಿ ಆಟವಾಡ್ತಾ ಇದ್ದೆ. ಅಣ್ಣರೇ, ಮೀಸದ ಕುಂಬಳದ ಕೈ ದೆಪ್ಪಲೆ ಅವ ಆಟ ಆಡ್ತಾ ಇದ್ದವನು ಅಡಿಗೆ ಕಂಡು ಕುಂಬುದಿರ್ಗಾವೆ ಈ ಪೋಡಿಡ್ಚಿ ಆಟ ಆಡಿದ ನೀರೇ ಒಟ್ಟಿಗೆ ಎತ್ತೆ ಪುಂಜೇನ ಒಟ್ಟಿಗೆ ವಾನ ರಮಣಿ ಮಾರೆ. ಇವತ್ತು ನನ್ನ ಪತಿದೇವರ ಜೊತೆಯಲ್ಲಿ ಹೋಗ್ತಾ ಇದ್ದೇನೆ. ನನ್ನ ಪತಿದೇವರ ಜೊತೆಯಲ್ಲಿ ಹೋಗ್ತಾ ಇದ್ದೆ. ಹಿರಿಯವರಾದ ನೀವು ಆಶೀರ್ವದಿಸಿ. ಹಿರಿಯವರಾದಂತಹ ನೀವು. ಅಮ್ಮ, ಅಮ್ಮ, ನೀವು ಯಾಕಮ್ಮ ಅಳುವುದು? ಸ್ವಾಮಿ, ನನ್ನ ಮಗಳನ್ನು ಎಷ್ಟು ಮುದ್ದಿಂದ ಸಾಕಿದ್ದೇನೆ ಸ್ವಾಮಿ. ಹೌದು. ಬಾಯಿಗೆ ಬೆರಳು ಹಾಕಿದ್ರೆ ಕಚ್ಚಲಿಕ್ಕೆ ಗೊತ್ತಿಲ್ಲ ಪಾಪ ಇವಳಿಗೆ. ಹೆದರಬೇಡಿ, ಈಗ ಕರ್ಕೊಂಡು ಹೋಗ್ತಾರಲ್ಲ, ಮತ್ತೆ ಕಚ್ಚುವುದಕ್ಕೆ ಅವನೇ ಕಲಿಸಿ ಅಂತ. ಏನು ಮಾಡ್ತಾನೋ ಏನು ಸ್ವಾಮಿ. ಕರ್ಕೊಂಡು ಹೋಗಿ ಏನು ಮಾಡ್ತಾನೋ. ಬೆನ್ನು ಗಟ್ಟಿ ಉಂಟ ನೋಡು, ಮಾಡುವುದೆಂತ ಎಲ್ಲವರೂ ಕರೆದುಕೊಂಡು ಹೋಗಿ ಏನು ಮಾಡ್ತಾನೋ ಅಷ್ಟನ್ನೇ ಮಾಡ್ತಾನೆ. ಮನೆಯ ಕೆಲಸ ಹೇಳಿಕೊಡುವುದಕ್ಕೆ ಅಲ್ಲಿ ಮನೆಯಲ್ಲಿ ಜನ ಉಂಟು. ಅದಕ್ಕೆ ಅಜ್ಜಮ್ಮ ಈರದಾಯ ಬುಲಿಪುಣ ಅಜ್ಜಮ್ಮ ಪಕ್ಕಡಿದ್ದೆಲ್ಲ ಬುಲ್ಪಡ್ಚಿ ದಾಯನ ಬಣ್ಣ ಪೆದ್ದಿಕರ್ಲು ಕಣ್ಣೀರು ಬರ್ಪುಣು ನವದಾಯ ಬುಲ್ಪುಣಕ್ಕೆ ಮರಲ ನಾನು ಸರ್ ಚಂಚಿಚ್ಚಿ ಪುಂಡ ಪೂರ ಸಮಾಪುಣು ಕೈ ತೈಡೇಟವರು ಬರದ ಬಣ್ಣ ಕಾವೇ ಓಯ್ ಬನ್ನಿ. ಏನು ಪುರೋಹಿತ್ರೆ? ಮಾಡಬಾರ್ದು, ಹಾಗೆಲ್ಲ ಮಾಡಬೇಡ, ತೊಂದರೆ ಆದಿತ್ತು, ಜಾಗ್ರತೆ ಮಾಡಿ. ಅಲ್ಲ ಹೇಳಿದ ಅದನ್ನು ಬಾಯಿ ಬಿಟ್ಟು ಹೇಳುವುದಿಲ್ಲ ನಾನು. ಇದು ಒಂದು ಇದು ಆಶೀರ್ವಾದ ಕೇಳುವ. ಹೇಗೆ ಪುರೋಹಿತ್ರೆ? ಕೈ ಮುಗಿರಿ, ನಾನು ಹೇಳಿ. ಅಣ್ಣಂದಿರಿ, ಅಣ್ಣಂದಿರಿ, ಆಹಾ ಸ್ವರವೇ ಬರೋದಿಲ್ಲ. ಎಂಥದ್ದು ಮಾರೇನೆ ಅವ್ರಿಗೆ ಕೇಳಬೇಕು. ನೀವೆಲ್ವ ಹೇಳಿದ್ರು ಅದಲ್ಲ, ಅದ ಒಂದು ಕೇಳುವ ಹಾಗೆ. ಹಾಗೆ ಅಣ್ಣಂದಿರಿ, ಅಣ್ಣಂದಿರು, ಅಕ್ಕಂದಿರಿ, ಅಕ್ಕಂದಿರಿ, ಗುರು ಹಿರಿಯರೇ, ಗುರು ಹಿರಿಯರೇ, ನಾನು ನನ್ನ ಹೆಂಡತಿಯನ್ನು ನಾನು ನಿಮ್ಮ ಕರೆದುಕೊಂಡು ಹೋಗು ಧರ್ಮಕ್ಕೆ. ಬೇಡ, ಅದು ಬೇಡ. ಅಲ್ಲ, ಕೊಂಡೋಗ್ದಿದ್ರೆ ಕೊಂಡೋಗಿ, ಬೇಸರ ಇಲ್ಲ ನನಗೆ. ನನ್ನನ್ನು ಯಾರು ಕೊಂಡೋಗುದು ಸ್ವಾಮಿ? ನಾನು ಯಮ ಕೊಂಡೋಗ್ಬೇಕು. ಭಾಷೆ ಕೆಟ್ಟ. ನಾನು ಬರ್ತೇನೆ. ಎಲ್ಲಿಗೆ? ಹಾಕ್ಲಿಕ್ಕೆ ಸ್ವಲ್ಪ ಕಷ್ಟ ಉಂಟು ಸ್ವಾಮಿ. ಮತ್ತೆಂತದಮ್ಮ ಬೇಕು ಅಮ್ಮ. ಅಯ್ಯ, ನನ್ನ ಅಂದರೆ ನಿಮ್ಮ ಅದನ್ನೇ ಆಡಿದ್ದಲ್ವ ಪುರೋಹಿತ್ರೆ? ಅಯ್ಯೋ ಮಾಲಿನಿ ಅವಳನ್ನೇ ಕರ್ಕೊಂಡು ಹೋಗ್ತೇನೆ. ಮಾಲಿನಿಯನ್ನು ಕರೆದುಕೊಂಡು ಹೋಗುತ್ತೇನೆ. ಹಿರಿಯವರಾದ ನೀವು ಆಶೀರ್ವಾದ. ಎಲ್ಲರೂ ಆಶೀರ್ವಾದ. ಇಲ್ಲಿ ಬನ್ನಿ. ನಿಮ್ಮದನ್ನು ಆಶೀರ್ವಾದ ಪುರೋಹಿತ್ರೆ. ಉತ್ತರೋತ್ತರ ದೀರ್ಘಾಯುಷ್ಯ ಮತ್ತು 100 ಮಂದಿ ಹೆಣ್ಣು ಮಕ್ಕಳೇ ಆಗಲಿ,
ಆಶೀರ್ವಾದ ಮಾಡಿದಲ್ಲ ಶಾಪ ಕೊಟ್ಟದ್ದು. ಹಾಗಲ್ಲ ರಾಯರೇ, ಆಶೀರ್ವಾದ ಹೆಣ್ಮಕ್ಕಳಿಂದ ಸಂಪತ್ತು ಸಂತಾನ ಅಭಿವೃದ್ಧಿ ಆಗ್ತದೆ, ಆ ಮೂಲಕ ಸಂಪತ್ತು ಹೆಚ್ಚಾಗ್ತದೆ. ದೇವರು ಒಳ್ಳೇದು ಮಾಡಿ. ಹೌದು ಹೌದು. ಅದು ಅಲ್ಲಿ ಒಳಗೆ ಬೇಡ ಬೇಡ ಬೇಡ, ಇಲ್ಲೇ ಕೊಡ್ಬೇಕು. ಇಲ್ಲ ಇಲ್ಲ ಇಲ್ಲ, ನೀವು ಮನೆಗೆ ಬಂದ ಮೇಲೆ ಕೊಡುವುದಿಲ್ಲ. ಹೋಗು. ಎಲ್ಲವರು ಈಗ ಊಟ ಕೇಳಬೇಡಿ. ಸಭಿಕ ನಮ್ಮ ಇಬ್ಬರಿಗೆ ಆದ ತಕ್ಷಣ ಎಲ್ಲವರಿಗೂ ಊಟದ ವ್ಯವಸ್ಥೆ. ಪುತ್ರರೆಲ್ಲರೂ ಧುರದಿ ಮೃತ್ಯುವಪ್ಪಿದ ಚಿತ್ತದಿ ವ್ಯಥೆಯನ ಮಗಳ ಮದುವೆಯನ್ನು ವಿಜೃಂಭಣೆಯಿಂದ ನಡೆಯಿತು. ಅವರ ದಾಂಪತ್ಯ ಪ್ರತೀಕವಾಗಿ ಮಗನವರು ಹುಟ್ಟಿಕೊಂಡಿದ್ದಾನೆ. ಆತನಿಗೆ ಮಹಿಷನೆಂಬುದಾಗಿ ಹೆಸರನ್ನಿಡಿಸಿದ್ದೇನೆ. ಆಟ ಪಾಠವನ್ನು ಮಾಡುತ್ತಾ ಇದ್ದೇನೆ. ಆ ಸಂತೋಷದಿಂದ ನೋಡ್ತಾ ಇರಬಹುದಿತ್ತು. ಆದ್ರೆ ಏನು ಮಾಡೋಣ, ನನ್ನದೊಂದು ಆಸೆಯಾಗಿ ಉಳಿಯಿತಲ್ಲ. ಈ ವಿಚಾರವನ್ನು ಯಾರೊಂದಿಗೆ ಹೇಳೋಣ? ಕಣ್ಣೀರನ್ನು ಸುರಿಸುತ್ತಾ ಇದ್ದೀರಿ. ಯಾಕೆ ಈ ಬರಿಯಲ್ಲಿ ದುಃಖ ತಾಯಿ? ಕಂದ, ನನ್ನ ದುಃಖವನ್ನು ಏನೆಂದೇ ಹೇಳಲಿ ಮಗನೇ? ಏನಾಯಿತು? ನನ್ನ ಮಕ್ಕಳೆಲ್ಲ ಸ್ವರ್ಗದ ಅಧಿಕಾರವನ್ನು ಪಡೆಯುವುದಕ್ಕೆ ಹೋದರು. ಆದ್ರೆ ಏನು ಮಾಡೋಣ ಕಂದ? ಎಲ್ಲರನ್ನು ಆ ಸುರಪ ಮೋಸದಿಂದ ಕೊಂದು ಹಾಕಿದರು. ಆಶೀರ್ವಾದಿಸಿ ಕಳುವಿ ಕೊಡಿ, ತ್ರಿದಾಸರನ್ನು ಮರ್ದಿಸಿ ರತ್ನದ ತಟ್ಟೆಯಲ್ಲಿ ರಣವೀಳೆ ಕೊಡುತ್ತಾ ಇದ್ದೇನೆ. ಜಯಶೀಲನಾಗಿ ಬಾ ಮಗನೇ. ಬರಿದಾಗಿದೆ, ಯಾರಿಗೆ ಕೊಡ್ತೇನೆ?
ರೆಕ್ಕೆಯಿಂದ ಬಡಿದೆಪ್ಪಿಸಿದೆಯೋ ಬಂದಂತಹ ಹಕ್ಕಿಯ ಯಾರ ನೀನು? ಇಂದ್ರಾದಿ ಸುಮನಸುರು ಯುದ್ಧದ ಮೂಲಕ ಬಡಿದೋಡಿಸಿ ಅಲ್ಲಿ ನಿನ್ನದಾದ ಅಧಿಕಾರ ಸ್ಥಾಪಿಸಿದ ಮಾತ್ರಕ್ಕೆ ನೀನೊಬ್ಬ ಪರಾಕ್ರಮಿ ಎಂದೆನಿಸಿಕೊಳ್ಳುವುದಿಲ್ಲ. ಪರಾಕ್ರಮವನ್ನು ದುರಮುಖವಾಗಿ ತೋರ್ಪಡಿಸಿದವನಿದ್ದೆ. ನಿನ್ನನ್ನು ವಿಚಾರಿಸಿಗೆ ಬಂದ ಬಸ ಮಾಡಿದವನಲ್ಲ ಯಕ್ಷರಾಜ
ಯಕ್ಷಲೋಕ. ಪರಿಗಿದು ಬಳಿಕೋರ್ವ ಜನರು ತರಗರಿದಿ ಭಯದಿಂದ ನಡುಗುತ್ತ ಹರದಿ ನಡೆದಾಗ ಹಾದಿಗೆರಗಿ ಎರಗಿ ಯಾರ ನೀನು? ಹೇಮ ಮಾಲಿನಿ ಅದು ನಿನ್ನ ಅಜ್ಜಿ. ಹೇ ಮಾಲಿನಿ ಅಮ್ಮ ಎನ್ನುವ ಹಾಗಾಡು. ಹೇ ಮಾಲಿನಿ ಅಮ್ಮ ಏನು? ಯಾರ ನೀನು? ನಿಮ್ಮ ಗೆಂಡ ಇದನ್ನೆಲ್ಲ ಸುಡ್ಲಿಕ್ಕೆ ಛೇ! ಯಾರು? ನಿಮ್ಮ ಪೂರ್ಣೇಶನೊಂದಿಗೆ ಹೋದವ ಪ್ರಾಣೇಶನೊಂದಿಗೆ ಹೋದವ. ಪ್ರಾಣೇಶ ಆ. ಹಾಸ್ಯದ್ದು. ಯಾವ ಕಡೆಗೆ ಹೋದವ ನನ್ನವರೊಂದಿಗೆ? ನಿಮ್ಮ ಗಂಡ ಹೇಳಿದ್ದು ಏನು? ಕುಳಿತುಕೊಳ್ಳುವಾಗ ಹೀಗೆ ಮಧುವನ್ನಲ್ಲಿ ಕುಳಿತುಕೊಂಡ್ರೆ ಹೇಳಲಿಕ್ಕೆ ಆಗುದಿಲ್ಲ, ಮತ್ತೆ ಸಮಯ ವ್ಯರ್ಥ ಆಗುತ್ತದೆ. ನಿನ್ನ ಅನುಭವ ಹೇಳಿದರೆ ಸಾಧನೆ ಮಾಡಬೇಕು. ಸಾಧಿಸಿದರೆ ಸಬ್ಬಲ್ಲುಂಗ ಏ ಸಬಲ ಸಬಲ ಗೊತ್ತಿಲ್ಲ. ಶಬಳ ಶಬಳ ನುಂಗಬಹುದು. ಹಾಗಾಗಿ ಹೋಗುವ ಎಲ್ಲಿಗೆ? ಗುರುಪುರಕ್ಕೆ ಹೋಗಿ ದಿಗ್ವಿಜಯ ಮಾಡುವ. ಏ ಸುರಪುರಕ್ಕೆ ಹೋಗಿ ದಿಗ್ವಿಜಯ ಮಾಡುವ. ದಿಗ್ವಿಜಯ ಮಾಡುವ ಎನ್ನುವ ಹಾಗೆ ಅಲ್ಲಿಂದ ಬರುವುದ ನೀನೀಗ? ಅಲ್ಲಿಂದಲೇ ಬಂದದ್ದು. ವಿಷಯ ಏನಿದೆ? ಉಂಟು ಹೇಳು. ಲಾಲಿ ಲಾಲಿ
ಇರ್ತದಲ್ಲ, ಅದಕ್ಕೆ ಹಾಗೆ ನಮ್ಮ ಶೈಲಿ ಶೈಲಿಯ ಹಾಗೆ ಆ, ಅಲ್ಲಿದ್ದು ನೋಡಿದ್ದು ಇಲ್ಲಿ ಅನುಸರಣೆ ಅನುಕರಣೆ ಒಳ್ಳೆಯದಾಗಿದೆ ಎಲ್ಲವೂ. ಆ, ಅಮ್ಮ, ಏನಪ್ಪ ನಾವು ಸ್ವರ್ಗಲೋಕಕ್ಕೆ ಹೋದದ್ದಿತ್ತರ ಸ್ವರ್ಗದ ದೇವತೆಗಳೆಲ್ಲವೂ ಆ, ನಿಮ್ಮ ಗಂಡನನ್ನು ಎದುರಿಸುವುದಕ್ಕಾಗಿ ಬಂದದ್ದು. ನಿಮ್ಮ ಗಂಡನ ಮುಂದೆ ನಿಂತದ್ದು. ಆ, ನಿಮ್ಮ ಗಂಡನನ್ನು ಎದುರಿಸುವುದಕ್ಕೆ ಸಾಧ್ಯವಾಗದೆ ಆಗದೆ ಓಡಿ ಹೋದದ್ದು. ಎಲ್ಲ ಪರಾರಿಯ ಎಲ್ಲ ಪರಾರಿಗೆ ಅಂದ್ರೆ ಓಡಿ ಹೋದ್ರು ಓಡಿ ಹೋದ್ರು. ಆ, ಅಮ್ಮ, ಇವರೆಲ್ಲರೂ ಓಡಿ ಹೋಗುವ ಕ್ಷಣ ಮಾತ್ರದಲ್ಲೇ ಆ, ಮತ್ತೊಬ್ಬ ಬಂದ. ಯಾರದು? ನಮ್ಮ ಸುರತ್ಕಲ್ನ ಕಡೆಯಿಂದ 56ರಲ್ಲಿ ಬಂದ. ಛೆ, ಅದು ಹಾಗಲ್ಲ ಪುಣ್ಯ. ಸುರಲೋಕದ ಕಡೆಯಿಂದ ಹಾ. ಐರಾವತವನ್ನ ಏರಿಕೊಂಡು ಬಂದದ್ದು. ವಾತ ನಿನಗೆ ಐರಾವತದಲ್ಲಿ ಬಂದ. ಆ, ಐರಾವತದಲ್ಲಿ ಬಂದು ದೊಡ್ಡ ಜನರಾಗೆ ನಿಂತ. ಅವ ಐರಾವತ ಹೌದು. ನಿಮ್ಮ ಗಂಡ ಮೊದಲೇ ಸುಗಮದಲ್ಲಿ ತಲುಪಿ ಆಗಿದೆ. ಅಂದರೆ ಸುಗಮವಾಗಿ ಆಯಾಸವಿಲ್ಲದೆ ಹೋಗಿದ್ದಾರೆ. ಸುಗಮವಾಗಿ ತಲುಪಿ ಆಗಿದೆ. ಆ, ಬಂದ ಅಲ್ಲ, ನಿಮ್ಮ ಗಂಡ ಅವನನ್ನು ಹೀಗೆ ದಿಟ್ಟಿಸಿ ನೋಡಿದ. ನೋಡಿ. ಓ ಆ, ಪುರಂದರ, ಪುರಂದರ ಬಂದೀಯಾ? ಆ, ಒಳ್ಳೆದಾಯ್ತು. ನಿನ್ನ ನಿರೀಕ್ಷೆಯಲ್ಲೇ ನಾನಿದ್ದವ. ಆ, ಬಾ ಬಾ. ಯಾರನ್ನ ಕರೆಯುವುದು? ಅವ ಗುರಪ್ಪ. ಅಲ್ಲಿ ಆ, ಗುರುವಪ್ಪ ಅಲ್ಲ ಸುರಪ್ಪ. ಸುರಪ್ಪ ಬಾ. ಕಾಪಿಕಿ ಕಪಾಟಿ ಕಪಟಿ ಮಗನೇ, ಆ, 1-2ಕ್ಕೆಲ್ಲ ನೀನು ನಿನ್ನಪ್ಪ ಶ್ರೀಮೆನ್ನೆ ನಾರಾಯಣನ ಬಳಿಗೆ ಹೋಗಿ ಅದು ನಿನ್ನ ಅಪ್ಪ ಅಲ್ಲ. ಶ್ರೀಮನ್ನಾರಾಯಣ. ದೂರುವುದಕ್ಕೆ ಅವನಿಗೆ ಮಣ್ಣು ಹಾಕಿ ಅವನಿಗೆ ಮಣ್ಣು ಹಾಕಿ ಆ. ದೂರುವುದಕ್ಕೆ ಅವನ ಬಳಿಗೆ ಹೋಗಿದ್ಯಲ್ಲ. ಇಂದು ಕಾಂಬೆನು ನಿನ್ನ ಪೌರುಷವನು. ಅಪ್ಪ ನೀನು ಎಲ್ಲಿಗೆ ಹೋದೆ? ಅಲ್ಲ, ನಿಮ್ಮ ಗಂಡ ಸಾಹಿತ್ಯ ಆಗಿದೆ. ಹಾಗೆ ಇಂದು ಕಾಂಬೆ ನಿನ್ನ ಪೌರುಷವನ್ನು. ಏ ಸುರ್ಪಣೆ, ಸುರಪನೆ. ಸುರಪಣಿ ಆ, ಉಂಟಾ? ಯಾವುದು? ನಿನ್ನಲ್ಲಿ ಉಂಟೇನೋ? ಏನಾದು? ಬುಲ್ಬು ಉಂಟಾ? ಬುಲ್ಬು ಬಲುಹು ಉಂಟ. ಬಲುಹು ಉಂಟೇನೋ ಪಾಪಿ ಮಗನೇ? ಇದ್ದರೆ ದೂರದಲ್ಲಿ ಯಾಕೆ ನಿಂತಿದ್ಯೋ? ಮತ್ತೆ ಬಾ ಆ, ಬಾ. ಎಲ್ಲಿಗೆ? ಉದ್ದರಂಗದೊಳಗೆ. ಇಲ್ಲ, ಕರ್ಮ ಅದು. ಅದು ಹಾಗಲ್ಲ, ನೀನು ಹೇಳಿದ್ದು ಬೇರೆ. ಉತ್ತರಂಗ ಅಲ್ಲ, ಯುದ್ಧರಂಗ. ಏ ಮಂಗ, ಅದನ್ನ ಸರಿ ಹೇಳು. ಯುದ್ಧರಂಗವ? ನಾನು ಅಲ್ಲಿ ಯುದ್ಧರಂಗದೊಳಗೆ ಬಾ ಅಂತ ಒಂದು ಪಂಥ ಆಹ್ವಾನವನ್ನು ನೀಡಿದ್ದೆ ತಡ. ಅವ ಆಚೆ ಈಚೆ ನೋಡ್ಲಿಲ್ಲ, ಹುಡುಕಂತ ಯುದ್ಧರಂಗಕ್ಕೆ ತುಮುಕಿದ. ನಿಮ್ಮ ಗಂಡ ಕೂಡ ಯುದ್ಧರಂಗಕ್ಕೆ. ಆ, ಅಮ್ಮ ಕಾಮುಕಿ, ಮುಖಾಮುಖಿ. ಅಮ್ಮ ಮುಖಾಮುಖಿ. ಎದುರು ಬದಿರು. ಇಬ್ಬರು ಇದ್ದಿರು ಬದ್ದಿರು ಆದ್ರು. ಆ. ಅಮ್ಮ, ಓಹ್. ನಡೆದಂತ ಭೀಕರ ಭಯಂಕರ ಭಯಾನಕ ಅದ್ಭುತ ಬೀಭತ್ಸ್ಯ ರಮ್ಯ, ಯಾರ? ಮನೋಹರ, ಅದನ್ನು ಒಟ್ಟು ಮಾಡು ಪುಣ್ಯಾತ್ಮ. ರಮ್ಯ ಮನೋಹರವಾದಂತಹ ದೃಶ್ಯದಲ್ಲಿ ಆ, ನಿಮ್ಮ ಗಂಡ, ನಿನ್ನನ್ನು ಸುಟ್ಲಿಕ್ಕೆ ಅದು ಗಂಡ ಅಂತ ಸರಿ ಹೋಗಳು. ನಿಮ್ಮ ಗಂಡ ಆ ಸುರಪ್ಪನಿಗೆ 2 ಬಾರಿಸಿದ್ದು, ದೇವಲೋಕದಿಂದ ಹೊಡೆದು ಓಡಿಸಿದ್ದು. ಶಿವನೇ ಶಂಭುಲಿಂಗ. ಅವರನ್ನ ಮತ್ತೆ ಕರೆಸುವ. ನೀಚವ ನೀನು. ನೀನು ಯಾಕೆ ಅಳುವುದು? ಯಾಕೆ? ಏಕಲ್ವೇ? ಅದು ನೀನೆ. ಯಾಕೆ ಅಳುವೆ ಅಂತ ಕೇಳಿದ್ದು ನಾನು. ಈಗ ಸುರಪಾಲ ಓಡಿದ್ರೆ ಅದನ್ನ ಹೇಳುವಂತ ವೇಳೆಯಲ್ಲಿ ಪಾಪ ಸುರಪ್ಪನಿಗೆ 2 ಬಿಟ್ಟದಲ್ಲ, ಪೆಟ್ಟು ತಿಂದದಲ್ಲ. ಪಾಪಿ ಮಗ ಹಾಳಾಗಿ ಹೋಗಿ ಅವನು ಯಾವಾಗಲೂ ಪೆಟ್ಟು ತಿನ್ನುವುದೇ ಆಯ್ತು. ಅವನ ಹಣೆ ಬರದಲ್ಲಿ ಯಾವತ್ತಾದ್ರೂ ಸುಮ್ಮನೆ ಹೋಗಿದ್ದುಂಟ? ನಿಲ್ಲಿ ಪೆಟ್ಟು ತಿಂದವರೆಲ್ಲ ಪಾಪಿ ಮಕ್ಕಳು, ಪಾಪಿ ಮಕ್ಕಳಲ್ಲ. ಹಣೆ ಮರಗೆಟ್ಟವನವನು. ಪೆಟ್ಟು ತಿಂದವರೆಲ್ಲ ಅಣೆಬರಗೆಟ್ಟವರು. ಆ ವಿಷಯ ಹೇಳುವಾಗ ನಗಬೇಕಾ? ಇದು ಅಲ್ಲ, ನಗ ಇದು ಸರಿಯಲ್ಲ. ಅದು ಪಾಪಿ ಮಕ್ಕಳು ಅಣೆಬರಗೆಟ್ಟವರು ಸರಿಯಲ್ಲ. ಆಮೇಲಿನ ವಿಷಯಕ್ಕೆ ಕೇಳಬೇಕು. ಏನು? ಇವಾಗ ಸುರಪ್ಪ ದೇವಲೋಕವನ್ನು ಬಿಟ್ಟು ಓಡಿದಲ್ಲ, ಓಡಿದ. ಇನ್ನು ನಿಮ್ಮ ಗಂಡ ಆಚೆ ಈಚೆ ನೋಡಿ ಇಲ್ಲಿ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಶುರುವಾಗಬೇಕು. ಅದು ಮೊದಲು ಆಗಬೇಕು. ಎಲ್ಲಿಟ್ಟು? ಯಾವುದು? ಟಾಪಿ. ಅದು ಯಾಕೆ ಪುಣ್ಯಾತ್ಮ ಅವರಿಗೆ? ಟಾಪಿ ಕುತ್ಕೊಳ್ಳಿಕ್ಕೆ. ಅದರಲ್ಲಿ ನೀನು ಕುಳಿತು. ಟಾಪಿ ಅಲ್ಲ, ಪೀಠ. ಪೀಠ ಆಚೆ ಈಚೆ ಆಯ್ತು. ಅದು ಆಚೆ ಈಚೆ ಆಯ್ತಲ್ಲ. ಪದಗಳು ಆಚೆ ಈಚೆ ಆಯ್ತಾ? ಹೌದೌದು. ಏನು? ಮೊದಲು ಪಿ ಬರ್ಬೇಕು. ಅಕ್ಷರ. ಅದೇ ಅಕ್ಷರ ಪಿ. ಪೀಠ ಎಲ್ಲಿಂಟು? ಪೀಠ ಅಂತ ಆಚೆ ಈಚೆ ನೋಡಿದ್ರು ಸ್ವರ್ಗದ ಸಿಂಹಾಸನ ಏರಿ ಹಿಂದಿನಿಂದ ಜಯಘೋಷ ಮಾಡಿದ್ರು. ಮುಂದಿನ ದೇವತೆಗಳೆಲ್ಲ ಭಾಷ್ಮಾಂಜಲಿಯನ್ನು ಯಾಕ? ಸ್ವರ್ಗ ತಪ್ಪಿತಲ್ಲ, ದುಃಖ ಬೇಸರದಿಂದ ಭಾಷ್ಮಾಂಜಲಿಯನ್ನು ಸುರಿಸಿದ್ರು. ನಮ್ಮವರಿಗೆ ಸಂತೋಷಕ್ಕೆ ಲೆಕ್ಕವಿಲ್ಲ. ಇಂತಹ ಸಂತೋಷದ ಸಂಭ್ರಮದ ವಾತಾವರಣವನ್ನು ಹೀಗೆ ಸಂಭ್ರಮಿಸುವುದಲ್ಲ, ಮತ್ತೆ ಹೇಗೆ ನಡಿಬೇಕು. ಯಾವುದು? ರಂಜಾನಿಗೊಂದು. ಅದನ್ನೇ ಹೇಳಿ ಸಾಯ್ಬೇಡ.
ರಂಜನೆಗೆ ಏನಾದ್ರೂ ಕಾರ್ಯಕ್ರಮ ಆಗ್ಬೇಕು. ಏನು ಮಾಡುವ ಅಂತ ಯೋಚಿಸುವಾಗ ಯಾವುದು? ಚಾಂಚುಚಿ ಅದೇ ನಿನಗೆ ಹೀಗಾಗಿ ಅದು ಉಚ್ಚಾರ ಬರುವುದಿಲ್ಲ. ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿ. ಭೂಲೋಕದಲ್ಲೆಲ್ಲ ಪ್ರಚಾರದಲ್ಲಿ ಉಂಟು. ಯಾವ? ಗಾನ ವೈಭವ, ನಾಟ್ಯ ವೈಭವ ಎಲ್ಲಿ ಕೂಡ ಆಗಬೇಕು. ಈಗ ಸ್ವಲ್ಪ ಕಡಿಮೆ ಆಗಿದೆ. ಇನ್ನು ಕೆಳಗಿನಿಂದ ಕರೆದುಕೊಂಡು ಬರುವುದಕ್ಕೆ ಆಗುವುದಿಲ್ಲ. ಯಾರು ಕಲಾವಿದರು ಕೇಳುವುದಿಲ್ಲ. ಸ್ವರ್ಗದಲ್ಲೇ ಯಾರಾದ್ರೂ ಇದ್ದಾರ ಅಂತ ನೋಡುವ ಅಂತ ಯೋಚಿಸುವಾಗ ಗಾಯನಕ್ಕೆ ಇದ್ದಾರಲ್ಲ. ಯಾರದು? ಶಂಭೂರು ನಾರದರು. ಶಂಭೂರ್ನವರ? ಬ್ರಹ್ಮ ಮಾನಸಿಕ ಪುತ್ರ. ಮಾನಸಿಕ ಹಿಡಿದದು ನಿನಗೆ. ಬ್ರಹ್ಮ ಮಾನಸ ಪುತ್ರ ತುಂಬೂರು ನಾರದರು ತಾಳ ಚರ್ಮುರಿಯೆಲ್ಲ ಇಟ್ಕೊಂಡು ಬಂದ್ರು. ತಂಬೂರಿ ಎಲ್ಲ ಇಟ್ಕೊಂಡು ಬಂದ್ರು, ಕುಳಿತರು. ಗಾಯನಕ್ಕೆ ಜನ ಆಯ್ತು. ಮೃದಂಗಕ್ಕೆ ಬಾರಿಸುವುದಕ್ಕೆ ಬೇಡವಾ? ಹೌದು, ಬೇಕು. ಯಾರಪ್ಪ? ಯಾರಿದ್ದಾರೆ? ಚಿಪ್ಪಣ ಸೇನ, ಚಿತ್ರಸೇನ ಅವರು ಬಂದ್ರು. ಬರುವಾಗಲೇ 6 ಮದ್ದಲೆ ತಂದಿದ್ದಾರೆ. ಕೈಯಲ್ಲೆರಡು, ಸಂಕುಳಲ್ಲೆರಡು, ಹೀಗೆ ಎತ್ತಿಕೊಂಡು ಬಂದದ್ದು. ಎತ್ತರವಾದಂತಹ ಆಸನದಲ್ಲಿ ಕುಳಿತು ಹಾಗೆ ಕೂತದ್ದು ಹೋಗಿ 6 ಮದ್ದಲೆಯನ್ನು ಹೀಗೆ ವೃತ್ತಾಕಾರವಾಗಿ ಜೋಡಿಸಿಟ್ಟು, ಒಂದನ್ನು ತೊಡೆಯ ಮೇಲೆ ಇಟ್ಟು ತಲೆಗೊಂದು ಪೇಂಟೆ ಇಟ್ಟು, ಪೇಟ ಇಟ್ಟು, ಸಭೆಗೆಂದು ಹೀಗೆ ನಮಸ್ಕಾರ ಮಾಡಿ ಟುಮ್ 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 ಏನಾದ್ರು ಚಾಪು ಕೊಟ್ಟದ್ದು. 6ಕ್ಕೂ ಚಾಪು ಕೊಟ್ಟದ್ದು. ನಾರದರ ಗಾಯನ ಪ್ರಾರಂಭ ನೋಡಿ. ಇವರು ಒಬ್ಬರೇ 6 ಮದ್ದಲೆ ಉಂಟು. ರೋಮಾಂಚನ ಹೇಳುವಾಗಲೇ ಮೈ ಜುಮ್ಮಾಗುತ್ತದೆ. ಇವರು ಒಬ್ಬರೇ 6 ಮದ್ದಲೆ, ಮತ್ತೊಂದು ತೊಡೆಯಲ್ಲಿ ಮೇಲೆ, ಒಟ್ಟಿಗೆ 7. ಗಾಯನ ಶುರುವಾಯಿತು. 7 ಹೀಗೆ ನೋಡಿ ಒಂದನ್ನೇ ಬಾರಿಸಿತು. ಮತ್ತೆ ಅವರು ಅಷ್ಟು ಇಟ್ಟದ್ದು ಯಾಕೆ ಅಲ್ಲಿ? ಅದು ಕೆಳಗೆ ಪ್ರಚಾರದಲ್ಲಿ ಉಂಟಲ್ಲ, ಹೌದೌದು. ಮೇಲೆ ಇವರದೊಂದು ಮಾಡುವ ಅವರಿಗೆ ಆಗ್ಲಿಕ್ಕಿಲ್ಲಪ್ಪ. ಸಾಧ್ಯ ಆಗುತ್ತದೆ ಒಮ್ಮೆ. ಇರ್ಲಿ, ಪ್ರಯತ್ನ ಪಟ್ಟಿದ್ದಾರಲ್ಲ. ಹಿಮ್ಮೇಳನೇನು ಗಟ್ಟಿಯಾಗಿತ್ತು. ಮುಮ್ಮೇಳನಕ್ಕೆ ಗಟ್ಟಿಯವರು ಬೇಕು, ಸಮರ್ಥರಾದವರು. ಮೊದಲಾಗಿ ರಂಬೆ ನಾಟ್ಯ ವೈಭವ ಆಯ್ತು. ಅವಳ ನಾಟ್ಯ ಒಂದು ಸಂತೋಷ ಪಡೆದಂತ ಬೆನ್ನಿಗೆ ಮತ್ತೊಬ್ಬಳು ಬಂದು ಹೀಗೆ ನಿಂತಿದ್ದಾಳೆ. ಯಾರು ಅಂತ ನೋಡುವಾಗ ಯಾರದು? ಉಮಾಶ್ರೀ. ಅಲ್ಲಿಗೆ ಹೋದ. ಅವಳು ಊರ್ವಶಿ ಬಂದು ನಾಟ್ಯ ವೈಭವ ಆಯ್ತು. ಎಲ್ಲರೂ ಸಂತೋಷದಿಂದ ಸಂಭ್ರಮಿಸುತ್ತಾ ಇರುವಾಗ ನಿಶಬ್ದವಾದಂತಹ ವಾತಾವರಣ. ಒಂದು ಸ್ವರ ಮೇಲಿಂದ ಕೇಳಿ ಬಂದದ್ದು. ಏನದು? ಗರಣೆ ಗರನೆ ತಿರುಗುತ್ತಾಕ್ಷಣನೆ, ಗರನೆ ಗರನೆ ತಿರುಗುತ್ತಾಕ್ಷಣನೆ ಬಂದು ನಿಂತ ವೈರಿ. ಹೌದಾ? ನೀನೇನು ನನ್ನನ್ನು ತಿನ್ನುವುದಕ್ಕೆ ಬರುವುದೇ? ನೀನು ಬಾಯಿ ಹಾ ಮಾಡಿಕೊಂಡು ಅವನಿಗೆ ಹೆದರಿಸಬೇಡ ನೀನು. ಯಾರು ಅದು? ಯಾರದು? ವೈರಿ ಅವರ ಶತ್ರು. ಯಾರು? ಶತ್ರು. ನಿನ್ನ ಕರ್ಮ ಏನೆಲ್ಲ ಹೇಳಿ ಸಾಯ್ತೀಯ. ಬಂದು ನಿಂತಿದ್ದಾನೆ. ಯಾರು ಅಂತ ಹೀಗೆ ನೋಡುದು ಆಲೋಚನೆ. ಹೀಗೆ ರೆಕ್ಕ ಅಗಲ ಮಾಡಿ ನಿಂತಿದ್ದಾನೆ. ನೋಡುವಾಗ ಯಾರು? ಪರಿಚಯ ಉಂಟು. ಯಾರು? ಯಶ್. ಹೌದಾ? ಯಶ್. ಯಕ್ಷರಾಜ ಪಿಂಗಳಾಕ್ಷ. ಬಂದದ್ದು ನಿಂತದ್ದು. ಮಾತಿಲ್ಲ ಕಥೆಯಿಲ್ಲ. ಅಲ್ಲಿಗೆ ಒಂದು ನಿಮ್ಮ ಗಂಡನ ಮೂಸುಂಟಿಗೆ ಬಾರಿಸಿ ನನ್ನವರಿಗೆ ಹೊಡೆದು ಹೊಡೆದು ಹಾಗೆ ನಿಂತವನು. ಪೆಟ್ಟು ತಿಂದ ಪಾಪಿ ಮಗ ಅನೆಬರ ಕೆಟ್ಟವ. ಯಾರಿಗೆ ಹೇಳುವುದೀಗ? ಮತ್ತೆ ಆಗ ಹೇಳಿದ್ರಿ ಅದು ದೇವೇಂದ್ರನಿಗೆ ಮಾತ್ರ, ನನ್ನವರಿಗೆ ಹೇಳಲಿಕ್ಕಿಲ್ಲ ಅದನ್ನೆಲ್ಲ. ಅವರಿಗೊಂದು ನಮಗೊಂದು ಬೇರೆಯ. ಅವರು ಹಾಗೆ, ನಮ್ಮವರು ಹೇಗೆ? ಪಾಪ ಪೆಟ್ಟು ಬಿತ್ತಲ್ಲ. ಅವರು ಬಿಡುವುದಿಲ್ಲಪ್ಪ. ಅವರು ಬಿಡುವುದಿಲ್ಲ ಹಾಗೆ. ಅಷ್ಟು ದೊಡ್ಡ ಸಭೆ ಮಾತ್ರ ಬಿಟ್ರೆ ಹಾಗಲ್ಲ, ಅವರನ್ನ ಬಿಡುವುದಿಲ್ಲ. ಯಾಕೆ? ನನ್ನವರು ಶಕ್ತಿಗಾರರು. ಹೌದಾ? ಯಾರು? ಶಕ್ತಿಗಾರರು ಕುಳಿತಿದ್ರ ಅಂತ ಎದ್ದು ನಿಂತು ಇವ ಮತ್ತೆ ಅಲ್ಲಿ ತನಕ ಹೋದ. ಅವನಿಗೆ ಮೇಲೆ ಬರ್ತಾನೆ. ಹೀಗೆ ರೆಕ್ಕೆ ಅಗಲ ಮಾಡಿ ನಿಂತಿದ್ದಾನೆ. ನಿಮ್ಮ ಗಂಡನನ್ನು ನೋಡಿ ಸ್ವರ್ಗವನ್ನು ಏರ್ತಿಯಲ್ಲ.
ನೀವು ಬಾ, ಹೀಗೆ ಬಾ, ಹೀಗೆ ಬನ್ನಿ, ಹೀಗೆ ಏನಾಯ್ತು ನಿನ್ನ ಅವಸ್ಥೆ? ಪುನಃ ಆವಾಗ ಏನಾಯ್ತು? ಒಂದು ಪೆಟ್ಟು ಕಟ್ಟದಲ್ಲ, ನಿಮ್ಮ ಗಂಡ ನಿಂತಿದ್ರ ಅಲ್ಲಿಗೆ ಮಲಗಿದ್ರ? ಅವರು ಮಲಗಿಕೊಂಡೆಲ್ಲ ಯುದ್ಧ ಮಾಡ್ತಾರಪ್ಪ. ಅಮ್ಮ ನಿಮ್ಮಷ್ಟು ಅನುಭವ ಇಲ್ಲ. ಏ, ಯುದ್ಧದ ವೈಖರಿ ಗಮನಿಸಿದ್ದೇನೆ ನಾನು. ಇರಬಹುದು ಆ. ಎನ್ನುವ ಹಾಗೆ ನಿರೀಕ್ಷೆಯಲ್ಲಿದ್ದೆ. ಹೇಳುದು ಕಾಣುವುದಿಲ್ಲ. ಮುಟ್ಟಿದೆ ತಟ್ಟಿದೆ ಎಬ್ಬಿಸುವುದಕ್ಕೆ ಪ್ರಯತ್ನ ಪಟ್ಟಿ ಇಲ್ಲ. ಸರಿಯಾಗಿ ಹತ್ತಿರ ಹೋಗಿ ನೋಡುವಾಗ ನೋಡಿದೆ ಎಂತದ್ದಮ್ಮ, ಇಷ್ಟು ನಾಲಿಗೆ ಹೊರಗಾಕಿ ಹೊರಗೆ ಹಾಕಿ. ನಿಮ್ಮ ಗಂಡ ಸತ್ತ. ಅಯ್ಯೋ! ಪತಿಯೇ ಮಡಿದೆಯಲ್ಲ ಪತಿಯೇ ಮಡಿದೆಯಲ್ಲ ಈ ಬಲಿಯಲ್ಲ ಜತೆಯಗಲು ಮರೆನಲ್ಲ ಕ್ಷಿತಿಯೊಳು ನಿನ್ನನಗದೆ ಜೀವಿತನದಿ ವ್ಯಥೆಯ ಆರೊಡನಿನದಿ ಪತಿಯೇ ನೀ ಮಡಿದೆಯಲ್ಲ ಶಿವನೇ, ಎಂಥ ಒಂದು ಕರ್ಣ ಕಠೋರವಾದಂತಹ ಮಾತುಗಳನ್ನ ಕೇಳಿದೆ ನಾನು. ಸ್ವಾಮಿ, ಯುದ್ಧಕ್ಕೆ ಹೋಗುವಂತಹ ವೇಳೆಯಲ್ಲಿ ನನ್ನಲ್ಲಿ ಆಡಿ ಹೋದಂತಹ ಮಾತುಗಳು ಹೇಗೆ ಸ್ವಾಮಿ? ಪಾಲಿನಿ, ಮಂಗಳಾರತಿಯನ್ನು ಹಿಡಿದುಕೊಂಡು ನಿಂತುಕೋ, ನಾನು ಬರುವಂತಹ ವೇಳೆಯಲ್ಲಿ ನಗು ಮುಖದಿಂದ ಮುಖಕ್ಕೆ ಮಂಗಳಾರತಿನ ಬೆಳಕು ಎನ್ನುವ ಹಾಗೆ ಆಡಿ ಹೋದಿರಲ್ಲ ಸ್ವಾಮಿ. ಆ ಮಾತುಗಳೆಲ್ಲವೂ ಇನ್ನು ಕನಸಾಗಿ ಉಳಿದು ಹೋಯಿತು, ಕನಸಾಗಿ ಉಳಿದು ಹೋಯಿತು. ಹಾಗಿದ್ರೆ ನನಗಿಂತ ಸ್ಥಿತಿ ಬರುವುದಕ್ಕೆ ಕಾರಣ ಯಾರು? ನನಗಿಂತ ವೈತವಿ ದೀಕ್ಷೆ ಬರುವುದಕ್ಕೆ ಕಾರಣ ಯಾರು? ನನಗಿಂತ ಸ್ಥಿತಿ ಬರುವುದಕ್ಕೆ ನೀವೇ ಕಾರಣ, ನೀವೇ ಕಾರಣ. ನನ್ನ ಕಣ್ಣಿನಲ್ಲಿ ನೀರು ಬರುವ ಹಾಗೆ ಮಾಡಿದಂತಹ ನಿಮ್ಮ ಕಣ್ಣಿನಲ್ಲಿ ರಕ್ತವನ್ನು ಬರಿಸದೇ ಇದ್ದಾರೆ ದ್ಯತಿಸುತ್ತೆಯಾದಂತಹ ಮಾಲಿನಿ ನಾನಲ್ಲ, ಮಾಲಿನಿ ನಾನಲ್ಲ. ನನ್ನ ಈ ವಿಚಾರವನ್ನು ಯಾರಲ್ಲಿ ಹೇಳಿಕೊಳ್ಳುವುದು ನಾನು? ನನಗೆ ಯಾರಿದ್ದಾರೆ ದಿಕ್ಕು? ನನಗೊಬ್ಬ ಮಗನಿದ್ದಾನೆ, ಸಮರ ಸಮರ್ಥನಾದಂತಹ ಮಗ ಮಹಿಷನಿದ್ದಾನೆ. ಅವನೇ ಸಾಕು. ಅವನನ್ನೇ ಕರೆದು ಸಮಸ್ತ ವಿಚಾರಗಳನ್ನು ಅರುಹಿ ನಿಮಗೊಂದು ಕಥೆಯನ್ನು ಕಾಣಿಸ್ತೇನೆ. ನನ್ನ ಮಗನನ್ನು ನಾನು ಕರೆಯುತ್ತೇನೆ. ಮಗನೇ ಮಹಿಷ, ಮಗನೇ ಮಹಿಷ, ಮಗನೇ ಮಹಿಷ.
ಮಹಿಷ ಎಂಬ ದೀರ್ಘ ಸ್ವರವನ್ನಾಲಿಸಿ ಇತ್ತ ಕಡೆ ಓಡೋಡಿ ಬಂದಿದ್ದೇನೆ. ಅಮ್ಮ, ಮಗನೇ, ಎಂದಿನ ಹಾಗೆ ನೀನಿಲ್ಲ ತಾಯೇ. ಇಲ್ಲ ಕಣ್ಣ. ದೂರದಲ್ಲೇ ಕಂಡಂತಹ ನೀನು ಎತ್ತಿ ಮುದ್ದಾಡಿಸುತ್ತಾ ಇದ್ದಿ, ಆದರೆ ಇಂದು ನೆಲನೋಟಗಳಾಗಿದ್ದೀಯ. ಹೌದು ಕಣ್ಣ. ಅಮ್ಮ, ಮಗನೇ, ಶ್ವೇತ ವಸ್ತ್ರಧಾರಿಯಾಗಿದ್ದೀಯ. ಹಣೆಯಲ್ಲಿ ಕಾಣಬೇಕಾದಂತಹ ಕುಂಕುಮ ಅಳಿಸಿ ಹೋಗಿದೆ. ಕೊರಳಲ್ಲಿರಬೇಕಾದ ಮಂಗಳಸೂತ್ರ ಕಾಣುತ್ತಿಲ್ಲ, ಕುಂಕುಮವೂ ಇಲ್ಲ. ಏನಾಯ್ತಮ್ಮ? ಮಹಿಷನಿರುವಾಗಲೂ ಕಷ್ಟವೇ ಅಮ್ಮ. ಅಮ್ಮ, ನಮ್ಮದಾದಂತಹ ಬೆಳವಣಿಗೆಯನ್ನ ಕಂಡರೆ ಬಹಳ ಮಂದಿ ಸರಿಗಳಿದ್ದಾರೆ ತಾಯಿ. ತುಂಬಾ ಜನಕ್ಕಾಗುವುದಿಲ್ಲ ಕಂಡ. ಅವರಲ್ಲಿ ಹರಿಯೋ ಶಂಕರನು ಅಲ್ಲ ಮೇಲೂ ಸರಸಿದೋದ್ಭವನು ಅವರೆಲ್ಲರ ವಿಚಾರ ನಡೆಯಮ್ಮ. ನಮ್ಮವರಿಂದ ಏನಾದ್ರು ಹೆಸರಾಯ್ತು ನಮ್ಮ ನಿಮಗೆ ಹೇಳಮ್ಮ. ನನ್ನಲ್ಲಿ ನಿನ್ನ ತಂದೆಯವರು ನಾಲ್ಕು ಲೋಕವನ್ನು ತನ್ನ ಅಂಕಿತಕ್ಕೆ ತೆಗೆದುಕೊಳ್ಳಬೇಕೆನ್ನುವಂತಹ ಸಲುವಾಗಿ ಸೈನ್ಯವನ್ನು ಕೋಡಿಕೊಂಡು ಯುದ್ಧಕ್ಕೆ ಹೋದಂತಹ ವಿಚಾರ ಗೊತ್ತಿದೆಯಲ್ಲ ಮಗನೇ. ಬಂದಂತಹ ಸುಮನಸರೆಲ್ಲರನ್ನೂ ಕೂಡ ಹೆಣ್ಣಟ್ಟಿಸಿದರಂತೆ. ಬರಿದಾದಂತಹ ಸಿಂಹವಿಷ್ಟರವನ್ನ ಏರಿ ಕುಳಿತರಂತೆ ಮಗನೇ. ಅಮ್ಮ, ಕಂದ, ಸಂತೋಷದ ವಿಚಾರ ಯಾಕಮ್ಮ ಕಣ್ಣೀರು? ಕಂದ, ಸಂತಸವನ್ನು ಅನುಭವಿಸುವಂತಹ ಭಾಗ್ಯದಿಂದ ವಂಚಿತರಾಗಿದ್ದೇವೆ ಮಗನೇ. ಸೋತಂತಹ ಸುಮನಸರೆಲ್ಲರೂ ಕೂಡ ಒಟ್ಟಾಗಿ ನಿನ್ನ ತಂದೆಯನ್ನ ಮೋಸದಿಂದ ಕೊಲ್ಲಿಸಿದರು.
ಏನಾಗಿ ಹೋಯ್ತಮ್ಮ? ಏನು ಹೇಳುವುದು ಮಗನೇ? ನಾಕವನ್ನ ಏರುತ್ತೇನೆ ಎಂಬ ಹಾಗೆ ಹೇಳಿ ಹೋದ ತಂದೆಯವರು ಆ, ನಾಕವನ್ನೇ ಸೇರಿದರೆ ಅಮ್ಮ ಹೌದು ಕಂದ. ನಮ್ಮದಾದಂತಹ ಕಷ್ಟದ ಪರಿಸ್ಥಿತಿಯನ್ನು ಕಂಡಂತಹ ದೇವತೆಗಳು ಗಹಗೈಸಿ ನಗಾಡುವುದಕ್ಕೆ ಮುಂದಾದರೆ ಅಮ್ಮ ಹೇಗೆ ಸಂಭ್ರಮಿಸ್ತಾ ಇದ್ದಾರೆ ನೋಡು ಮಗನೇ. ಅಮ್ಮ ಆ, ನನ್ನ ತಂದೆಯ ಸಾವಿಗೆ ಕಾರಣರಾದ ದೇವತೆಗಳ ಬಿಡಲಾರೆ. ನಿನ್ನ ತಂದೆಯ ಸಾವಿಗೆ ಕಾರಣ ಯಕ್ಷ. ನಿನ್ನ ತಂದೆಯ ಸಾವಿಗೆ ಕಾರಣ ಯಕ್ಷ. ತಾಯೇ, ಆ, ನನ್ನ ತಂದೆಯ ಸಾವಿಗೆ ಕಾರಣರಾದವನು ಯಕ್ಷನೇ. ನನ್ನ ಪಾಲಿಗೆ ನಿರ್ಲಕ್ಷ್ಯ. ಆ, ಹೋರಾಟಕ್ಕೆ ಬಂದರೆ ರೆಕ್ಕೆಯನ್ನ ಮುರಿದು ಆ. ಮಾರಿ ದೇವತೆಗಳಿಗೆ ಔತಣದ ವ್ಯವಸ್ಥೆ. ಹೋಗ್ತೇನಮ್ಮ. ತನಯನಾಡಿನೊಡಿಗೆ ಮಾಲಿನಿ ಮನದಿ ಖರೋಶವನಂದು ನುಡಿದಳು ಮನದಿ ಖರೋಶವನಂದು ನುಡಿದಳು ಅನಿಮಿಷದ ಗೆಲ್ಲಬಹುದು ಕಮಲದಿ ನಿನಗೆ ಘನಬಲ್ಲ ಮಗನೇ ವನಜನ ಭನು ಬರೋಬ ಕೃತಕದೇ ಅನಬರದ ಸುಮನದರ ಪಕ್ಷದಿ ನಿನಗೆ ಬೇಳುವೆನೋದು ವಿಧಿಗೆಲಿ ಪಡೆದು ಬರಗಣನು ಮಗನೇ ಮಗನೇ ನಿನ್ನ ಮಾತುಗಳನ್ನು ಕೇಳುವಂತಹ ಸಮಯದಲ್ಲಿ ಆತ್ಮಾನಂದವಾಗುತ್ತಾ ಇದೆ. ಹೌದಮ್ಮ. ನನ್ನ ಮಗನ ವೀರೋಚಿತವಾದಂತಹ ನುಡಿಯನ್ನು ಆಲಿಸುವಂತಹ ವೇಳೆಯಲ್ಲಿ ಇನ್ನು ಮುಂದಕ್ಕೆ ನನ್ನ ಕಣ್ಣುಗಳಿಂದ ಕಣ್ಪನಿಗಳು ಜಾರುವುದಕ್ಕೆ ಸಾಧ್ಯ ಉಂಟಾ ಮಗನೇ? ಓಹೋ. ಖಂಡಿತವಾಗಿ ಇಲ್ಲ. ಹೌದಮ್ಮ. ಆದರೂ ಕೂಡ ಏನಮ್ಮ? ಹಿರಿಯರು ಆಡಿರುವಂತಹ ಒಂದು ಮಾತನ್ನು ನೆನಪಿನಲ್ಲಿಟ್ಟುಕೊಳ್ಬೇಕು ಮಗನೇ. ಹೇಗಮ್ಮ? ಕಾಲಿಡುವುದಕ್ಕಿಂತ ಮೊದಲಾಗಿ ಕಣ್ಣಿಟ್ಟು ವ್ಯವಹರಿಸಬೇಕು ಎನ್ನುವಂತಹ ನುಡಿ. ಓಹೋ. ಕಂದ, ಅಮ್ಮ. ನಮಗೆ ಹೇಗಾದರೂ ವಂಚಿಸಬೇಕು ಎನ್ನುವ ಹಾಗೆ ಆಯ್. ಹಬ್ಬ ಹಬ್ಬಿಸುತ್ತಾ ಇದ್ದಾರೆ ಸುರರು. ಹೌದಾ? ಅವರ ಕಪಟ ಕೃತ್ಯಗಳಿಗೆ ನಾವು ಯಾವ ಕಾರಣಕ್ಕೂ ಬಲಿಯಾಗಕೂಡದು ಮಗನೇ. ಹೌದಮ್ಮ. ಅದಕ್ಕಾಗಿ ಏನಮ್ಮ? ಈ ಕೂಡಲೇ ಕಾನನವನ್ನು ಹೋಗಿ ಸೇರಿಕೋ. ಅಮ್ಮ, ಕಾರಣವನ್ನು ಸೇರುವುದಕ್ಕೆ ನಾನು ಸಿದ್ಧರಿದ್ದೇನೆ. ಆ, ಆದ್ರೆ ಹೊತ್ತಿಗೆ ಆಹಾರ ಎಲ್ಲಿಂದ ತಾಯಿ? ಕಂದ, ಅಮ್ಮ. ಅನ್ನ ಆಹಾರಾದಿಗಳನ್ನು ಬಿಡಬೇಕು. ಓಯ್. ಕಠಿಣವಾದಂತಹ ತಪಸ್ಸನ್ನು ಆಚರಿಸಬೇಕು. ಬ್ರಹ್ಮದೇವನನ್ನು ಒಲಿಸಿಕೊಳ್ಳಬೇಕು. ಬಂದಂತಹ ವೇಳೆಯಲ್ಲಿ ಬೇಕು ಬೇಕಾದಂತಹ ವರವನ್ನು ಅವನಿಂದಲೇ ಕೇಳಿ ಪಡೆದುಕೊಂಡು ಬರಬೇಕು. ಹೌದಾ ತಾಯಿ? ಕಾನನವನ್ನ ಸೇರಿಕೊಳ್ಳುವಂತಹ ಸಮಯದಲ್ಲಿ ನಿನ್ನ ದೇಹ ರಕ್ಷಣೆಗೆ ಆಯುಧದ ಅವಶ್ಯಕತೆ ಇದೆ. ಆಯ್. ಅದನ್ನ ಈ ಮಾತೆ ಕೊಡ್ತೇನೆ ಕಂದ. ಕೊಡಮ್ಮ. ಕಂದ, ಆಯ್. ಇದು ನಿನ್ನ ತಂದೆಯ ಪಟ್ಟದ ಕತ್ತಿ. ಓಹೋ. ಸೇರಬೇಕಾದಂತಹ ಜಾಗಕ್ಕೆ ಸೇರಿಸುವ ಹೊಣೆಗಾರಿಕೆ ಇದೆ. ಹೌದಾ ತಾಯಿ? ತೆಗೆದುಕೋ ಮಗನೇ. ಆಶೀರ್ವಾದಿಸಮ್ಮ. ಶುಭವಾಗಲಿ. ಹೋಗಿ ಬಾ ಕುಮಾರ. ಮಾತೆಗೆ ಮಣಿದು ವಿಖ್ಯಾತನ ಹಿಸನು ವಿಧಾನ ತಪಗೈವೆ ನಿಲುತಾನ ಆತನು ಕ್ಷಣದೊಳಗಿದಂದು ಪುಷ್ಪರ ಕ್ಷೇತ್ರವು ಬಳಿಕ
ವಿಧಿಯ ಕುರಿತಾಗಿ ಬೇಕಾದವರ ಸಂಗ್ರಹವಾಗಿದೆ. ವಿಚಾರವನ್ನು ತಿಳಿದಂತಹ ತಾಯಿ ಶೋಣಿತದ ಸರ್ವಾಧಿಕಾರ ನನ್ನ ಪಾಲಿಗೆ ಬಂತು. ಬಾಲಮಹೇಶನಾಗಿ ಮೆರೆಯುತ್ತಿದ್ದಂತಹ ನಾನು ರಾಜಮಹೇಶನಾಗಿ ಆಳ್ವಿಕೆ ನಡೆಸುತ್ತಾ ಇದ್ದೇನೆ. ವಿಚಾರವನ್ನು ತಿಳಿದು ಶಂಕದುರ್ಗರು ಸೇರಿದ್ದಾರೆ. ನಾಕವನ್ನ ಏರುವ ನಿರೀಕ್ಷೆ ಉಂಟು. ನೋಡೋಣ. ಇದಕ್ಕೆ ಸ್ವರ್ಗ ಅಂತ ಹೆಸರು. ಪುಣ್ಯ ಮಾಡಿದವರು ಏರಬೇಕೆ ಹೊರತು ಅಧರ್ಮಿಗಳಲ್ಲೂ ಅಲ್ಲ ಏರುವುದು. ಈಗ ದೂತ ಬಂದಾಡಿದ ಮಾತು, ದುರುಳನಾದಂತ ಮಹಿಷನ ದಾಳಿ ನಮ್ಮ ದೇವಪಡೆಯ ಸಾಮರ್ಥ್ಯ ತೋರಿಸಬೇಕು. ಸಾಗಲಿ.
ಸರಿ ವಜ್ರಾಯುಧವನ್ನು ಜಳಪಿಸುವಾಗಲೇ ಅರಿತೆ ಸುರಪ್ಪನೆಂಬವ ನೀನೆಂಬ ಹಾಗೆ. ಏನು ವಿಚಾರಣೆಗೆ ಬಂದವನು ಸಾಮಾನ್ಯನಲ್ಲ. ಏನು ಶೋಣಿತಪುರದ ಅಧಿಕಾರಿ ಮಹಿಷ. ಒಳ್ಳೆಯ ಮಾತಲ್ಲಿ ಹೇಳೋದು, ಸ್ವರ್ಗದ ಪಟ್ಟ ಬಿಟ್ಟುಕೊಡು, ಇಲ್ಲವಾದರೆ ಬೆನ್ನು ಪುಡಿ ಮಾಡಿ ಆದ್ರೂ ಸುಮನಸರ ಮೇಲೆ ನಿನ್ನ ಅತಿಕ್ರಮಣವು ನೀನು ಬರುವಾಗಲೇ ನಮ್ಮದು ತಡೆ ಉಂಟು ಅಂತ ತೋರಿಸಿದ್ದೇವೆ. ಪರೋಕ್ಷ ಪ್ರಿಯರಾದಂತಹ ದೇವತೆಗಳ ಮೇಲೆ ಅಭಿಯೋಗ ನಡೆಸಿ ಉಳಿದವರಿಲ್ಲ. ಒಂದು ವೇಳೆ ಸಮರದಲ್ಲಿ ನಾವು ಸೋತಿದ್ದೇವಂತಾದ್ರೂ ಸೋಲನ್ನು ಮತ್ತೊಮ್ಮೆ ಗೆಲುವಂತೆ ನಾವು ಮಾಡಿ ತೋರಿಸಿದ ಪ್ರಕರಣಗಳೇ ಹೆಚ್ಚಿರುವುದು. ಹಾಗಾಗಿ ಹೇಳುವುದು, ಈ ಪ್ರಕರಣವು ಹಾಗೆ. ಒಂದೊಮ್ಮೆಗೆ ದೇವತೆಗಳಿಗೆ ಸೋಲಾಗುತ್ತದೆ, ಮತ್ತೆ ಗೆಲ್ಲುವುದು ದೇವತೆಗಳೇ ಎನ್ನುವುದನ್ನು ಈ ರಣಭೂಮಿಯಲ್ಲಿ ಜಯಘೋಷದಿಂದ ಮನಸ್ಸಿಗೆ ಸಂತೋಷ. ನಮ್ಮದಾದ ಹೋರಾಟದ ಪ್ರತಿಫಲವಾಗಿ ಇಂದಿನ ದಿನ ನಾಥ ನಮ್ಮ ಸ್ವಾಧೀನ. ಯಾರದು ಓಡುವುದು, ಯಾರದು ಅವರ ನಡೆಗೆ ಅಷ್ಟೇ ಅಲ್ಲ, ಸುರಪ್ಪನ ಕ್ರಮ ಉಂಟಂತೆ ಇಲ್ಲಿ ಎಲ್ಲವನ್ನ ಅವರಿಸಬೇಕು. ಹೇಗೆ ಅರ್ಪಣ ತರ್ಪಣ ಸಂತೋಷ ಮೊದಲಾಗಿ ದೇಹಕ್ಕೆ ಆಯಾಸವಾಗಿ ಹೌದು ಪರಿಹರಿಸಬೇಕು. ತದನಂತರ ವಿಶೇಷತೆಯನ್ನು ಕಾಣಬೇಕಲ್ಲ, ಹೆಬ್ಬಾಳಿಸಿ ಯಕ್ಷಗಾನ ಕಲಾಭಿಮಾನಿಗಳೇ, ಇಂದಿನ ಯಕ್ಷ ಸೇವೆಯ ಸೇವಾದಾರರಾದಂತಹ ಜಪ್ಪು ಮಜಿಲಾ 10 ಸಂಸ್ಥರಿಗೆ ಶ್ರೀ ಕ್ಷೇತ್ರ ಪಾವಂಜಿ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಅರ್ಚಕ ವೃಂದ ಇವರ ಪರವಾಗಿ, ಮೇಳದ ಸಂಚಾಲಕರಾದಂತಹ ಶ್ರೀಯುತ ಸತೀಶ್ ಶೆಟ್ಟಿ ಪಟ್ಲ ಇವರ ಪರವಾಗಿ ಹಾಗೂ ಮೇಳದ ಸರ್ವ ಕಲಾವಿದರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂತಹ ನಿಮಗೆಲ್ಲರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಿಮಗೆಲ್ಲರಿಗೂ ಕೂಡ ನಾವು ನಂಬಿಕೊಂಡು ಬಂದಿರುವಂತಹ ಪಾವಂಜಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯು ಸಕಲ ಆಯುರಾರೋಗ್ಯ ಐಶ್ವರ್ಯ ಸುಖ ಸಂಪತ್ತು ಸಮೃದ್ಧಿಯೊಂದಿಗೆ ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಬರುವರಾತ್ರಿ ನಾವು ಮುಜುಂಗಾವಿನಲ್ಲಿ ತ್ರಿಜನ್ಮ ಮೋಕ್ಷ ಎನ್ನುವಂತಹ ಕಥಾಭಾಗವನ್ನು, ಅದೇ ರೀತಿ ಫೆಬ್ರವರಿ 14ರಂದು ಶ್ರೀಮತಿ ಮತ್ತು ಶ್ರೀ ಮುರಳೀಧರ ಎಂ ಇವರ ಬಾಪ್ತು ಹೊಯ್ಗೆಗುಡ್ಡೆಯಲ್ಲಿ ಪಡಪನಂಬರು ಇಲ್ಲಿ ತ್ರಿಜನ್ಮ ಮೋಕ್ಷ ಎನ್ನುವಂತಹ ಕಥಾಭಾಗವನ್ನು, ಮಾರ್ಚ್ 5ರಂದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಪಳ್ಳಿ ನಿಂಜೂರು ಘಟಕ ಇವರ ವತಿಯಿಂದ ಪಳ್ಳಿ ನಿಂಜೂರಿನಲ್ಲಿ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಎನ್ನುವಂತಹ ಆಖ್ಯಾನವನ್ನು ಆಡಿಬೆನಿಸಿ ತೋರಿಸುವುದಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಲಾವಿದರಾದಂಥ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿ ಬೆಳೆಸಬೇಕೆಂದು ಕೇಳಿಕೊಳ್ಳುತ್ತಾ ಮುಂದಿನ ಕಥಾಭಾಗಕ್ಕೆ ಸರ್ವರಲ್ಲಿ ಅಪ್ಪಣೆಯನ್ನು ಕೇಳ್ತಾ ಇದ್ದೇವೆ. ನಮಸ್ತೆ, ಜೈ ಹಿಂದ್. ಯಕ್ಷಗಾನ ಸುರದ ವೈಶ್ಯರು ಕೇಳಿ ಮೆರೆಯುತ್ತಲಿರಲು ನಾಗದಲ್ಲಿ ಸುರರಥ ನೊಡಗುಂಡು ಪುರುಹೂತನ ಛಡ ಸರಿಸುತ್ತ ಗಿರಿಗಾನದ
ನಿಜೋದ್ಭವನ ಪಾದದಲ್ಲಿ ಅರಿಮೆಗೈದಲ್ಲಿ ಹೋಗಿ ಕರುಣ ಸಾಗರನ ಮೊರೆಸಿ ಮರುಗಿ ಮಾಡುವುದೇನೋ ಒದಗಿ ಬಂದಂತ ಸೋಲಿನ ಕುರಿತಾಗಿ ನಾವು ಮರುಗುತ್ತಾ ಕೂತೆವುಂತಾದ್ರೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದೆಂತು? ಸಮಸ್ಯೆಗೆ ಪರಿಹಾರವನ್ನು ಸೂಚಿಸಬೇಕಾದವ ಮೇಲು ಲೋಕದಲ್ಲಿದ್ದಾನೆ, ಸತ್ಯಲೋಕವನ್ನು ಸೇರಿಕೊಂಡು ಅವಧರಿತು ನೀ ಕಮಲ ಸಂಜಾತ ದುರುಳರ ಕುಳಿಗಳು ಒರೆಯುವುದೇನೋ ಧರೆಯೊಂದು ಹೊರುವಳು ವಿಧಿಯ ನೀನೆ ಬಲ್ಲೆ ವಾಣಿನಾಥ ಹೊರಗೆ ಬೆಗಿಲೆ ವಾಣಿನಾಥ ಅವಧರಿತು ನೀ ಕಮಲ ಸಂಜಾತ ನಿಮ್ಮಿಂದಲೇ ವರಬಲವನ್ನು ಪಡೆದಂತಹ ದುರುಳ ಮಹಿಷಾಸುರನ ಅಟ್ಟುಳಿ ಜಗ ಮೂರನ್ನು ತಲ್ಲಣಿಸುತ್ತಾ ಉಂಟು. ಆ ದುರುಳನನ್ನು ವಧಿಸುವುದಕ್ಕೆ ಆದಿ ಏನು? ಆದರೆ ದಾರಿಯದೋರುವೆನುಂದನು ಮಾಧವನಲ್ಲಿಗೆ ಹೋಗುವ ಮಧುಸೂದನ ನಡಿಯಲಿ ಸಾದರದಲ್ಲಿ ಭಿನ್ನಯಿಸುವ ಕಷ್ಟ ಪರಿಹಾರಾರ್ಥವಾಗಿ ಚಿಂತಿಸುವರೆ ವೈಕುಂಠಪತಿಯಾದಂತಹ ಮಾಧವನ ಬಳಿಗೆ ಸಾಗೋಣ. ಸಂಹಾರದ ಬಗ್ಗೆ ಚಿಂತಿಸುವುದಕ್ಕಾಗಿ ಬಂದು ಸೇರಿದ್ದೇ ಮಣಿದ್ವೀಪ. ಚಂದ್ರಕಾಂತ ಶಿಲೆಯಲ್ಲಿ ಕುಳಿತು ಯೋಚಿಸುವ ಉಳಿದವರು ಚಂದ್ರಕಾಂತ ಶಿಲೆಯೊಳಗಾಗಿ ಖಳನ ವಧಿಸುವ ಯತ್ನ ಯೋಚಿಸುತ್ತಿರಲಿತ್ತ ನಡಿನ ಭವ ಸುರರ ನೊಡಗುಳ್ಳು ನಡೆದು ವೈಕುಂಠನು ಕಾಣದಿರಲು ಬಳಿಕ ಕೈಲಾಸ ಕೈತರನಾಗ ಹೊರಗರನು ನಿಲಯದೊಳಗಿಲ್ಲದಿರೆ ಕಡವಳಿಸೇ ತಿಳುಗಿದ ಶರೀರ ನುಡಿ ಹರಿಹರರು ತುಗಿನಾದ್ರಿಜೊಳಗಿರುವ ಅದನವನು ಹರಿಹರದ ಪದಕೆರಗಿ ಸಕಲರು ಗುರುಳ ಮಗಿಜಾಸುರನ ಮುಗುಳ ಹರಗರಿದುದಿಗೆ ಎಂಬ ನೀವೇ ಹೊರೆಬೋದೆನಲು ಜಯ ಜಯ ಎದ್ದೇಳಿ ಇವರೆಲ್ಲರನ್ನೂ ಸೇರಿಸಿಕೊಂಡು ಬರುವುದಕ್ಕೆ ಕಾರಣ ಇದೆ. ಏನು? ನನ್ನಿಂದಲೇ ವರವನ್ನು ಹೊಂದಿದಂತಹ ಮಹೇಶ ಜಗಮೂರನ್ನು ವಶಗೊಳಿಸಿ ದುಷ್ಟ ಪ್ರವೃತ್ತಿಯಿಂದ ಮುಂದುವರಿಯುತ್ತಾ ಇದ್ದಾನೆ. ಅಧಮನ ನಾಶಕ್ಕೆ ಏನಾದ್ರೂ ಒಂದು ದಾರಿ ತೇಜಸ್ಸನ್ನು ಹೊರಗೆಡಹಿದ್ದೇನೆ. ನಾವು ನಮ್ಮ ದಿವ್ಯ ತೇಜಸ್ಸನ್ನು ಹೊರಗೆಡಹಿದ್ದೇವೆ.
ಕಾಲದಲ್ಲಿ ನಾರಿಯ ಕೃತಿ ತಳೆದು ಹರಿಗಿಡಿಯ ಸುರರು ಜೀವಿನು ತನ್ನು ತೀಸಿದರು. ಪಾವನ ಚರಿತೆ ನೀನೇ ಕಾವುದು ಕರುಣದಿ ನಮ್ಮನು ಮಾತೆ ಪಾವನ ಚರಿತೆ ಮರಿಗೋವೆವು ಪಾಲಿತ ಭಯವಾ ದೇವಿಗೆ ಪಾವನ ಚರಿತೆ ಅಮ್ಮ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ ನಾರಾಯಣಿ ನಮೋಸ್ತುತೇ ನಾರಾಯಣಿ ನಮೋಸ್ತುತೇ ಏಳಿರೇಳಿರಿ ಹರಿ ಹರಿರು ತಾಯಿ ಭೈರವ ಗುರಪ್ಪ ಮುಖ್ಯರು ಬೇಡಬಾರದೆ ಬಾದ ಕಷ್ಟವ ಕೇಳಿಕೊಂಡೆ ಏಳಿ ಎದ್ದೇಳಿ ನಾರಾಯಣ ಬ್ರಹ್ಮ ಮಹೇಶ್ವರ ಇಂದ್ರಾದಿ ಸುಮನಂದರಿ ಎಲ್ಲರಿಗೂ ಅಭಯ ನೀಡಿದ್ದೇನೆ. ಏಳಿರಿ ಎದ್ದೇಳಿರಿ ಧೈರ್ಯ ತಗೊಳ್ಳಿರಿ ಮಕ್ಕಳೇ. ಓಂಕಾರ ಸ್ವರೂಪಿಣಿಯು ಆದಿ ಮಧ್ಯಂತರಹಿತಳು ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರಾ. ವಿಷಾಕಮಲದಂತಾಗಿದೆ ನಿಮ್ಮ ವದನ. ಯಾರಿಂದ ಬಂದಂತಹ ಪವಣೆ, ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿ ಮಕ್ಕಳೇ. ಮಾತಿಲಾನಿ ಸುಖಳ ಮಹಿಷನು ವಿಧಾನ ನಿಂದಿಗ ವರದ ಬರದಿಯೇ ಸುರರಾದ ಎಲ್ಲವನ್ನ ತೆಗೆಡಿಸಿ ನಿರ್ಭೀತಿಯಿಂದ ಸುರರಾದ ಎಲ್ಲವನ್ನ ತೆಗೆಡಿಸಿ ನಿರ್ಭೀತಿಯಿಂದ ಅಮ್ಮ ಪರಾತ್ಪರ ಶಕ್ತಿ ನಾರಾಯಣ ಮೂರು ಮೂರ್ತಿಗಳ ತೇಜಸ್ಸು
ಆದಿಮಾಯೆಯೇ ಅಷ್ಟಭುಜೆಯಾಗಿ ಅಭಿವ್ಯಕ್ತಳಾದೆಯ ತಾಯೇ, ತವ ಸನ್ನಿಧಿಯಲ್ಲಿ ನಮ್ಮ ಸಂಕಷ್ಟವನ್ನು ಏನೆಂದು ಹೇಳಲಮ್ಮ. ಅದು ಧಾತ್ರಿಯಲ್ಲಿ ಹುಟ್ಟಿಕೊಂಡ ದೈತ್ಯ ಮಹಿಷಾಸುರ ವಿಧಾತನ ಬಲಬಲದ ಪ್ರಮತ್ತತೆಯಿಂದ ದೇವಲೋಕವನ್ನು ಸೇರಿದ, ಸುಮನ ಸಂವ್ರಾತವನ್ನು ಸಮರ ಮುಖದಲ್ಲಿ ಜಯಿಸಿದ, 3 ಲೋಕವನ್ನು ಕೈವರ್ತಿಸಿಕೊಂಡು ಕಂಟಕ ಸದೃಶನಾಗಿ ಮೆರೆಯುತ್ತಾ ಇದ್ದಾನೆ. 3 ಮೂರ್ತಿಗಳಿಂದ ವಧಿಸಲು ಸಾಧ್ಯವಾದ ವರಬಲವುಳ್ಳ ಕೂಳ ಮಹಿಷನ ಕೊಂದು ಧರ್ಮ ರಕ್ಷಣೆ ವಿಧಿಯಿಂದ ವರವನ್ನು ಪಡೆದಂತಹ ಮಹಿಷನು ಲೋಕ ಕಂಟಕನಾಗಿ ಧರ್ಮದ್ರೋಹಿಯಾಗಿ ಬೆಳೆಯುತ್ತಿರುವನೇ. ಯಾಗ ಯಜ್ಞಾದಿಗಳನ್ನು ಕೆಡಿಸಿದನೆ, ಸತ್ಯ ದೇವತೆಗಳನ್ನು ಸ್ಥಾನ ಭ್ರಷ್ಟರನ್ನಾಗಿ ಮಾಡಿದನೆ. ಬಿಡಿರಿ ಭೀತಿಯ ಶೀಘ್ರದಲ್ಲೇ ಆತನನ್ನು ವಧಿಸಿ ನಿಮಗೆಲ್ಲರಿಗೂ ಸುಖವನ್ನು ಒದಗಿಸಿಕೊಡುತ್ತೇನೆ. ಧೈರ್ಯ ತಾಳಿರಿ. ತ್ರಿಮೂರ್ತಿಗಳೇ, ಇಂದ್ರಾದಿ ಸುಮನಸರೇ, ಶಂಕಾಸುರ, ದುರ್ಗಾಸುರ, ಬಿಡಲಾಸುರ ಎಷ್ಟೇ ಬಲಿಷ್ಠರಾಗಿದ್ದರೂ ಕೂಡ ಅಂತಹ ಕೆಟ್ಟ ರಕ್ಕಸರನ್ನೆಲ್ಲ ಮಾಡೋಗಿ ಅವರ ನೆತ್ತರಿನಿಂದ ಈ ಪೃಥ್ವಿಯನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯಸ್ಥರಾಗಿರಿ, ನಿಶ್ಚಿಂತರಾಗಿರಿ, ಭಯಗೊಳ್ಳದಿರಿ. ಜನಲು ಜಯ ಜಯ ವಿನುತ ಸಕಲರು ಮಣಿಯಲಾಗಿಯೇ ಜಯ 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 ಎನ್ನುತ್ತ ಸಕಲರು ಮಣಿಯಲಾಗಿಯೇ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ವರ್ಪಿಸಲು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಜಯ 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 ಹರ ಬ್ರಹ್ಮ ಇಂದ್ರಾದಿ ಸುಮನಸರೇ, ಮಹಾಮಾತೆಯ ಅಭಯವಾಕ್ಕನ್ನು ಕೇಳಿ ನಾವೆಲ್ಲರೂ ಆನಂದ ತುಂದಿಲರಾದೆವು. ಇದೇ ಸಂದರ್ಭದಲ್ಲಿ ನಮ್ಮಿಂದ ಹೊರಟಂತಹ ಉದ್ಘೋಷ ಜಯ ಜಯ ಎನ್ನುವನಾದ ನಮ್ಮ ಸ್ವರಕ್ಕೆ ಸ್ವರ ಕೂಡಿಸುವವರು ಯಾರು ಎಂಬ ಹಾಗೆ ಮುಂದೆ ನೋಡಿದರೆ ಅದು ವಿಶ್ವಕರ್ಮರೇ ಶಿಷ್ಯವಾರದ ಜೊತೆಯಲ್ಲಿ ಸಕಲ ವಸನ ಭೂಷಣಾದಿಗಳನ್ನು ತಂದು ಮಾತೆಯ ಪಾದಮೂಲದಲ್ಲಿ ಇರಿಸಿದವರಿದ್ದಾರೆ. ನಿರಾಭರಣೆಯಾಗಿ ನಿಶಿಚರರ ಸಂಹಾರಕ್ಕೆ ಶ್ರೀದೇವಿ ಗಮಿಸಬಾರದು ಎನ್ನುವುದೇ ಅವರ ಸತ್ಸಂಕಲ್ಪ. ಸಾಕಾರಗೊಳ್ಳುವುದಕ್ಕೋ ಎಂಬಂತೆ ಸುರನಾರಿಯರು ಒಂದಾಗಿ ಬಂದು ಶ್ರೀದೇವಿಯನ್ನು ಶೃಂಗರಿಸುತ್ತಾ ಇದ್ದಾರಲ್ಲ. ಈ ವೇಳೆಯಲ್ಲಿ ಮಾತೆಗೆ ಮಕ್ಕಳಾಗಿ ದೇವಿಯ ಭಜಕರಾಗಿ ನಾವು ಸೇವೆ ಮಾಡುವುದು ಬೇಡವೇ? ಕರಗ ಚಕ್ರವೋ ಸಂಹಾರಕ್ಕಾಗಿ ವರ ಸುದರ್ಶನ ತ್ರಿನಯನಾಗ ತ್ರಿಶೂಲವನು ಸಹ ಕನಕ ಗರ್ಭನು ಬ್ರಹ್ಮದಂಡವ ಇತ್ತು ಬಳಿಕ ಸುಮನಸರು ಜಯ ಜಯ ವಿನುತ ಪದಕೆರಗಿ ಜಯ ಜಯ ಜಗದಂಬ ಜಯ ಜಯ ಜಯ
ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ जय 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 जगदंबा एनुत सकल रूपद किरगे जय जय ನಮ್ಮವರೇ ನಾವು ನಮ್ಮ ದಿವ್ಯಾಯುಧಗಳನ್ನೇ ಮಹಾದೇವಿಗೆ ದೇಣಿಗೆಯೋಪಾದಿಯಲ್ಲಿ ಸಮರ್ಪಣೆಗೈದವರಿದ್ದೇವೆ. ಅವಶ್ಯಕತೆ ಎಷ್ಟು ಅದು ಅಮ್ಮನ ಚಿತ್ತಕ್ಕೆ ವೇದ್ಯ. ಕಳರ ನಾಶಗೆಯುವರೇ ಮಹಾದೇವಿ ಕಾಲ್ನಡಿಗೆಯಿಂದ ಗಮಿಸುವುದೇ ಯುಕ್ತವಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಂಡ ಪರ್ವತರಾಯ ತಾನೇ ವಾಹನವಾಗಿ ಪಂಚಾದ್ಯನಾಗಿ ಬಂದೇನೆ ಎಂದಿದ್ದಾನೆ.
ಒಮ್ಮಿಂದೊಮ್ಮೆಗೆ ಕಾಗೆ ಗುರುಗಳ ಅರಚಾಟ ಕಿರುಚಾಟ ಗಂಡದ ಮಳೆ. ನನ್ನವರದ್ದು ಶಂಕದುರ್ಗರ ಮರಣದ ವಾರ್ತೆಯನ್ನು ಕೇಳ್ತಾ ಇದ್ದೇನೆ. ಯಾರೋ ಒಬ್ಬ ಹಾಕಿ ಹೆಣ್ಣು ಮೃಗವಾಹಿನಿಯಾಗಿ ಬಂದಿದ್ದಾಳಂತೆ. ವಿಚಾರ ಏನು ಏನು ವಿಚಿತ್ರ ಕಾಣ್ತಾ ಇದ್ದೇನೆ. ಅಷ್ಟವನ್ನಾಧರಿಸಿ ಕಾಡಿನ ಕೆಟ್ಟ ಕೇಸರಿಯನ್ನೇ ಏರಿ ನನ್ನವರಾದ ಶಂಕದುರ್ಗರ ರಣಕ್ಕೆ ಕಾರಣ ನೀನೆಂದು ಅರಿತು ಬಂದೆ. ನಾನೇ ಕೊಂದವಳು. ಏನು ವಿಚಾರಣೆಗೆ ಬಂದವನು ಸಾಮಾನ್ಯನಲ್ಲ. ಏನು ಮಹಾ 3 ಲೋಕದ ಅಧಿಕಾರಿಯಾಗಿ ಮೆರೆಯುವ ಮಹಿಷ. ವಿಧಿಯಿಂದ ಬರವನ್ನು ಪಡೆದೆಯಾ? ಗೋ ಬ್ರಾಹ್ಮಣರಿಗೆ ಕಷ್ಟವನ್ನು ಕೊಟ್ಟೆಯಾ? ಋಷಿ ಮುನಿಗಳನ್ನು ಪೀಡಿಸಿದೆಯಾ? ಮಾರ್ಗಕ್ಕೆ ದಾಳಿ ಮಾಡಿದೆಯಾ ಕೆಟ್ಟವನೇ? ಇದೋ ಸಜ್ಜನರ ಕಣ್ಣೀರನ್ನು ಒರೆಸುವುದಕ್ಕೆ ಬೇಕಾಗಿ, ಅಲ್ಲಾ ದೇವತೆಗಳಿಗೆ ಸ್ವರ್ಗವನ್ನು ಪುನರಭಿಗೊಳಿಸುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತಹ ನಾನು ಮೃಗವಾಹಿನಿಯಾಗಿ ನಿನ್ನ ಕಣ್ಣ ದೃಷ್ಟಿಯಲ್ಲಿ ಬಂದು ನಿಂತಿದ್ದೇನೆ. ಸಾರಿ ಹೇಳುತ್ತಾ ಇದ್ದೇನೆ, ಕ್ಷೇಮದಲ್ಲಿ ಬಾಳಿ ಬದುಕುವಂತಹ ಆಸೆ ನಿನಗಿದ್ದಲ್ಲಿ ದೇವತೆಗಳ ಪಾದಕ್ಕೊಪ್ಪಿ ಶರಣಾಗು. 3 ಲೋಕದಲ್ಲಿ ತೋರಿಸಿದಂತಹ ದೌಷ್ಟತನವನ್ನು ನನ್ನ ಕಣ್ಣ ಮುಂಭಾಗದಲ್ಲಿ ಪ್ರಕಟಪಡಿಸುವುದಕ್ಕೆ ಬಂದ್ರೆ
ನಿನಗೊಂದು ಕಿವಿ ಮಾತು ಹೇಳ್ತಾರೆ ಕೇಳು. ಏನದು? ಅಷ್ಟಮಿಯನ್ನು ಕಳಿಸು, ಕಳಚಿ ಕೇಸರಿಯನ್ನು ಕಾಣದ ಕಟ್ಟು. ಕಳುಹಿಸಿ. ನನ್ನ ತೊಡೆ.
ಮೇದಿನಿ ವಿಶ್ವ ವಿನೋದಿನಿ ನಾದನುತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯದ ಮರ್ದಿನಿ ಶೀಲಸುತೆ ಭಗವದಿಗೆ ಗುಡುವಿನಿ ಮೂಲಿಗಿದೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯದ ಮರ್ದಿನಿ ಶೀಲಸುತೆ ಜಯ ಗಿರಿ ನಾದಿನಿ ನಾದಿನ ಮೇದಿನಿ ವಿಶ್ವ ವಿನೋದಿನಿ ನಾದನುತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯದ ಮರ್ದಿನಿ ಶೀಲಸುತೆ ರಮ್ಯದ ಮರ್ದಿನಿ ಶೀಲಸುತೆ ರಮ್ಯದ ಮರ್ದಿನಿ ಶೀಲಸುತೆ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ಥಿ ಹರೇ ದೇವಿ ನಾರಾಯಣಿ ನಮೋ ಸುಲಭ ಬಯಲಿನಗಿಲ್ಲ ಮೌನಕ್ಕೆ ಹರುಷದಲ್ಲಿ ನಾನು ಪಾಲಿತು ಮರೆಯದೆ ನಯ ಚರಣವನು ನೀ ವಿರತಾಮನದಿ ನನ್ನನ್ನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೇನು ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನೇ ಮುಗಿಸಿದೆಯಾ? ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಸ್ಕಂದಮಾತ, ಕೂಷ್ಪಾಂಡಿನಿ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಹೀಗೆ 9 ರೂಪಗಳಿಂದ 9 ದಿವಸಗಳ ಪರ್ಯಂತರ ಸುರುಳನಾದಂತಹ ಮಹಿಷಾಸುರಮರ್ದಿನಿಯವರ ಸಂಗಡವನ್ನೇ ಕಳೆದು ಬರುತ್ತೇನೆ. 10ನೇ ದಿವಸವಾದಂತಹ ಇಂದು ವಿಜಯ ನಮ್ಮ ಪಾಲಿಗಾಗಿದೆ. ಈ 9 ದಿವಸಗಳನ್ನು ನವರಾತ್ರಿ ಅಂತಲೂ 10ನೇ ಈ ದಿವಸವನ್ನು ವಿಜಯದಶಮಿ ಎಂದುಕೊಂಡು ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೋ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸುರಪಾಲ, ನಾಕದ ಮೇಟ ಬರಿದಾಗಿದೆ. ಹೋಗಿ ಧೈರ್ಯದಿಂದ ನಾಕವನ್ನ ಮುಂದಕ್ಕೆ ದುರುಳರಿಂದ ಬಾಧೆ ಕಷ್ಟವೇ ಚಿಂತಿಸುವಂತಹ ಪ್ರಮೇಯವಿಲ್ಲ. ಕಷ್ಟ ಬಂತು ಎಂದಾದಲ್ಲಿ ನೇರವಾಗಿ ಹಿನಗಿರಿಯನ್ನೇ ಏರಿಕೊ. ಅವಿಚ್ಛಿನ್ನವಾದಂತಹ ಭಕ್ತಿಯಿಂದ ನನ್ನನ್ನು ಪ್ರಾರ್ಥಿಸಿಕೊಂಡೆ ಎಂದಾದಲ್ಲಿ ನಿನ್ನ ಪಾಲಿಗೆ ಒಲಿದು ನಿನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ನಿನಗೆ ಶುಭವಾಗಲಿ. ವಿಭವದಲ್ಲಿ ಕಶ್ಯಪ ಬ್ರಹ್ಮ ಹಾಗೂ ತನುದೇವಿಯ ಪುಣ್ಯ ಗರ್ಭಾಂಗುದಿಯನ್ನೇ ಪಾವನವನ್ನಾಗಿಸಿ ಈ ಲೋಕದ ಬೆಳಕನ್ನು ಕಂಡವರು ನಾವಿರುವರು. ಹೌದಣ್ಣ. ಶುಂಭ ದುಶುಂಭ ಎಂಬ ನಾಮಾಂಕಿತದಲ್ಲಿ ವರ್ತಮಾನ ಕಾಲಕ್ಕೆ ಚೋಳಿತ ಪಟ್ಟಣದ ಸರ್ವಾಧಿಕಾರಿಗಳಾಗಿದ್ದೇವೆ. ಖಂಡಿತ ಗುರುಗಳಾಗಿರುವಂತಹ ಶುಕ್ರಾಚಾರ್ಯರಿಂದ ಬೇಕಾಗಿರುವಂತಹ ವಿದ್ಯಾ
ವಿದ್ಯಾಭ್ಯಾಸಗಳನ್ನು ಕಲಿಸಿಕೊಟ್ಟವರು ನಾವು. ನಿಜ ಹುಟ್ಟಿದರೆ ಸಾಲದು, ಸಾಧನೆಯನ್ನು ಮಾಡಬೇಕೆಂಬುದಾಗಿ ನಾವು ಮಾಡಿದ್ದು ಏನು ತಮ್ಮ? ಎದ್ದೇಳಯ್ಯ, ನಮ್ಮ ಬದುಕು ಸಾಮಾನ್ಯರಂತೆ ಆಗಬಾರದು ಉದ್ದೇಶವನ್ನೇ ಹೊಂದಿ ನೇರವಾಗಿ ಕಾಡನ್ನು ಸೇರಿದೆವು. ವಿಧಿಯನ್ನು ಕುರಿತು ತಪಸ್ಸನ್ನಾಚರಿಸಿ ಬೇಕಾದಂತಹ ವರವನ್ನು ಪಡೆದು ನೇರವಾಗಿ ಪಾತಾಳ ಲೋಕಕ್ಕೆ ದಾಳಿ ಮಟ್ಟಿ ಭೂಲೋಕದಲ್ಲಿನ ಭೂಮಿ ಪಾಲಕರತೆ ಒಟ್ಟಿದ್ದೇವೆ. ಅಣ್ಣ, 2 ಲೋಕ ನಮ್ಮದಾಗಿದೆ. ಉಳಿದಂತಹ ಲೋಕ ಕನ್ಯವು ಪುಣ್ಯವಂತನಿಸಿದಂತಹ ಆ ಸ್ವರ್ಗಲೋಕ ನಮ್ಮ ಕಿರಿಯ ಭಯ ಮಕ್ಕಳು ಸ್ವೇಚ್ಛವಾಗಿ ವಿಹರಿಸ್ತಾ ಇದ್ದಾರೆ. ಹಣ ಮಾಡುವ ಹಾಗಿಲ್ಲ, ಆದಷ್ಟು ಬೇಗ
ಯಾರಪ್ಪ? ನಾನೇ. ಲೇಸಾಯ್ತಯ್ಯ, ಲೇಸಾಯಿತು. ಮುಂದೆ ನಿಂತವರು ಸಾಮಾನ್ಯರೆಂಬುದಾಗಿ ಭಾವಿಸಬೇಡ. ಏನು? ಚೋಳಿತ ಪಟ್ಟಣದ ಸರ್ವಾಧಿಕಾರಿಗಳು ಶುಂಭ ನಿಶುಂಭರು ಸ್ವರ್ಗವನ್ನು ಬಿಟ್ಟುಕೊಟ್ಟ ಬದುಕುವುದಕ್ಕೆ ತಾನೇ ಪುಡಿ ಮಾಡ್ತೇನೆ. ಶತಮನ್ಯವನ್ನು ಮಾಡಿದ ಗತದಿಂದಲಾಗಿ ಪ್ರಾಪ್ತವಾದಂತಹ ನಾಲ್ಕು ಲೋಕವಿದು ಶಕ್ತಿಯಿಂದ ಪಡೆಯುವುದಕ್ಕೆ ಮುಂದಾದ್ರೆ ತಲೆ ದೇವತೆಗಳು ಮಾಡಿದಲ್ಲಿ ಹುಲ್ಲು ಕೂಡ ಹುಟ್ಟುವಾಗಿಲ್ಲ. ಹಾಗೆ ಅರ್ಪಣ ದಪ್ಪಳ ತೋಡು ಸೂರ್ಯಚಂದ್ರನು ಹೌದಣ್ಣ. ನನ್ನ ಅಪ್ಪಳೆಯನ್ನು ಮೇಲಿದ್ರೆ ಎಲ್ಲರಿಗೂ ಜತನ ತಿಳಿಯಿತಲ್ಲ. ಈ ಕಾಲಕ್ಕೆ ಬೇಕಾಗಿರುವುದು ವಿಶ್ರಾಂತಿ. ಹೌದಣ್ಣ, ವಿಶ್ರಾಂತಿಯನ್ನು ಪಡೆದುಕೊಳ್ಳುವ ಮನಗರಗಿ ಸುರಬಾಲ ಅನಿಮಿಷರ ಕರೆದಿರುವುದ ಧನುಜರು ಬಂದಿಳುವು ದಿನ ದಿನಕ್ಕೆ ಹೆಚ್ಚಾಯಿತು. ಧನುಜನೋ ತಗಿದೇವಿಗಿರಲಿ ಬೀಳುವುದಿರುವುದೋ ಅರಿಮಿಟರ ನುಡಗುಳು ತುಗಿನಗಿರಿ ಎಡೆಗಿ ಮನ ಕರಗಿ ಸುರಪೋಲ ಸುರಪಾಲ. ಮೂರು ಲೋಕ ಕೈ ತಪ್ಪಿತಲ್ಲ ಎನ್ನುವ ಕಾರಣದಿಂದ ನನ್ನ ಮನಸ್ಸು ಮರುಗುತ್ತಾ ಇರುವುದಲ್ಲ. ಶುಂಭ ನಿಶುಂಭಾಸುರರ ಅಟ್ಟಹಾಸದಿಂದ ಮೂರು ಲೋಕದಲ್ಲಿ ಅಧರ್ಮ ವ್ಯಾಪಿಸಿತಲ್ಲ ಎನ್ನುವ ಚಿಂತೆ ಆವರಿಸಿದೆ. ಧರ್ಮದ ಸ್ಥಾಪನೆಯಾಗಬೇಕು ಅಂತ ಇದ್ರೆ ಧರ್ಮ ರಕ್ಷಕ್ಕೆ ಮುಂದಾಗಬೇಕು. ಅದಕ್ಕೆ ಬೇಕಾಗಿ ತುಯಿನಗಿರಿಯನ್ನು ಸೇರಿ ಜಗದಾದಿಶಕ್ತಿಯನ್ನೇ ಪೂಜಿಸ್ತೇನೆ. ಜಯ 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 ಜಯ. ಪೂಜಿಸಿದನು ಮಾಯೆಯ ನಿರ್ಜರಯ ನಿಜ, ಪೂಜಿಸಿದನು ಮಾಯೆಯ ಮೂಜಗ ಪಾಲಿಸುವ ಮಾತೆಯ
ನವವಿಧ ಭಕ್ತಿಯೋದಲಿ ಪೂಜಿಸಿದನು ಮಾಯೆಯ ಜಯ ಜಯ ಜಗದಂಬಾಸುರರನ್ನು ಬರೆದು ಉತ್ತರಿಸಮ್ಮ. ಕುದಿಬುದೇತಗೆ ಶೋಕದಲ್ಲಿ ಸುರ ಪದವಿ ಇತರ ಕಷ್ಟ ಒದಗಿತು ಬೆದರ ಬೇಡನಲ್ಲಿ ಸುರಪಾಲ, ನಾನೇ ಒಲಿಸಿಕೊಟ್ಟಂತಹ ದೇವಲೋಕದಲ್ಲಿ ದೇವತೆಗಳ ಸಂದೋಹದೊಂದಿಗೆ ಸಂತೋಷದಿಂದ ಕಾಲವನ್ನು ಕಳೆಯಬೇಕಾಗಿದ್ದವ. ಆದರೆ ಕಣ್ಣ ನೀರ ಧಾರೆಯ ಮೂಲಕವಾಗಿ ನನ್ನನ್ನೇ ಒಲಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ಯಾ. ಯಾರಿಂದ ಬಂದಂತಹ ಕಷ್ಟ? ಯಾಕೆ ಈ ಬವಣೆ? ಬಿತ್ತರಿಸು. ಮಾತೆ, ನಿನ್ನ ಕಂದಮ್ಮಗಳಾದಂತಹ ಸುಮನಸರಿಗೆ ಒದಗಿದಂತಹ ಕಷ್ಟವನ್ನು ಏನೆಂದು ಬಿತ್ತರಿಸಲಿ ತಾಯಿ. ವಿಧಿಯಿಂದ ವರಬಲವನ್ನು ಪಡೆದು ಮತ್ತನಾದಂತಹ ಶುಂಭ ನಿಶುಂಭಾಸುರರ ಬಾಧೆಯಿಂದ ತೈ ಜಗವು ತಲ್ಲಣಿಸುತ್ತಾ ಉಂಟು. ಜಗತ್ತಿನಲ್ಲಿ ಮತ್ತೊಮ್ಮೆ ಧರ್ಮಸಮ್ಮತವಾದಂತ ವಿಶ್ವಚೇತನದ ಜಾಗೃತಿಗೆ ಬೇಕಾಗಿ ನೀನೇ ಮುಂದಾಗಿ ಶುಭರಿದ ಕಷ್ಟವೇ ಇದು. ಭಾಗ್ಯವರು ಕಾರುಣಿಸುತ್ತ ಅಭಯವನ್ನು ನುಡಿದಳು. ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನೋ ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನೋ ಪೊರೆಯುವೆನು ನಿಮ್ಮನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆಯ ಮಾತಲ್ಲ ಮರೆದಿ ನಿಜವನ್ನು ತುಗಿನಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ ಮರೆದಿ ನಿಜವನ್ನು ತುಗಿನಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ ಹರುಷದೊಳಗಿರುದಿನುತ ತ್ರಿದಶರಿಗರುಗಿ ಶ್ರೀದೇವಿ ಮರುಗದಿರು ಸುರಪಾಲ ಮರೆಯ ಮಾತಲ್ಲ ಸುರಪಾಲ ಸುರಪಾಲ ಶುಂಭ ನಿಶುಂಭರ ಬಾಧೆಯಿಂದ ಕಂಗೆಟ್ಟೆಯ. ಬೆದರದಿರು ಬೆದರದಿರು. ಇನ್ನು ಕಿರಿದು ದಿನದೊಳಗಾಗಿ ಶುಂಭ ನಿಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ನಾಕದ ಪಟ್ಟವನ್ನು ನಿನ್ನ ಪಾಲಿಗೆ ಸ್ಥಿರಗೊಳಿಸುತ್ತೇನೆ. ಇದು ಸತ್ಯ. ಅಮ್ಮ, ನಿಮ್ಮ ಕಿರಿದೆಂಬುದು ನಮ್ಮ ಪಾಲಿಗೆ ಅದೆಷ್ಟು ಹಿರಿದಾಗುತ್ತದೋ ನಾವು ಬಲ್ಲವರಲ್ಲ. ದೇವಿ ಮಹಾತ್ಮೆಯನ್ನು ಕಣ್ತುಂಬಿಸಿಕೊಳ್ಳಬೇಕೆನ್ನುವುದು ಮನದ ಬಯಕೆ. ಅವಕಾಶ ಉಂಟೆ. ನೀವೆಲ್ಲರೂ ನಿಮ್ಮ ನಿಜ ರೂಪವನ್ನು ಮರೆಗೊಳಿಸಿದ್ದು ಈ ನಗರಿಯಲ್ಲಿರಿ. ದುಷ್ಟರನ್ನೆಲ್ಲ ಕೊಲ್ಲುವಂತಹ ಚಂದವನ್ನು ನೀವೇ ಕಾಣುವಿರಂತೆ. ಹೊಂದಿಕೊಳ್ಳಿ ಹೊಂದಿಕೊಳ್ಳಿ. ಜಯ 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 ಜಯ. ತಿಳಿದಳ ಕ್ಷಣದೊಳಗೆ ತಿಳಿದಳ ಕ್ಷಣದೊಳಗೆ ಮೋಹದ ಬಲಿಗೆ ಸಿಲುಕಿದಿ ಮೋಹದ ಬಲಿಗೆ ಸಿಲುಕಿದಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಎನ್ನುತ್ತಲೇ ತನ್ನ ಮನದೊಳಗೆ ಯೋಚಿಸಿ ಯೋಚಿಸಿ ಎಂದು ಯೋಚಿಸಿ ಮಹಮ್ಮಾಯೇ ಯೋಚಿಸಿ ಮಹಮ್ಮಾಯಿ ಮಹಮ್ಮಾಯಿ
ದೈತ್ಯ ವೃಂದವ ಮೋಗಿಸಿ ತರಿಯೇ ದೈತ್ಯ ವೃಂದವ ಮೋಗಿಸಿ ತರಿಯೇ ಮಗಪಾಯಿ ಮೋಗಿಸಿ ತರಿಯೇ ಸುಂದರಾಂಗವ ತಳಿದಂದು ಕೌಶಿಕೆಯಾಗಿ ಸುಂದರಾಂಗವ ತಳಿದಂದು ಕೌಶಿಕೆಯಾಗಿ ನಿಂದಳು ಮೆರಪಗದೊಬ್ಬ ವನದೊಳಗೆ ನಿಂದಳು ಮೆರಪಗದೊಬ್ಬ ವನದೊಳಗೆ ನಿಲ್ದಳು 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 ಸುಂದರಂಗವ ತಳೆದಂದು ಕೌಶಿಕೆಯಾಗಿ ನಿಂದಳು ಮೆರವ ಕದಂಬವನದೊಳಗೆ ನಿಂದಳು ಮೆರೆವ ಕದಂಬವನದೊಳಗೆ ವನದೊಳಗೆ ಎಂದು ಯೋಚಿಸಿ ಮಹಮಾಯಿ ದೈತ್ಯ ವೃಂದವ ಮೋಗಿಸಿ ತರಿಯೇ ದೈತ್ಯ ವೃಂದವ ಮೋಗಿಸಿ ತರಿಯೇ ಮಹಮಾಯೇ ಮೋಹದ ಬಲೆಯನ್ನು ಬೀಸಿ ದುಷ್ಟರನ್ನೆಲ್ಲ ಇಲ್ಲಿಯವರೆಗೆ ಬರಿಸಿ ಒಟ್ಟುಗೂಡಿಸಿ ಸಂಹರಿಸದಿದ್ದರೆ ಗತ್ಯಂತರವಿಲ್ಲ. ಇಂದೀಗ ಮಾಡಬಾರದಂತಹ ಅನ್ಯಾಯವನ್ನೇ ಮಾಡುತ್ತಿದ್ದಾರೆ. ಪಂಚಮಹಾಪಾತಕಗಳನ್ನೇ ಮಾಡುತ್ತಿರುವವರಿಗೆ ನನ್ನ ದಿವ್ಯ ಸ್ವರೂಪದ ದರ್ಶನ ಆಗಬಾರದು, ಆಗಕೂಡದು. ಅದಕ್ಕೆ ಬೇಕಾಗಿ ಪ್ರಣವ ಬೀಜಾಂತರ್ಗತಳಾದಂತಹ ನಾನೇ ಮೈ ಒಡೆದು ಸುಂದರ ಹೆಣ್ಣಿನ ರೂಪವನ್ನು ತಳೆದೆ. ಕೌಶಿಕಿ ಎನ್ನುವಂತಹ ಅಭಿಧಾನದಿಂದ ಈ ಕದಂಬವನದಲ್ಲಿ ನೆಲೆಗೊಳ್ಳಬೇಕಾಯಿತು. ದುರುಳನ ವಧಾ ಪ್ರಕರಣದಲ್ಲಿ ಸಾಧು ಸಜ್ಜನರಿಗೆ ಯಾವ ರೀತಿಯ ಕೊರತೆಯು ಉಂಟಾಗಬಾರದೆನ್ನುವಂತಹ ಉದ್ದೇಶದಿಂದ ದುಹಿನಗಿರಿಯ ತಪ್ಪಲನ್ನೇ ಇಳಿದು ಬಂದಂತಹ ಸ್ಥಳ. ಸೂರ್ಯರಶ್ಮಿ ಪ್ರವೇಶಿಸುವುದಕ್ಕೆ ಅಸಾಧ್ಯವಾದಂತಹ ದಟ್ಟಾರಣ್ಯವಿದು. ಗಗನ ಚುಂಬಿತವಾಗಿ ಬೆಳೆದು ನಿಂತಿವೆ ಕದಂಬ ವೃಕ್ಷಗಳು. ಇದಲ್ಲವೇ ಕದಂಬವನ? ಈ ವನದಲ್ಲಿದ್ದುಕೊಂಡೇ ದುಷ್ಟ ಸಂಹಾರ ನಡೆಯಬೇಕು. ಆದರೆ ಇಂತಹ ದುರ್ಗಮವಾದಂತಹ ಪ್ರದೇಶದಲ್ಲಿ ಹೆಣ್ಣಾದಂತಹ ನಾನಿದ್ದೇನೆ ಎನ್ನುವ ಹಾಗೆ ನನ್ನ ಇರವನ್ನು ಅರಿತವರಲ್ಲ ಆ ದುಷ್ಟರು. ಆದರೂ ಅವರಿಗೆ ಕೃತಿಯ ಮುಖೇನವಾಗಿ ನಾನು ತೋರ್ಪಡಿಸಬೇಕಾಗುತ್ತದೆ. ಈ ವನವನ್ನೇನೋ ಪ್ರವೇಶ ಮಾಡಿದ್ದೇನೆ, ಆದರೆ ಜಗನ್ಮಾತೆ ಕುಳಿತುಕೊಳ್ಳುವುದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ ಬೇಡವೇ? ಹಾಗೆಂದು ಮನದಲ್ಲಿ ಆಲೋಚಿಸುತ್ತಿದ್ದಂತೆ ಏನದು ಅಂಬರದಿಂದ ಇಳಿದು ಬರುತ್ತಾ ಇದೆ. ಕನಕ ಶೋಭಿಸಲು ಉಯ್ಯಾಲೆ ಉಯ್ಯಾಲೆ ಶೋಭಿಸಲು ಶೋಭಿಸಲು ಕನಕ ದುಯ್ಯಾಲೆ ಉಯ್ಯಾಲೆ ಉಯ್ಯಾಲೆ ಶೋಭಿಸಲು
ಆವನದೊಳಗದು ಮೋದದೊಳು ಶೋಭಿಸಲು ಮೋದದೊಳು ಶೋಭಿಸಲು ಮೋದದೊಳು ಶೋಭಿಸಲು ಕನಕದುಲ್ಯಾಲೆ ಶೋಭಿಸಲು ಆವನದೊಳಗಂದು ಮೋದದೊಳು ಸನಮತ ತಿನ್ನಂದ ಉಯ್ಯಾಲೆಯನ ಸನಮತದಿಂದ ಉಯ್ಯಾಲೆಯನ 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 ಜಗಜ್ಜನನಿ ಜಗಜ್ಜನನಿ ತ್ರಿಜಗಜ್ಜನನಿ ಆಡುತ್ತಳೆ ಛಲಸೊಬಗಿನುಳ್ಳರು ಉಯ್ಯಾಲೆ ಆಡಿದಳು ಜಗನ್ಮಾತೆ ತಾನುಯ್ಯಾಲೆ ಆಡಿದಳು ಮಗಮಾತೆ ತಾನುಯ್ಯಾಲೆ ಆಡಿದಳು 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 ವನದೊಳಗಂದು ಮೋದದೊಳು ಶೋಭಿಸಲು ಮೋದದೊಳು ಸನಮತದಿಂದ ಉಯ್ಯಾಲೆಯನ ಜಗಜ್ಜನನಿಯಡುತ್ತಲೆ ಕಲಸೊಬಗಿನುಡುತ್ತು ಉಯ್ಯಾಲೆ ಆಡಿದಳು ಜಗನ್ಮಾತೆ ತಾನುಯ್ಯಾಲೆ ಆಡಿದಳು ಮಗಮಾತೆ ತಾನುಯ್ಯಾಲೆ ಆಡಿದಳು ಜಗನ್ಮಾತೆ ಕುಳಿತುಕೊಳ್ಳುವುದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ. ಅದಕ್ಕೆ ಬೇಕಾಗಿ ಸಂಕಲ್ಪ ಮಾತ್ರದಲ್ಲಿ ಒಂದು ಉಯ್ಯಾಲೆಯನ್ನೇ ಈ ಉಯ್ಯಾಲೆಯನ್ನು ಏರುವುದು ಮಾತ್ರವಲ್ಲ, ಕೈಯಲ್ಲಿ ವೀಣೆಯೊಂದನ್ನು ಹಿಡಿದು ನಾನು ಹಿಂಬಾಗಿ ಗಾಯನವನ್ನು ಹಾಡಿದೆನು ಎಂದಾದರೆ, ನನ್ನದಾದಂತಹ ತನುಗಂಧವನ್ನು ಮಾರುತನಿಗೆ ಪ್ರಸರಿಸಿದೆನು ಎಂದಾದರೆ, ತನುಗಂಧವನ್ನು ಆಗ್ರಾಣಿಸಿ ನನ್ನ ಗಾಯನವನ್ನು ಆಲಿಸಿಯು ಇಲ್ಲ ಬೆಳಕಿನ ಜಾಡನ್ನು ಹಿಡಿದು ಕಾಳರು ಇತ್ತ ಕಡೆಗೆ ಬರಲೇಬೇಕು. ಬಂದ ಬಳಿಕ ನನ್ನ ಈ ಮೋಹಕವಾದಂತಹ ರೂಪವನ್ನು ಕಾಣದೇ ಇರುತ್ತಾರೆ. ಎಂತಹ ಗಂಡೆ ಆದ್ರೂ ಮರುಳಾಗಲೇಬೇಕು. ಕಾಮಾತುರಾಣಾಂ ನಾ ಭಯ ನಾ ಲಜ್ಜ. ಕಾಮದ ಆತುರತೆಯಿಂದ ಬಂದವರಿಗೆ ಭಯ ಲಜ್ಜೆ ನಾಚಿಕೆ ಯಾವುದೂ ಇರುವುದಿಲ್ಲವಂತೆ. ಇಲ್ಲಿಯವರೆಗೆ ಬಂದ ಬಳಿಕ ನನ್ನನ್ನು ನೋಡಿದ ತಕ್ಷಣ ಬೇಕೆಂದು ಆಸೆ ಪಟ್ಟಾಗ ಬಂದಂತಹ ಖಳರನ್ನು ಹಿಡಿದಂತಹ ಚಕ್ರದಿಂದ ಸಂಹರಿಸಿ ಲೋಕ ಕಲ್ಯಾಣವನ್ನು ಧರ್ಮ ಸ್ಥಾಪನೆಯನ್ನು ಮಾಡಬೇಕಾದ ಜಗನ್ಮಾತೆಯಾದಂತಹ ನನ್ನ ಆದ್ಯ ಕರ್ತವ್ಯ. ತಡ ಮಾಡದೆ ಎಂದನು
ರಾತ್ರಿ ಬಲೆ ಕೊಟ್ಟು ಮಾಡಿ ಹಾಗಾಗಿ ಲೋಕ ಸಂಚಾರ ಮಾಡಿದೆವು. ಪರಿಣಾಮ
ಮೃಗ ಮಾಂಸವನು ಮೆಲುತ್ತಾದ ಮೃಗಗಳನ್ನು ಕೊಲುತ್ತ ಖಳರಾಗ ಸಾಕು ಸಾಕು. ಏನಾಯ್ತು ನಿನಗೆ? ಹಲವು ದಿನದ್ದು ಬಾಕಿ ಇದ್ದದೆಲ್ಲ ಇವತ್ತಿಗೆ ಮುಗಿಯಿತು. ಏನಾಯ್ತು? ಇದು ಇಲ್ಲೇ ಆದ ಕಾರಣ ಇಷ್ಟು, ಅಲ್ಲಿ ಆದ ಇದಕ್ಕಿಂತ ಹೆಚ್ಚಿತ್ತು. ಎಂಥದು? ನೀನು ಮಾತಾಡಿದ್ಯಾ? ನಿನ್ನ ಕಾರ್ಯ ಕೇಳಲೇ ಇಲ್ಲ. ನಿನ್ನ ಕಿವಿಗೆ ಮೊದಲು ಸ್ವಲ್ಪ ಮದ್ದು ಮಾಡಿ. ಬಹುಶಃ ಈ ಪ್ರದೇಶದಲ್ಲಿ ವ್ಯಾಪ್ತಿ ಇಲ್ಲ ಇವತ್ತು. ಬಂದೆ. ಹೇಗಾಯ್ತು ತಮ್ಮ ಬೇಟೆ? ಭರ್ಜರಿ ಬೇಟೆ. ಬೇಟೆ ವಿಶೇಷ. ಬೇಟೆ ನೋಡ್ತಾ ಮುಂದುವರಿದು ಹೋದೆ. ಸೊಕ್ಕಿದ ಕಾಲಕ್ಕೆ ಸರಿ ಗರ್ಜಿಸುತ್ತಾ ಮುಂದುವರಿತಾ ಇದ್ದೆ. ಏನು ಮಾಡಿದೆ? ಓಡಿಸಿಕೊಂಡು ಹೋದೆ. ಹಿಡಿದ ನೋಯ್ದು ಬಲಾಯ್ ಬೆಟ್ಟು ಹತ್ತಿತ ಕೇಸರಿ ಅಪ್ಪಚ್ಚಿ ತುಂಡು ಮಾಡುವ ಕೆಲಸವೇ ಇಲ್ಲ. ಮಾಂಸವನ್ನು ತಿಂದೆ, ರಕ್ತವನ್ನು ಕುಡಿದೆ, ಎಲುಬನ್ನು ಕಟ್ ಮಾಡಿ ಇಟ್ಟಿದ್ದೇನೆ. ಅದ್ಯಾಕೆ? ಕಟ್ಟು ಅದ್ಯಾಕೆ? ಎಮ್ಮೊಡೆಯರಾದ ಶುಂಭಾಗಿ ಒಡೆ. ಅಮ್ಮ ಏನು ಬಂದೆ ಎಂದು ಹೇಳು ಮುಂದೆ. ಮೃಗಗಳನ್ನು ನಡೆಸುತ್ತಾ ಹೊರಟ ಸಂದರ್ಭ ನನ್ನ ಮದ ತುಂಬಿದ ಮತ್ತೆ ಸೊಂಡಿಲನ್ನೆತ್ತಿ ಮುಂದೆ ಬಂತು. ಭಯ ಪಡ್ಲಿಲ್ಲ. ಶರವೇಗದಿಂದ ಧಾರಿಸಿದೆ. ಅದರ ಸೊಂಡಿಲಲ್ಲಿ ಹಿಡಿದೆ, ನೆಲಕ್ಕೆ ಬಡಿದೆ, ಉದರ ಬಗೆದು ರಕ್ತ ಕುಡಿದು ಮಾಂಸ ತಿಂದೆ. ಆಮೇಲೆ ಹೊಟ್ಟೆ ತುಂಬಿದಾಗ ಅಣ್ಣ ನೆನಪಾಯ್ತು. ಏನು ತಂದೆ? ಅತ್ತ ಇತ್ತ ನೋಡ್ತೇನೆ ತಮ್ಮ, ಒಡೆಗಡೆಯಿಂದ ಕಿದರಗಳು, ಜಿಂಕೆ ಮರಿಗಳು ಕೂತಲ್ಲಿ ಕೂತ್ಕೊಂಡಿದೆ ನೋಡು. ಒಂದನ್ನು ಬಿಡ್ಲಿಲ್ಲ. ನಾವು ಹಿಡಿದು ಅಪ್ಪಳಿಸಿ ಮಾಂಸ ಮಾಡಿ ತಂದಿದ್ದೆ. ಆಗಲಿ ತಮ್ಮ ಅಣ್ಣ. ಬೇಟೆ ಪರಿಣಾಮ ಆಯಾಸ. ಏನು ಸೆಕೆ, ಏನು ಸೆಕೆ. ತಮ್ಮ ಗಾಳಿ ಹಾಕು. ಅಣ್ಣ ಗಾಳಿ ಬಿಡು. ನಿನಗೆ ಯಾಕೋ ಗಾಳಿ? ಕೆಲಸ ಇವತ್ತು ಹೆಚ್ಚು ಮಾಡ್ಲಿಲ್ವಾ? ನನಗಿಂತ ಹೆಚ್ಚು ಮಾಡಿ. ಮತ್ತೆ ತಮ್ಮ ಹಾಗಿದ್ದರೆ ನಮ್ಮಿಬ್ಬರ ಸೇವೆಗೆ ಯಾರಿದ್ದಾರೆ? ಹೋಗುವಿಂದ ಮಾತ್ರ ಸಾಧ್ಯ. ಯಾರು? ಆ ಮಾರುತ. ಮಾಡಪ್ಪನೇ ಹಾಗೆ ಒಂದುಂಟು. ನಾವೀಗ ತಗ್ಗು ಪ್ರದೇಶದಲ್ಲಿ ಇದ್ದೇವೆ. ತುಂಬಾ ಅವ ಚೆನ್ನಾಗಿ ಬೀಸು- ಇದ್ದೇವಲ್ವ? ಅವ ಬೀಸುದು ಎತ್ತರವಾದಂತಹ ಸ್ಥಳ. ಅದು ಕಾಣ್ತಾ ಇದೆ ಭಿನಾದ್ರಿ. ಮಾರುತನಾದ ಸೇವಿ ನಲವಿಯೋ ಮಾರುತನ ಸೇವಿಸಿ घड़िलद्यो नासके परिमळ परिमळ खळरिगोदगोग नासके परिमळ 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 ವನದೊಳಗೆ ಇಳಿಯುತ್ತ ವನದೊಳಗೆ ಇಳಿಯುತ್ತ 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 ಸಾಕು ತಮ್ಮ, ಇನ್ನು ಜಾಗ ಇಲ್ಲ. ಇಳಿಯುತ್ತ ಇಳಿಯುತ್ತ ಆ
ಗಾಯನವ ಕಳರಾಗಯ ನಲವಿನ ಉಯ್ಯಾಲೆಯಲಿ ಕುಳಿತು ದೇವಿಯು ಪಾಡುದಿಗ ಗಾಯನವ ಆಲಿಸೂತ ಕುಳಿತು ದೇವಿಯು ಪಾಡುತ್ತಿಹ ಸಂಗೀತವ 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 ಆಲಿಸುತ್ತ ಕಳರಾಗ ಸಗಮ ಪನಿ ಸಗಮ ಪನಿ ಆಲಿಸುತ್ತ ಗಾಯನವನ ಉಯ್ಯಾಲೆಯಲಿ ಕುಳಿತು ದೇವಿಯು ಪಾಡುತ್ತಿಗ ಗಾಯನವ ಆಲಿಸುತ್ತಯ ಸಗರೆ ಸಗಮಗರೆ ಸಗಮ ಪಾಮಗರೆ ಸಗಮ ಪರಿದಮ ಮಗರೆ ಸಗಮ ಪರಿಸಮ ಮಗರೆ ಸಗಮ ಪರಿಸಮ ಮಗರೆ ಸಗಮ ಪರಿಸಮ ಮಗರೆ ಸಾ ನಿದಮ ಮಗರೆ ಗಮ ಪನಿಸ ಪನಿಸ ಮ ಪನಿಸ ಗಮ ಪನಿಸ ಗಮ ಪನಿಸ ಗಮ ಗಮ ಪನಿಸ ಗಮ ಗಮ ಪಾಮ ಗಮ ಪನಿ ಸೂತ ಗಾಯನ ಆಯ್ 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 ಶಬ್ದ ಇದನ್ನು ಕೇಳಿ ಯಾರಿಗೆ ಸಂತೋಷ ಆಗುವುದಿಲ್ಲ ಅವರ್ಯಾರಿಗೂ ಹೃದಯವೇ ಇಲ್ಲ. ಎಲ್ಲರಿಗೂ ಸಂತೋಷ ಆಗಿದೆ. ಈ ವಿಷಯ ಬದಲಾಗಿದೆ. ಹೇಗೆ ಮುಗೀತು ಇಲ್ವಂತ ಅವರಿಗೆ ಗೊತ್ತಿಲ್ಲ. ಇನ್ನೂ ಬೇಕು ಮತ್ತು ಬೇಕು ಎನ್ನುವ ರೀತಿಯಲ್ಲಿ ಕೇಳುಗರನ್ನು ತನ್ಮಯವಾಗಿಸುವಂತಹ ಸ್ವರ. ನಾವಿಂದೇನು ಹಿಮಾದ್ರಿಯ ತಪ್ಪಲಲ್ಲಿರುವಂತಹ ಗಿಡ ಮರಗಳು ಪ್ರಾಣಿ ಪಕ್ಷಿಗಳೆಲ್ಲವೂ ಕೂಡ ಈ ಸಂಗೀತಕ್ಕೆ ತಲೆದೂಗುತ್ತಾ ಇದ್ದಾರೆ. ಶರೀರಕ್ಕಾದಂತಹ ಆಯಾಸವನ್ನು ನಿವಾರಿಸುವುದಕ್ಕೆ ಹಿಮಾದ್ರಿಯ ತತ್ತ ತುದಿಯನ್ನು ಮಾಡಿದವರು ತಂಪಾಗಿ ಬೀಸುತ್ತಿರುವ ತಂಗಾಳಿ ಜೊತೆಯಲ್ಲಿ ಸಂಗೀತವನ್ನು ಹೊತ್ತು ತಂದಿತ್ತಲ್ಲ. ಸಂಗೀತ ಮಾತ್ರವಲ್ಲ, ವೀಣಾನಾದ ದಟ್ಟವಾದಂತಹ ಈ ಕಾಡನ್ನು ಸೇರಿ ನಿರ್ಭೀತಿಯಿಂದ ನಿರಾತಂಕವಾಗಿ ಸುಲಲಿತವಾಗಿ ಸುರಾಗವಾಗಿ ಸಂಗೀತವನ್ನು ಹಾಡ್ತಾ ವೀಣೆಯನ್ನು ನೀಡ್ತಾ ಇರುವವರು ಯಾರು ಯೋಚಿಸಿದ ಅರ್ಥ ಏನು? ಇದು ಅವನೇ. ಅವನ ತುಂಬುರ ನಾರದ ತಮ್ಮ ತಮ್ಮ ತುಂಬುರ ನಾರದ ಎಂಬವರಿನಿತು
ಹೆಸರನ್ನು ಕೇಳಿದ್ರೆ ಎದೆ ಹೊಡೆದು ಸಾಯ್ತಾರೆ ಪಾಪಿ ಮಗ. ಇದು ಅವನಲ್ಲ, ಇದು ಅವನೇ ಬಂದದ್ದು. ದೇವರ್ಷಿ ನಾರದ ಅಮ್ಮ ಲೋಕ ಸಂಚಾರಿ ಶಾಪಗ್ರಸ್ತ ನಿಂತಲ್ಲಿ ನಿಲ್ಲುವುದಿಲ್ಲ. ಇದು ಅವನಲ್ಲ, ತುಂಬುರನು ಅಲ್ಲ ನಾರದನು. ಮತ್ತೆ ಯಾರು ತಿಳಿಬೇಕಲ್ಲ, ತಿಳಿಯಲೇಬೇಕು. ಕೇಳ್ತಾ ಇರುವೇನು ಸ್ವರ, ಆ ಸ್ವರವನ್ನೇ ಸ್ವರ ಬಿಡಿದು ಸ್ವರ 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 ಪಿಡಿದು ನಡೆತರಲು ಮುಂದಾಗಿ ತರಣಿ ಶೋಧಿಸಿ ಶೋಧಿಸಿ ಬರುತ್ತ ಕಂಡರು
ಕರ್ಣದುಯ್ಯೋಲಿಯೇಲಿ ದೇವಿಯನೋ
ಕಾಡಿನಲ್ಲಿ ಕೇಳಿಬಂದ ಸ್ವರ ನಾಸಿಕವನ್ನು ಅಡೆದ ಪರಿಮಳ ಎರಡರ ಮೂಲೆಯಲ್ಲಿ ಎನ್ನುವುದಾಗಿ ಹುಡುಕುತ್ತಾ ಬಂದವರು ಮುಂದೆ 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 ಬಂದು ನೋಡಿದ್ರೆ ತಮ್ಮ ಬಂದಾಯ್ತು. ಕಣ್ಣು ಬಿಡುವುದಕ್ಕಾಗುವುದಿಲ್ಲ. ಯಾಕೆ? ಕೋಟಿ ಸೂರ್ಯನ ಪ್ರಭೆ ಯತ್ನಪೂರ್ವಕವಾಗಿ ಕಣ್ಬಿಟ್ಟು ನೋಡಿದ್ರೆ ಆದ್ರೆ ಕಾಣುವುದೇನು? ಏನು? ಕಾಡಿನ ಮಧ್ಯಭಾಗದಲ್ಲಿ ಅಂಬರದಿಂದಿರುವಂತಹ ರನ್ನದು ಯಾವೆಂದೇ ಆರೋಹಣ ಅವರೋಹಣ ಕಂಸಾರವಾಗಿ ರಾಗ ತಾಳ ಲಯಬದ್ಧವಾಗಿ ಸಂಗೀತವನ್ನು ಹಾಡ್ತಾ ಇದ್ದಾಳೆ ಈ ಬಾಲೆ. ಅಮ್ಮ ಆ ಚೆಲುವನ್ನೊಮ್ಮೆ ಅವಲೋಕಿಸು. ಚೆಲುವಿನ ಎರಕವೋ ವಿಟರ ಪುಣ್ಯದ ಪರಿಣತಿಯು ಕಾಮುಕರ ಭಾಗ್ಯದ ಕಲ್ಪತರು ಫಲವು ಸ್ಮರಣ ವಿಜಯಧ್ವಜವು ಮನ್ಮಥ ಪರಮಶಾಸ್ತ್ರದ ಮೂಲ ಸೂತ್ರವು ರಮಣಿಚಿತ್ತ ಕಲುಷಾನ ಮಂತ್ರವಾದವು ಋಷಿ ತಪ ಫಲವು ನಾಕ ಸೌಂದರ್ಯಕ ಸರ್ಗವು ಎಂಬ ರೀತಿಯಲ್ಲಿ ಗೋಚರಿಸ್ತಾ ಇದೆ. ಈ ಹುಡುಗಿಯರನ್ನು ನೋಡಿದ್ರೆ ಎಲ್ಲಿಲ್ಲದ್ದು ಎಲ್ಲ ನೆನಪಾಗ್ತದೆ. ಈಗ ಹಾಕದ ಸಾಹಿತ್ಯ ಮತ್ತೆ ಯಾವಾಗ ತಮ್ಮ? ನೀನು ಅಷ್ಟು ಮಾತಾಡುವಾಗ ತಮ್ಮನಾಗಿ ನಾನು ಒಂದು ಎರಡು ಮಾತಾಡ್ಬೇಕು ಬೇಡ? ಹೊಗಳು ಹೊಗಳಬೇಕಾದ್ರೆ ಇವಳನ್ನು ಮೇಲಿಂದ ಕೆಳಗೆ ಸರಿಯಾಗಿ ನೋಡ್ಬೇಕು. ನೋಡಿ ಚೆನ್ನಾಗಿ ಈಗ ಬರ್ತಾರೆ. ಇವಳು ಯಾರಂತ ಗೊತ್ತಾಯ್ತು? ಇವಳು ಈ ಲೋಕಕ್ಕೆ ಸಂಬಂಧಪಟ್ಟವಳಲ್ಲ, ಮತ್ತೆ ಮೇಲ್ಲೋಕದಳು. ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ವಾ? ಈಗ ಗಾನಾದಿ ದೇವಿ ಬ್ರಹ್ಮನ 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 ತುಂಬಾ ಅಡಿಯಲ್ಲಿ ನಿಲ್ಲ, ಬೇಗ ಮುಗಿಸಬೇಕು. ಬರ್ತದೆ, ತಡ್ಕೋ. ಬ್ರಹ್ಮನ ಏನು ಸ್ವರ ಬದಲಿಸಿದ್ದೇನು? ಗಾನಾದಿ ದೇವಿ ರಾಣಿ ಬ್ರಹ್ಮನ ರಾಣಿ ಬ್ರಹ್ಮನ ರಾಣಿ ನಿಲ್ಲುವಳೆ ವಾಣಿ 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 ರಾಣಿ ವಾಣಿ
ಶಶಿಧರ ಅಣ್ಣ ಸಜಗ ನೀ ಆ ಕಡೆಯ ಸಿಲ್ವ ತರುಣಿ ಮೈಯಾಲ ತೂಗುವ ಬಗೆಯ ಸಿಲ್ವ ತರುಣಿ ಮೈಯಾಲ ತೂಗುವ ಬಗೆಯ ಆಡುವ ಬಗೆಯ ಪಾಡುವ ಬಗೆಯ ತೂಗುವ ಬಗೆಯ ದಿನ್ನತಿ 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 ದಿನ್ನತಿ
ಕೂತ್ಕೊಳ್ಳಿ. ಧನ್ಯಾಸ್ಮಿ ಧನ್ಯಾಸ್ಮಿ ಧನ್ಯಾಸ್ಮಿ. ನಮ್ಮ ಬಾಳು ಪಾವನವಾಯಿತು. ಇವತ್ತಿಗೆ ಜನ್ಮ ಸಾರ್ಥಕ ಆಯ್ತು. ಎಷ್ಟೊತ್ತಿಗೆ ಮುಗೀತದೆ ಎಷ್ಟೊತ್ತಿಗೆ ಪ್ರಾರಂಭ ಆಗ್ತದೆ ಗೊತ್ತಾಗಿಲ್ಲ. ಇನ್ನು ಕಾಯಿ ಸತ್ಯ ಹೇಳ್ಬೇಕು, ನಾನು ಮುಗೀತಂತಲೇ ನಿಲ್ಲಿಸಿದೆ. ಅಷ್ಟು ಎಷ್ಟು ಹೊತ್ತುಂಟು? ಇನ್ನು ಎಷ್ಟು ಹೊತ್ತಿದ್ರು ಕೂಡ ನಮ್ಮದು ಇದಕ್ಕಿಂತಲೇ ಹೆಚ್ಚೇ ಇನ್ನು. ಅಣ್ಣ ಮತ್ತು ಕೇಳಬೇಕು ಈ ಸ್ವರವನ್ನು. ಈ ಸ್ವರಕ್ಕೆ ಎಷ್ಟು ನಮಸ್ಕಾರ ಮಾಡಿದ್ರು ಕಡಿಮೆ. ಹೌದಪ್ಪ ಅಣ್ಣ. ಪಕ್ಕದ ಮಿಸ್ತಿರ ಬಳ್ಳಿಯನ್ನು ಕಣ್ಣಿಗೆ ಬಡಿದಂತಹ ಅನುಭವ. ಹೌದಪ್ಪ. ಎಲ್ಲಿಂದ ಬೆಳಗ್ಗೆ ಎನ್ನುವ ಹಾಗೆ ನೋಡಿದ್ರೆ ಓ ಈ ಕಡೆಯಿಂದ ನಮ್ಮನ್ನು ಸೆಳೆತಾ ಇದೆ. ಏನು ಅಂದ, ಏನು ಚಂದ, ಚಂದಪ್ಪ ಚಂದಪ್ಪ. ಆಹಾ ಅಡಿಯನ್ನು ಮುಡಿಯನ್ನು ಕಡಿಯನ್ನು ದುಡಿಯನ್ನು ಹುಬ್ಬೇನು ಹುಬ್ಬೇನ್ ತಿರುಗಿ ಚೈತನ್ಯ ಪರಿಮಳದ ಪುತ್ಥಳಿ ಲತಾಂಗಿಯ ಸುಳಿದು ಲಾವಣ್ಯಕರ ವಿಭ್ರಮೋ ಕಲಿತ ಶೃಂಗಾರದ ಮೇರ ಮಥನೋ ಚಲಿತ ಶ್ರೀ ಇವಳೇ ಈ ಸೌಂದರ್ಯ, ಇವಳೇ ಈ ರೂಪ, ಇವಳೇ ಈ ಲಾವಣ್ಯ ಹೊಗಳುವುದಕ್ಕೆ ಆ ಶೇಷನಿಗೂ ಕಷ್ಟವೇ ಸರಿ. ಹೌದಪ್ಪ. ಸಾಮಾನ್ಯದವಳಲ್ಲ, ಮೇಲೋಕಕ್ಕೆ ಸಂಬಂಧಪಟ್ಟವಳು, ಬ್ರಹ್ಮನ ರಾಣಿ ಪುಸ್ತಕವಾಣಿ ದೇವಿ ವಾಣಿ ತಮ್ಮ ವಾಣಿ ಕಾಡಿನಲ್ಲಿ ನಿಂತಾಳು. ಅವಳು ಬರುವುದಕ್ಕೆ ಹೊರಟರು ಕೂಡ ಬ್ರಹ್ಮದೇವ ಬಿಡ್ಲಿಕ್ಕಿಲ್ಲ. ಹಾಗಾದ್ರೆ ಮೀನಂಗೆ ನರಸಿ ಬರುವಳಲ್ಲ. ಈ ಮಾನಿನಿ ಯಾರು? ಶಿವನೇ ಬಲ್ಲ, ಶಂಕರನೇ ಬಲ್ಲ. ಓ ಸದಾಶಿವ, ಓ ಸತೀಶ ನೀನೇ ಬಲ್ಲ. ನಮ್ಮಲ್ಲಿ ಯಾಕೆ ಸುಮ್ಮನೆ ಇಲ್ಲದೆ ಪ್ರಶ್ನೆ. ಹೇಗೂ ಕಣ್ಣ ಮುಂದೆ ಇದ್ದಾಳೆ, ನೇರ ದಿಟ್ಟ ನಿರಂತರ. ಹೋಗಿ ಮಾತಾಡಿಸು. ಹಿರಿಯವನಾದ ನಾನೇ ಮಾತಾಡಿಸುವೆ. ಲಾಭ ಆದ್ರೆ ಹಿಂದಿನಿಂದ ನಾನು ಜಾಗ್ರತೆ. ಪರಿಚಯದ ಹುಡುಗಿ, ಹೆಚ್ಚು ಮಾತಾಡಬಾರ್ದು. ಬೇಗ ಬೇಗ ಕಾಲ ಮಿತಿಯಲ್ಲಿ ಮುಗಿಸ್ಬೇಕು. ಕುತ್ತಿಗೆ ನರ ದೌರ್ಬಲ್ಯ ಉಂಟು. ಹೋಗಿ ಮಾತಾಡುವುದಕ್ಕೆ ಹೇಳಿದ್ರೆ ನೀನೆಂತ ಕುಂಗಿ ಉದುದು. ತಮ್ಮ ಮಾತಾಡುವುದಕ್ಕೆ ಹೋದ್ದು ಅವಳ ಮುಖ ನೋಡುವಾಗ ಹಾಗೆ ಒಂದು ಸಲ ನಾಚಿಕೆ. ಇನ್ನು ತಿರುಗಾಟ ಉಂಟು, ಬಿಡೋದನ್ನು. ಇನ್ನು ನಾಚಿಕೆಗೆ ಬೆಂಕಿ ಬಿತ್ತು. ಬಾಯಿ ಕಡೆ ಇವಳನ್ನು ಮಾತಾಡಿಸಿದರೆ ಅಪಾಯ ಎನ್ನುವುದು ಕಟ್ಟಿಟ್ಟ ಬುತ್ತಿ. ಬ್ರಹ್ಮದೇವ ಹೇಳಿದಂತಹ ಮಾತು, ಬ್ರಹ್ಮಚರ್ಯ ಕೆಟ್ಟಲ್ಲಿಗೆ ನಿಮ್ಮ ಬಾಲಿಗೆ ಮರಣ. ಅಮ್ಮ ಅಣ್ಣ, ಒಬ್ಬಾಕೆ ಹೆಣ್ಣಿಗೆ ಬೇಕಾಗಿ ನಾವು ಸಾಯಬಾರದು. ಒಂದು ವೇಳೆ ಇವಳ ಜೊತೆ ಯುದ್ಧವನ್ನು ಮಾಡಿ ಸತ್ತು ಹೋದೆವೆಂದಾದರೆ ನಾಳೆ ಬೆಳ್ಳಂಬೆಳಗ್ಗೆ ಮುಖಪುಟದಲ್ಲಿ ಬರ್ತದೆ. ಹೇಗೆ? ಒಬ್ಬಳಾಕೆ ಹುಡುಗಿಗೆ ಬೇಕಾಗಿ ಚಂಡಮುಂಡರ ಹೋರಾಟ, ಅಕಾಲ ದುರ್ಮರಣ. ಇಷ್ಟಕ್ಕೆ ನಿಲ್ಲಿಸ್ತಾರ? ಮತ್ತೊಮ್ಮೆ ಮರುಕಳಿಸ್ತಾರೆ. ಚಂಡಮುಂಡರೇ, ನೀವು ನಮ್ಮನ್ನು ಅಗಲಿ ವರ್ಷ 10 ಸಂದರು ನಿಮ್ಮ ನೆನಪು ಸದಾ 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 ಚಿರಸ್ಮರಣೆ. ಜೀವಂತ ಇರುವಾಗ ಚಿರಸ್ಮರಣೆ ಬೇಕಾ? ಇವಳಿಗೊಂದು ಗತಿಯನ್ನು ಕಾಣಿಸುವ ಅಣ್ಣನಾದ ಸುಮ್ಮನಿಗೆ. ಶುಂಭನಾಜ್ಞೆಯೊಳೈದಿ ಮೆರವಗದ ಪವನವನಿ ಮುಗುದ ತ್ರೈಜಗೆದರು ಬಿಗಿಯ ಲಾವಣ್ಯವನ್ನು ನೆರೆಕಂಡು ಸುಗ್ರೀವ ಹಂಬಲಿಸಿದನು ಶಿವ ಶಿವ ಸ್ಮರಣ ಬಿಗುರಿ ಸಿಲುಕುತ್ತಲೇ ನಮ್ಮಯ ಶುಂಭ ಕೆಟ್ಟರು ತಿಳಿದು ನೋಡಲು ಈಕೆ ಮಾನಿನಿಯೇ ಶಿವ ಶಿವ ಈಕೆಯ ತಿಳಿಯದಿನಿತಾಯಿದೆ ಶಿವ 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 ಶಿವ. ಶುಭನ ಆಜ್ಞೆಯನ್ನು ಪಾಲಿಸದೆ ನಿರ್ವಾಹವಿಲ್ಲವೇ ಆಗಿ ಹೋಯಿತು. ಆದ್ದರಿಂದಲೇ ಈ ಕಾಲದಲ್ಲಿ ಕದಂಬಾವನವನ್ನು ಪ್ರವೇಶ ಮಾಡಿದೆ. ನಾನು ಬಂದದ್ದೇ ಅಲ್ಲ, ಯಾವುದೋ ಒಂದು ವಿಶಿಷ್ಟವಾದಂತಹ ಶಕ್ತಿ ನನ್ನನ್ನು ಈ ಕಡೆಗೆ ಸೆಳೆಯಲ್ಪಟ್ಟಿದೆ. ನಿತ್ಯವೂ ಈ ಕದಂಬ ಕಾಂತಾರ ಕತ್ತಲೆಯ ಮೊತ್ತವೇ ಆವರಿಸಿರಿ. ಆದರೆ ಇಂದು ಕೋಟಿ ಸೂರ್ಯರು ಒಮ್ಮೆತ್ತೊಮ್ಮೆಲೆ ಉದಯಿಸಿದರೆ ಯಾವ ಪ್ರಖರವಾದಂತಹ ಕಿರಣ ಊಹಿಸುವುದಕ್ಕೂ ಸಾಧ್ಯವಿಲ್ಲ. ಅಂತಹ ದೇದೀಪ್ಯಮಾನವಾಗಿ ಕಂಗೊಳಿಸುತ್ತಾ ಉಂಟು. ಇಷ್ಟಕ್ಕೆಲ್ಲ ಕಾರಣ ಏನು? ಏನು ಕಾರಣ? ಏನು ಶಕ್ತಿ? ಅದು ಹೊಡಿದ್ರೆ ಬಾಲಂಗಳದಿಂದ ಬಂಗಾರದ ಸರಪಳಿ ಭೂಮಿಯತ್ತ ಇಳಿಯಲ್ಪಟ್ಟಿದೆ. ಆ ಬಂಗಾರ ಸರಪಳಿಗೆ ಬಂಗಾರದ ಉಯ್ಯಾಲೆ ಸೇರಿಸಲ್ಪಟ್ಟಿದೆ. ಲಾವಣ್ಯವತಿಯಾದಂತಹ ನಾರಿಯೋರ್ವಳು ಆಡುತ್ತಾ ಹಾಡುತ್ತಾ ಇದ್ದಾಳಲ್ಲ, ವಿಚಿತ್ರ ಆದರೂ ಸತ್ಯ. ಹಾಗಿದ್ರೆ ಶಕ್ತಿ ಸೆಳೆಯಲ್ಪಟ್ಟಿದೆ. ಏನೇ ಇರಲಿ, ಅಮಾತ್ಯ ಸುಗ್ರೀವ, ಶುಂಭನ ಅಮಾತ್ಯ
ಶೋಣಿತಾಪುರದ ಮಾತ್ಯ ನಾನು ಸಂಧಾನಕಾರ. ನೋಡೋಣ, ಪ್ರಯತ್ನಿಸುತ್ತೇನೆ. ಜನನಿ ಕೇಳ್ಬಿನ್ನಗವನು ಕರುಣದೊಳಿಂದು ಜನನಿ ಜನನಿ ಕೇಳ್ಬ್ಯಾನಗವನು ಕರುಣದೊಳಿಂದು ವನದಲ್ಲಿ ಕುಳಿತಿರು ಜಾಕಿ ವನದಲ್ಲಿ ಕುಳಿತಿರು ಜಾಕಿ ಸನುಮತವಿದು ನಿನಗೆ ಬೀಳುವೆನುಂದು ಸನುಮತವಿದು ನಿನಗೆ ಬೀಳುವೆನುಂದು ಧನುಜೇಶ ಶುಂಭನ ಭಯಕ್ಕೆ ಅಮ್ಮ ಜನನಿ ಕೇಳ್ಬಿನ್ನಗವನು ಕರುಣದೊಳಿರೋದು ವನದಲ್ಲಿ ಕುಳಿತಿರುವುದಾಗಿಯೇ ಯಾಗಿಯೇ ಜನನಿ ಓ ಜನನಿ, ಸನ್ನಿಧಾನಕ್ಕೆ ಅನಂತ ಪ್ರಣಾಮಗಳು ತಾಯಿ. ಆಶ್ಚರ್ಯವಾಗುತ್ತಾ ಇದೆ. ಇದು ಕದಂಬ ಕಾಂತಾರ ಗೊಂಡಾರಣ್ಯ. ಓ ತಾಯೇ, ಸನ್ನಿಧಾನದಲ್ಲಿ ನನ್ನ ನಿವೇದನೆ ತಾಯಿ. ನಿನ್ನಂತಹ ಲಾವಣ್ಯವತಿಯಾದಂತಹ ನಾರಿಯೋರ್ವಳು ಈ ಗೊಂಡಾರಣ್ಯದಲ್ಲಿ ಓರ್ವಳೇ ಇರುವುದು ಸರಿಯಲ್ಲ, ಸನುಮತವಲ್ಲ. ಈ ಪ್ರದೇಶ ಶೋಣಿತಾ ನಗರದ ವರ್ತಮಾನ ಕಾಲದ ವಿಭು 14 ಲೋಕವು ಅವನ ಅಂಕಿತದಲ್ಲಿದೆ. ಅಂತಹ ದಾನವಾಗ್ರಣಿ ಶುಂಭನ ಆಡಳಿತಕ್ಕೊಳಪಟ್ಟದ ಪ್ರದೇಶ. ಅವನು ಚಂಡಮುಂಡರು ಹೇಳಿದಂತಹ ಮಾತುಗಳನ್ನು ಕೇಳಿ ನಿನ್ನನ್ನು ಬಯಸಿದ್ದಾನೆ. ಓ ತಾಯೇ, ಮಗುದೊಮ್ಮೆ ಬಿನ್ನವಿಸ್ತಾ ಇದ್ದೇನೆ. ಅವನ ಬಯಕೆಯಂತೆ ಅವನನ್ನು ಸೇರುವೆಯಾ ತಾಯೇ? ಶಿವ ನಿದ್ದೆಯೊಳು ಮಲಗಿರುವ ದಾನವ ಎದ್ದನ ಕ್ಷಣದೊಳಗೆ ತಾ ಭಯ ಹೊತ್ತು ತಾಗಿಯ ಪಾದದೊಳುಮಿಗೆ ಬಿದ್ದು ನುಡಿದ ಕತಿಯಗುಳ್ಳದಿರಮ್ಮ ಎನ್ನ ಸಲಹೋ ಶುಂಭಾಖ್ಯನ ಮತಿಶೂನ್ಯನ ಮಮ ಧೃತಿ ನೀನರಿವೆ ದೈತ್ಯ ಬದಿಗೇನು ಆಜ್ಞೆಯೋ ಎನಗರುಗುಯು ದೈತ್ಯ ಬದಿಗೇನು ಆಜ್ಞೆಯೋ ಎನಗರು ಅಮ್ಮ ನಾನು ಎನ್ನುವಂತಹ ಭಾವ ಹೋಯಿತು. ಈಗ ಅರ್ಥವಾಯಿತು. ಮನವು ಬೇರೆ, ಶರೀರ ಬೇರೆ, ಎರಡು ಒಂದೇ ಆಗಿರುವಾಗ ನಾನು ನಾನು ಎನ್ನುವಂತಹ ಪ್ರಜ್ಞೆ ನಮ್ಮಲ್ಲಿ ಜೀವಂತವಾಗಿರ್ತದೆ. ಈಗ ನಾನು ಎದ್ದಿದ್ದೇನೆ, ಎಲ್ಲಿ ಎದ್ದಿದ್ದೇನೆ, ಯಾಕೆ ಎದ್ದಿದ್ದೇನೆ, ಯಾಕೆ ಬಂದಿದ್ದೇನೆ? ನಾನಲ್ಲ ತಾಯಿ, ಎಲ್ಲವೂ ನಿನ್ನ ಸನ್ನಿಧಾನಕ್ಕೆ ಸೇರಿತು. ನೀನೇ ಒರಗಿಸುವವಳು, ನೀನೇ ಏಳಿಸುವವಳು, ನೀನೇ ಓಡಿಸುವವಳು, ನೀನೇ ನಿಲ್ಲಿಸುವವಳು. ಅನೇಕಾಂತದಲ್ಲಿದ್ದಂತಹ ನಮ್ಮನ್ನೆಲ್ಲ ಏಕಾಂತಕ್ಕೆ ಕರೆಸಿ ನಮ್ಮನ್ನು ಸಲಹುವಂತಹ ಮಹಾದೇವಿ ತಾಯೇ ನೀನು. ಆದರೆ ನಾನು ಶುಂಭನ ಮಾತ್ಯ, ಸದ್ಯಕ್ಕೆ ನಾನು ಸಂಧಾರಕಾರ. ಆದ್ದರಿಂದ ಓ ತಾಯೇ, ಅವನಿಗೆ ಉತ್ತರ ಹೇಳಬೇಕಲ್ಲ ತಾಯೇ. ಬೆದರದಿರಯ್ಯ ಬೇಳು ಅದನ್ನೆಲ್ಲ ಲಾಲಿಸು ಅದಕ್ಕೆ ಶುಂಭ ಅದನ್ನವನೆಲ್ಲವ ಮೊದಲೇ ತಿಳಿದಿರೆ
ಈ ವಿಧ ಬೇಗನೆಯಾಗಿ ಬಂದು ಅರಣ್ಯದಲ್ಲಿ ಕುಳಿತಂತಹ ನಾರಿ ಅಬಲೆಯನ್ನು ಅರ್ಥೈಸಿಕೊಂಡರೆ ಶುಂಭ. ಪ್ರಾಯ ಹಾಗೆ ಇರಬೇಕು. ಯುದ್ಧದ ವಿಚಾರವನ್ನು ಚಂಡಮಂಡಲದಲ್ಲಿ ತಿಳಿಸಿದ್ದೆ. ಹೌದು. ಯುದ್ಧಕ್ಕಾಗಿ ಶುಂಭನೆ ಬರಬಹುದೆನ್ನುವಂತ ನಿರೀಕ್ಷೆಯಲ್ಲಿದ್ದವಳು ನಾನು. ಸಂಧಾನಕ್ಕಾಗಿ ನಿನ್ನನ್ನು ಕಳುಹಿಸಿದ್ದಾನೆ. ಹೌದಮ್ಮ. ಸಂಧಾನವನ್ನೇ ಮುರಿದಿದ್ದೇನೆ. ಯುದ್ಧವೇ ಬದ್ಧ ಎನ್ನುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಸುಗ್ರೀವ, ಅಮ್ಮ. ಅಸುರ ಕುಲದಲ್ಲಿ ಹುಟ್ಟಿದರೂ ಕೂಡ ನನ್ನ ಸಾಕ್ಷಾತ್ಕಾರ ನಿನಗಾಗಿದೆ. ಅದೇ ರೀತಿ ಪುನರಭಿ ಬದುಕಿದ್ದಿ ಎಂದಾದಾಗ ನಿನ್ನಲ್ಲಿದ್ದಂತಹ ದೌಷ್ಟತನವೆಲ್ಲವೂ ದೂರವಾಗಿ ಸಜ್ಜನ ವ್ಯಕ್ತಿ ಇರಿಸಿಕೊಂಡೆ. ಒಮ್ಮೆ ಧರೆಯ ಕಡೆಗೆ ಗಮನ ಹರಿಸಿ ನೋಡು. ಮಂತ್ರ ಮಾಟ ಮಾರಣ ಮಾರಕಾದಿ ರಕ್ತಪಾತ ಸಸ್ಯ ಶ್ಯಾಮಲಿಯಾಗಿ ಕಂಗೊಳಿಸಬೇಕಾದಂತಹ ಭೂಮಾತೆ ಬರಡು ಬಂಜಿಯಾಗಿ ಕಣ್ಣೀರನ್ನು ಸುರಿಸುತ್ತಿದ್ದಾಳೆ. ಇದಕ್ಕೆಲ್ಲ ಕಾರಣ ಯಾರು ಅಂತ ಭಾವಿಸಿದ್ಯಾ? ಯಾರಮ್ಮ? ಒಡೆಯ ಶುಂಭನೆ. ಮೋಹದ ಗಾಳವೊಂದನ್ನು ನಿಮ್ಮ ಶೋಣಿತಾಪುರಕ್ಕೆ ಎಸೆದಿದ್ದೇನೆ. ಎಲ್ಲರನ್ನು ನನ್ನ ಕಡೆಗೆ ಬರಿಸಿ ನಂತರ ಕೊಲ್ಲುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಹೋಗಿ ನಿನ್ನ ಒಡೆಯದಲ್ಲಿ ಹೇಳು, ಏನಮ್ಮ? ಸಾಮಾನ್ಯ ಹೆಣ್ಣೆಂಬ ತಾತ್ಸಾರ ಬೇಡವಂತೆ. ಆಗಲ್ಲಮ್ಮ. ಯುದ್ಧದ ವಿಚಾರದಲ್ಲಿ ಶುಂಭ ಬಲಾಢ್ಯನೇ. ಹೌದಮ್ಮ, ಶುಂಭ. ಶುಂಭ ಬಲಾಢ್ಯನೇ. ನಿಜ. ರಾಣಕ್ಕಂಜು ನಿಲ್ಲವಂತೆ ಸ್ಪಷ್ಟವಾಗಿ ಹೋಗಿ ತಿಳಿಸು. ಹೇಳ್ತೇನೆ ತಾಯಿ. ಮಗುದೊಮ್ಮೆ ಸನ್ನಿಧಾನಕ್ಕೆ ಪ್ರಣಾಮ. ನನ್ನ ಮೇಲೆ ಅನುಗ್ರಹ ಇರಲಿ ತಾಯಿ. ಇವಳು ದುರವನ್ನು ಬಯಸಿದಳಂತೆ. ಹೀಗೆ ಇರುವುದಲ್ಲ, ಯಾರಲ್ಲಿ ದುರ್ಬಲಾಚಲ. ಉತ್ತರವಾಗಿ ಧಾವಿಸಿದ್ದೇನೆ. ಏನು ಕಾರಣ ಪ್ರಭು? ಸೋಮರಾಜನ ಕದಂಬ ಕಾಂತಾರದಲ್ಲಿರುವಂತಹ ಹೆಣ್ಣಿನ ಎಡಮುಡಿಗೆ ಕೈಯಕ್ಕೆ ಬಯಸಿದ್ದಾರೆ. ಸಂಧಾನಕ್ಕೆಂದು ಸುಗ್ರೀವನನ್ನು ಕರೆಯಿದ್ದಾರೆ. ಸಂಧಾನವನ್ನು ಧಿಕ್ಕರಿಸಿದೆಯಂತೆ. ಧೂರ್ತೆ ಮಣಿರಥ ತಂದಿದ್ದೇನೆ. ಏನು ಬಾ ಬಾ.
ಮಗನು
ಗಂಡುಗಳಿಗಳಾಗಿರುವಂತಹ ತಂಡ ಮಂಡಲ ರಂಡ ಬಂದ ಇನ್ನು ಯಾಕೆ ತಡ ರಥಾರೂಢರಾಗಿ ಆಯುಧವನ್ನು ಹಿಡಿದು ಏನು ಪ್ರಭು? ಯಾವ ನಾಲಿಗೆಯಲ್ಲಿ ಹೇಳಲೆಂಬುದಾಗಿ ಅರ್ಥವಾಗುವುದಿಲ್ಲ. ರಕ್ತ ಬೀಜ ಏನಾಯಿತು ನಿಮಗೆ? ಕಾಲರದಲ್ಲಿರುವಂತಹ ಹೆಣ್ಣನ್ನು ಪಡೆಯಬೇಕೆಂಬ ಆಸೆಯಿಂದಲಾಗಿ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿದೆ. ಏನಾಯಿತು? ಸಂಧಾನವನ್ನು ಬಿಟ್ಟು ಬಯಸಿದಳು. ಆಮೇಲೆ ಧೂಮ್ರಲೋಚನನ್ನು ಕಳುಹಿಸಿದೆ. ಕರೆ ತಂದರೆ ಎಲ್ಲಿಂದ? ದಿಟ್ಟತನದ ನಾಟದಿಂದ ತೊಟ್ಟು ಇದ್ದಳು. ಅಳಿವಾಯಿತೆ ಧೂಮ್ರಾಕ್ಷರ. ಚಂಡಮುಂಡರನ್ನು ಕಳುಹಿಸಿ ವೃಂಡವನ್ನ ಚಂಡ ಆಡಿದಳು. ಚಂಡಮುಂಡರು ಅಳಿದು ಹೋದರೆ ಶಿವನೇ ಇನ್ನು ನಾನೇ ಹೊರಟಿದ್ದೇನೆ. ನೀನೇ ತಡೀರಿ ಪ್ರಭು, ತಡೀರಿ. ಅವಸರ ಸಲ್ಲದು. ಆ ಹೆಣ್ಣಿನ ಕುರಿತಾಗಿ ನಾನು ತಿಳಿದುಕೊಂಡಿರುವಂತಹ ಒಂದೆರಡು ವಿಚಾರವನ್ನು ಹೇಳ. ಧನುಜೀಶ ಕೀಳನ್ನ
मनसीच्या शरके सिलुमुता मनसीच्या शरके सिलुमुता परवनितय बयकिय नाती हृदया तनुजीच्या कीर्तनात यन्नमाता यातकी दुनी हमगुळनागिಗೆ ವ್ಯರ್ಥಾರ ಕಿಡಿತಮಾತ ತನುಜೇಶ ತನುಜೇಶ ರಕ್ತವೇಜ ದಾನವರ ವಂಶದಲ್ಲಿ ಅದೆಷ್ಟೋ ತೀರೋದಾತರೆಲ್ಲ ಆಗಿ ಹೋಗಿದ್ದಾರೆ ಪ್ರಭು. ಆದರೆ ತನುಜೇಶ ಎನ್ನುವಂತ ನೆಗಳತೆಗೆ ಪಾತ್ರರಾದವರು ಯಾರೂ ಆಗಲಿಲ್ಲ. ದಾನವ ಕುಲಾಬ್ಧಿ ಚಂದ್ರಮನಾಗಿ ತನುಜೇಶನಿಗೆ ಮೆರೆಯುತ್ತಾ ಇದ್ದೀರಿ. ವರ್ತಮಾನ ಕಾಲದಲ್ಲಿ ನಿಮ್ಮದಾಗಿರುವಂತ ಆಜ್ಞಾ ಚಕ್ರ ಅವ್ಯಾಹತವಾಗಿ 3 ಲೋಕಗಳಲ್ಲಿಯೂ ಸಂಚರಿಸುತ್ತಾ ಇದೆ. ಶುಂಭನೇ ಲೋಕೈಕ ನಾಯಕ ಎಂಬುದನ್ನು ಎಲ್ಲವರು ಒಪ್ಪಿಕೊಂಡು ನಿಮ್ಮನ್ನು ಹೊಗಳುತ್ತಾ ಇದ್ದಾರೆ. ನಕ್ಷತ್ರ ಮಂಡಲದಲ್ಲಿ ಸ್ಥಾನಮಾನ, ದೇವತೆಗಳ ಪಂಕ್ತಿಯಲ್ಲಿ ಆವಿರ್ಭೋಜನ ಸಲ್ಲುವುದಿದ್ದರೆ ಶುಂಭ ದಾನವನಿಗಲ್ಲದೆ ಮತ್ತೊಬ್ಬನಿಗಿಲ್ಲ ಪ್ರಭು. ಕೇವಲ ವ್ಯಕ್ತಿಯಲ್ಲ, ತಾವು ಮಹಾನ್ ಶಕ್ತಿಯಾಗಿ ಪ್ರಪಂಚಕ್ಕೆ ಪ್ರಕಟಗೊಂಡಿರುವಂತಹ ಮಹಾನ್ ಯೋಗ್ಯತಾ ಸಂಪನ್ನರು. ಅಂತಹ ತಾವಿಂದು ಯಾವುದೋ ಒಂದು ವನ ಪ್ರದೇಶದಲ್ಲಿ ಹೆಣ್ಣೊಬ್ಬಳಿದ್ದಾಳೆ ಎಂಬುದನ್ನು ಕಲ್ಪಿಸಿಕೊಂಡು ಪ್ರಮಾದೀನರಾದಿರ ಪ್ರಭು. ಮನಸ್ಸಿ ಜನ ಶರಹತಿಗೆ ತಿರುಗಿದ್ರೆ ಹೇಳಿ. ಹಾಗೆಂದು ನಿಮ್ಮನ್ನು ಕಾಮುಕ ಎಂಬುದಾಗಿ ಯಾವ ಕಾರಣಕ್ಕೂ ಪರಿಗಣಿಸುವುದಕ್ಕಾಗುವುದಿಲ್ಲ. ನಿಮ್ಮ ಯೌವನದ ಕಾಲದಲ್ಲಿ ಕಾಮಕ್ರೋಧಾದಿ ಷಡ್ವೈರಿಗಳನ್ನು ಬಿಗಿ ಹಿಡಿದು ಇಂದ್ರಿಯಗಳನ್ನು ನಿಗ್ರಹಿಸಿ ಕಾನನದಲ್ಲಿ ಸುದೀರ್ಘವಾಗಿರುವಂತಹ ತಪಸ್ಸನ್ನು ಆಚರಿಸುವುದರ ಮೂಲಕ ಬ್ರಹ್ಮದೇವರನ್ನು ಒಲಿಸಿಕೊಂಡು ಬೇಕಾದಂತಹ ವರಗಳನ್ನು ಪಡೆದ ಪರಮ ಸುಜ್ಞಾನಿ ಪರಮ ಮೇಧಾವಿಗಳಾಗಿರುವಂತಹ ತಮಗಿಂದು ಇಂತಹ ಒಂದು ಆಶೆ ಯಾಕೆ ಹುಟ್ಟಿಕೊಳ್ಳುತ್ತದೆ ಎಂಬುದು ನಮಗೊಂದು ಅರ್ಥವಾಗುವುದಿಲ್ಲ. ಸಂಧಾನಕ್ಕೆಂದು ನಿಮ್ಮ ಆಳಾಗಿ ಹೋಗಿರುವಂತಹ ಸುಗ್ರೀವ ಬರುವಾಗ ಹೆಣ್ಣಿನ ಭಕ್ತನಾದ ದೇವಿ ದಾಸನಾಗಿ ಬಂದು ಹೇಳಿದ್ದಾದರೂ ಏನು, ಕಣದಲ್ಲಿಯೂ ನಾನಾ ರೂಪದಿಂದ ಕಾಣಿಸಿಕೊಳ್ಳುತ್ತಿರುವಂತವಳನ್ನು ಕೆಣಕುವುದಕ್ಕೆ ಹೋದರೆ ನಮ್ಮ ಪಾಲಿಗೆ ಕಷ್ಟ ಒದಗಿ ಬರ್ತದೆ, ಮಹಾ ದುರಂತವೇ ಸಂಭವಿಸಿತು ಎಂಬುದಾಗಿ ಎಚ್ಚರಿಸಿದರೂ ಕೂಡ ತಾವು ಏನು ಮಾಡಿದಿರಿ ಪ್ರಭು? ರಕ್ತಬೀಜ ಆ ಹೆಣ್ಣನ್ನು ಕರೆತರುವುದಕ್ಕಾಗಿ ಧೂಮ್ರಾಕ್ಷಾದಿ ಬಲಭಟರನ್ನು ಕರೆಸಿ ಸಾಮಾನ್ಯರೇ ಅಲ್ಪನೇ ಧೂಮ್ರಲೋಚನನು ಅಲ್ಪನೇ ಜಿಯಾ ಧೂಮ್ರಲೋಚನನು ಪ್ರಯೋಜಕವಾಗಿ ನೀನು ಅಪ್ರಯೋಜಕವಾಗಿ ನೀನು ಕಾಲಗೊಪ್ಪಿದಯಾತಕ್ಕೆ ಧನುಜಾನ್ವಯವರು ಕಾಲಗೊಪ್ಪಿದಯಾತಕ್ಕೆ ಧನುಜಾನ್ವಯವನು ಧನುಜೇಶ ಕೇಳಿನ ಮಾತ Oh
ಕಾಡಿನಲ್ಲಿರುವಂತಹ ತರುಣಿಯನ್ನು ಕರೆತಂದು ಮದುವೆಯಾಗುವಂತ ಆಶೆಯಿಂದ ಎಂತೆಂತ ಅನರ್ಘ್ಯ ರತ್ನಗಳನ್ನು ಕಳೆದುಕೊಂಡಿದ್ದೀರಿ ಪ್ರಭು. ಅಲ್ಪನೆ ತಾಂಬಿರಲೋಚನ ತನ್ನ ಕ್ಷಿಪ್ರವಾಗಿರುವಂತಹ ನೇತ್ರಜ್ವಾಲ ಪ್ರಭಾವದಿಂದ ಪ್ರಪಂಚವನ್ನೇ ತಲ್ಲಣಿಸಬಲ್ಲ ಪರಾಕ್ರಮದ ಪರದೈವ ಪ್ರತ್ಯಕ್ಷ ಪ್ರಭು ಪರಮೇಶ್ವರ ದೇವನೇ ಸಮರಾಂಗಣಕ್ಕೆ ಬಂದು ನಿಲ್ಲುತ್ತಾರೆ ಅಂತಾರೆ. ಸಮದಂಡಿಯಾಗಿ ಹೋರಾಟವನ್ನು ಮಾಡುವುದರ ಮೂಲಕ ಸಮರ ಕ್ಷೇತ್ರದಿಂದ ಹಿಮ್ಮೆಟ್ಟಿಸಬಲ್ಲ ಸಮರ ವಿಕ್ರಮಿಯ ಗತಿ ಏನಾಯಿತು ಪ್ರಭು? ಅವಳ ಕೈಯಲ್ಲಿರುವಂತಹ ಕತ್ತಿಯಿಂದ ಕೊಂದು ಕಳೆದದ್ದಲ್ಲ, ತನ್ನ ನೇತ್ರಾಗ್ನಿಯಿಂದಲೇ ಸುಟ್ಟರುತ್ತಾಳೆ ಅಂತಾದ್ರೆ ನೀವು ಕಾಮಿಸುತ್ತಿರುವಂತಹ ಕಾಮಿನಿಯ ಕಣ್ಣಿನಲ್ಲಿ ಅಗ್ನಿಯ ಕಿಡಿಯಿದೆ ಪ್ರಭು, ಅಗ್ನಿಯ ಕಿಡಿಯಿದೆ. ಸರ್ವ ಸಂಘ ಪರಿತ್ಯಾಗಿಗಳಾಗಿರುವಂತಹ ಚಂಡಮುಂಡರನ್ನು ಜಯಿಸುವಂತಹ ವೀರ ವಿಕ್ರಮಿಗಳು ಈರೇಳು ಲೋಕದಲ್ಲಿದ್ದರೆ ಹೇಳಿ, ಅಂತವರ ಚಿತ್ತವನ್ನು ತನ್ನತ್ತ ಆಕರ್ಷಿಸಿ ಅವರ ವೃತವನ್ನು ಕೆಡಿಸಿ ಗಾಳಿಯಾಗಿಯೋ ಅರಾಳಿಯಾಗಿಯೋ ಆಗಿ ಚಿರವನ್ನು ಚೆಂಡಾಡ್ತಾಳೆ ಅಂತಾದ್ರೆ, ಕಡಿತಾಳೆ ಅಂತಾದ್ರೆ ವರ ಕೊಟ್ಟಿರುವ ಬ್ರಹ್ಮನಿಗೆ ನಾನು ತಾಯಿಯಾಗಿದ್ದೇನೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾಳೆ. ಪ್ರಾಜ್ಯನಾಗಿರುವಂತಹ ಸುಗ್ರೀವ ಅವಳ ಕಿರುನಗೆಗೆ ಸತ್ತು ಬೀಳುತ್ತಾನೆ, ಅನುಗ್ರಹದಿಂದ ಮತ್ತೊಮ್ಮೆ ಬದುಕಿ ಬರ್ತಾನೆ ಅಂತಾದ್ರೆ ನಿಗ್ರಹ ಅನುಗ್ರಹ ಶಕ್ತಿ ಸಂಯುಕ್ತಳವಳು ಎಂಬುದಕ್ಕೆ ಬೇರೆ ಪ್ರಮಾಣ ಬೇಕೇ ಹೇಳಿ? ದೊರೆಯೇ, ಇನ್ನೊಬ್ಬರನ್ನು ಗೆಲ್ಲುವುದಕ್ಕೆ ಅಲ್ಲ ಕೊಲ್ಲುವುದಕ್ಕೆ ನಮ್ಮಲ್ಲಿ ಶಕ್ತಿ ಇದೆ, ಪರಾಕ್ರಮ ಇದೆ. ಬದುಕಿಸುವುದಕ್ಕೆ ನಮಗಾಗುತ್ತದೆ, ಅನುಗ್ರಹ ಮಾಡುವುದಕ್ಕಾಗುತ್ತದೆ. ದೊಡ್ಡಾರಣ್ಯ ಮೃಗಗಳು ವಿಷಜಂತುಗಳು ಇರುವಂತಹ ಕ್ಷೇತ್ರವನ್ನು ಆರಿಸಿಕೊಂಡು ವಿಹರಿಸ್ತಾಳೆ. ಈಗ ತಾನೇ ತಿರುಗಾಟಕ್ಕೆ ತೊಡಗಿದ್ದಾಳೆ ಅಂತ ರಕ್ತಬೀಜ ಲೋಕದ ರೂಢಿ ಎಂದು ಹೇಳ್ತೇನೆ. ಗಂಡಿಗೊಂದು ಹೆಣ್ಣು, ಹೆಣ್ಣಿಗೊಂದು ಗಂಡು ಆಗಿರುವಾಗ ಏಕಸ್ಥಿತಿ ಹೆಣ್ಣನ್ನು ಬಯಸಿದ್ರಲ್ಲಿ ತಪ್ಪೇನು? ಅಲ್ಲ ಅವள் ಆದಿಮಾಯೆ ಅವಳು ಆದಿಮಾಯೆ 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 ದೈತ್ಯಮಾರರ ಸಾಮಂತ ಹೃದಯರ ಪೊರೆಯೇ ದೈತ್ಯಮಾರರ ಸಾಮಂತ ಹೃದಯರ ಪೊರೆಯೇ ಆದಿಮಾಯೆ ಹೃದಯರ ಪೊರೆಯೇ ತರುಣಿಯಲ್ಲವಳ ಆದಿಮಾಯೆ ದೈತ್ಯವರರ ಮುಕ್ತ ಹೃದಯರ ಪೊರೆಯೇ ದೊರೆಯೇ ನೆರೆಗೋ ದೊರೆಯೇ ಸರ್ವೇ ಮೋರು ವಿರಿಯುವುದು ಸರಿಯೇ ಸರ್ವೇ
ಸರಿಯೇ ಕೇಳೆತ್ತ ಹುರಿಯೇ ಇದು ಸರಿಯೇ ಸರಿಯೇ ಇಲ್ಲಿಂದ ಹೋಗಿರುವಂತಹ ವೀರಾದಿ ವೀರರನ್ನೆಲ್ಲ ಹೆಮ್ಮಾರಿಯಾಗಿ ಬಲಿಗೊಂಡಿರುವಂತಹ ಅವಳನ್ನು ಸಾಮಾನ್ಯ ಹೆಣ್ಣು ಅಬಲ ಇದ್ದಾಳೆ ಎಂಬುದಾಗಿ ನಾವು ತಿಳಿದುಕೊಂಡರೆ ನಮ್ಮ ಮೂಢತನವಾದೀತು ಪ್ರಭು. ಮತ್ಯಾರವಳು? ತರುಣಿ ಅಲ್ಲ ಮತ್ತೇನು? ಆದಿಮಾಯೆ, ಆದಿ ಪರಾಶಕ್ತಿಯೇ. ಇಂದು ಮಾಯಾಮೋಹಿನಿಯಾಗಿಯೂ ಕೌಶಿಕೆ ಎನ್ನುವಂತಹ ಹೆಸರು ನಿರಿಸಿಕೊಂಡು ಕದಂಬವನದಲ್ಲಿ ಬಂದು ಕುಳಿತದ್ದು ಯಾಕೆ 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 ಏನು ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯ. ಹೇಗದು? ದೇವಲೋಕವನ್ನಾಡಬೇಕಾದಂತಹ ದೇವತೆಗಳೆಲ್ಲ ಪದಚ್ಯುತಗೊಂಡು ಎಲ್ಲೋ ಹೇಗೋ ತಲೆಮರೆಸಿಕೊಂಡು ಬದುಕುತ್ತಾ ಇದ್ದಾರೆ. ಯಾಗ ಯಜ್ಞಾದಿಗಳನ್ನು ಮಾಡುವಂತಹ ಋಷಿಮುನಿಗಳು, ಬ್ರಾಹ್ಮಣರು, ಮನುಮನುವೇಮನೇಶಿಗಳು ಇಂದು ಅವರ ಕಾಯಕ ಬಂದಿಗೆ ಕೈ ಬಿಟ್ಟಿದ್ದಾರೆ. ಪತಿವ್ರತ ಸ್ತ್ರೀಯರಿಗೆ ತನ್ನ ಮಾನವನ್ನು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ನಮ್ಮವರಿಂದ ಕಷ್ಟ ಸಾಧ್ಯವಾಗುತ್ತಾ ಇದೆ. ಅದಕ್ಕಾಗಿ ತ್ರಿದರ್ಶನವನ್ನು ಬರೆಯುವುದಕ್ಕಾಗಿ, ಸಾಧು ಸಂತರನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ, ಅರ್ಥಾತ್ ದರೆಯ ಭಾರವನ್ನಿಡುವುದಕ್ಕಾಗಿ ಬಂದವಳು ಮತ್ತೆ ಯಾರು ಅಲ್ಲ, ಯಾರು ಜಗದೇಶ್ವರಿಯಾಗಿದ್ದಾಳೆ, ಪ್ರಣವ ಸ್ವರೂಪಿಣಿಯಾಗಿದ್ದಾಳೆ, ಮಹಾ ತಾಯಿಯಾಗಿದ್ದಾಳೆ. ಅಂತಹ ಅವಳನ್ನು ಮದುವೆ ಎನ್ನುವಂತಹ ಭ್ರಮೆಯಿಂದ ಹಿಡಿಯುವುದಕ್ಕೋ ಪಡೆಯುವುದಕ್ಕೋ ಹೋದರೆ ನಮ್ಮ ಈ ದಾನವ ಸಂಕುಲವನ್ನೇ ಕಾಲನ ಅರಮನೆಗೆ ನಾವಾಗಿಯೇ ಕಳಿಸಿಕೊಡಬೇಕಾದೀತು ಪ್ರಭು. ಬೇಡ, ಅವಳ ತಳ್ಳಿ ನಿಮಗೆ ಬೇಡ ಪ್ರಭು, ಬೇಡ. ನಮ್ಮಲ್ಲಿ ಕೆಲವರಿದ್ದಾರೆ ಮಾಡಿದ್ದು ತಪ್ಪು ಎಂಬುದಾಗಿ ಹೇಳ್ತಾರೆ, ಆದ್ರೆ ಸರಿದಾರಿ ಯಾವುದೆಂಬುದಾಗಿ ಹೇಳಿಕೊಡುವುದಕ್ಕೆ ಅವರಿಂದ ತಿಳಿಯುವುದಿಲ್ಲ. ಅಲ್ಲ, ನೀನು ಹಾಗಲ್ಲ, ತಿಳಿದವ ಪ್ರಾಜ್ಞ. ಹಾಗಾಗಿ ಮುಂದೆ ಏನು ಮಾಡಬೇಕೆಂಬುದಾಗಿ ಹೇಳಿ ನೋಡೋಣ. ಬಿಡುಮನದ ಮೂಗದಿಯ ಬಿಡು ಮನದ ಮೂರ್ಖತೆಯ ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯೋದಲಿ ಪುಧ ಮಡುತ್ತ ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯೋದಲಿ ಪುಡ ಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನ ಬಾಳುವುದೆನ್ನುತ್ತಲೇ ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನ ಬಾಳುವುದೆನ್ನುತ್ತಲೇ ನುಡಿಜ ನೀತಿಯ ಹೊರೆಯೇ ಬಿಡು ಮನದ ಮೂರ್ಖತೆಯ ತನುಜೇಶ ನಮಗಿಂತ ದೊಡ್ಡದಾಗಿರುವಂತಹ ವ್ಯಕ್ತಿ ಅಲ್ಲ ಒಂದು
ಶಕ್ತಿ ಪ್ರಪಂಚದಲ್ಲಿ ಉಂಟು ಅಂತಾದ್ರೆ ಪ್ರಾಮಾಣಿಕವಾಗಿ ನಮಗೊಪ್ಪಿಕೊಳ್ಳುವುದಕ್ಕೆ ಯಾಕೆ ಪ್ರಭು ಸಂಕೋಚ? ಕೆಟ್ಟ ವೃಕ್ಷವಾದರೂ ನೆಟ್ಟ ಕೈಯಿಂದ ಕಿತ್ತೆಸೆಯುವುದಕ್ಕೆ ಮನಸ್ಸು ಬರುವುದಿಲ್ಲವಂತೆ. ದಾನವ ಎನ್ನುವಂತಹ ಮಹಾವೃಕ್ಷವನ್ನು ಬಾನೆತ್ತರಕ್ಕೆ ಬೆಳೆಸಿ ನಿಲ್ಲಿಸಿದಂತಹ ತಾವಿಂದು ಹೆಣ್ಣಿಗೆ ಬೇಕಾಗಿ ಅಂತ ವಂಶ ವೃಕ್ಷವನ್ನೇ ಕಡಿದು ಹಾಕುವಂತಹ ಪ್ರಯತ್ನ ಮಾಡುತ್ತೀರೇ ಹೇಳಿ. ಅಷ್ಟಕ್ಕೂ ಆ 16 ವರ್ಷದ ತರುಣಿ ವಯೋವೃದ್ಧರಾಗಿರುವಂತ ನಿಮಗೆ ಈ ಕಾಲದಲ್ಲಿ ಅಗತ್ಯ ಉಂಟೇ ಹೇಳಿ? ದಾನವ ವಂಶದ ಏಳಿಗೆಗಾಗಿ ಅವಿಶ್ರಾಂತವಾಗಿ ಶ್ರಮಿಸುತ್ತಾ ಇದ್ದೀರಿ, ಅಖಂಡ ಬ್ರಹ್ಮಚರ್ಯವನ್ನು ಪಾಲಿಸುತ್ತಾ ಇದ್ದೀರಿ. ಪ್ರಭು, ನಿಮ್ಮಿಂದಲಾಗಿ ನಾವೆಲ್ಲ ಬದುಕುತ್ತಾ ಇದ್ದೇವೆ. ಇನ್ನು ಮುಂದೆ ಸರಿಯಾಗಿ ನಾವು ಬದುಕಬೇಕು ಅಂತಾದ್ರೆ ಒಳ್ಳೆಯ ದಾರಿ ಹೊಂದಿದೆ. ಹೇಗೆ? ತ್ರೈ ಜಗದೊಡತಿ ಆಗಿರುವಂತ ಸರ್ವೇಶ್ವರಿಯ ಪಾದ ಮೂಲದಲ್ಲಿ ಹೋಗಿ ಭಕ್ತಿಯಿಂದ ನಾವು ಕೊಡಮಟ್ಟೆ ಮುಂದಾದ್ರೆ ಅವಳ ಅನುಗ್ರಹದಿಂದ ನಮಗೆ ಹೆಣ್ಣಿಗೆ ಬೇಕಾಗಿ ಈ ಶುಂಭದಾನವ ತಲೆ ದಕ್ಕಿಸಬೇಕು. ರಕ್ತ ಬೀಜ ತಿಳಿಯಿತು, ರಕ್ತ ಬೀಜ ತಿಳಿಯಿತು. ಹೇಗಿದ್ದ ನಮ್ಮ ಸಾಮ್ರಾಜ್ಯ ಹೇಗಾಗಿ ಹೋಯಿತು. ಇಂತಹ ಸಾಮ್ರಾಜ್ಯ ಬೇರೆ ಕಡೆಯಲ್ಲಿ ಸಿಕ್ಕುವುದಕ್ಕೆ ಸಾಧ್ಯ. ಇವರು ನನ್ನ ಪ್ರಜೆಗಳು, ಇವರನ್ನು ಬೆಳೆಸಬೇಕು. ಇವರನ್ನು ಬೆಳೆಸುವಲ್ಲಿ ನನ್ನ ಪ್ರಾಣವನ್ನಾದರೂ ತ್ಯಾಗ ಮಾಡ್ತೇನೆ. ಈ ಕಾಲದಲ್ಲಿ ನಿನಗೆ ಜೀವದ ಮೇಲಿನ ಆಸೆ. ಹಾಗಾಗಿ ಒಂದು ವಿಚಾರ, ಅರಮನೆಯೊಳಗಿದ್ದಕ್ಕೋ ಸೀರೆಯನ್ನುಟ್ಟುಕೋ ಬಳೆಯನ್ನುಟ್ಟುಕೋ ಪ್ರಣಯ ನಮ್ಮವರ ಒಳಿತಿಗಾಗಿ ಒಂದೆರಡು ಹಿತವಚನವನ್ನು ಆಡಿದೆ ಅಂತಾದ್ರೆ ನಾನು ಹೇಳಿ ಅಂತ ಜರಿದ್ರೆ ಅಲ್ಲ ಪ್ರಭು, ಅಲ್ಲಿರುವಂತ ಆ ಹೆಣ್ಣನ್ನು ತರುವುದಕ್ಕಾಗಲೇ ಹೋದರೆ ನಿಮ್ಮ ಮುಖ ನೋಡಿದಿಲ್ಲ. ಬಂದುಬಿಟ್ಟಿದಂತಹ ಸ್ಥಳ ಇದೇ ತಾನೇ ಕದಂಬ. ರೋಮಾಂಚನವಾಗಿ ತಾಯಿ, ಇದೆಂತಹ ಕಾಡು! ಈ ಪ್ರಪಂಚದಲ್ಲಿರುವಂತಹ ಕಾಡು ಮೇಡುಗಳನ್ನು ನೋಡದೇ ಇರುವವನೇನು ರಕ್ತ ಬೀಜನ. ಆದರೆ ಇಂತಹ ಭಯಾನಕವಾಗಿರುವಂತಹ ಗುಂಡಾರಣ್ಯವನ್ನು ಸ್ವಪ್ನದಲ್ಲಿಯೂ ಕೂಡ ಕಲ್ಪಿಸಿಕೊಳ್ಳಿಲ್ಲ. ಇದು ಕಾಡಲ್ಲ, ಇದೊಂದು ಚಕ್ರವ್ಯೂಹ.
ಎಂಬುದಕ್ಕೆ ಯಾವ ಅನುಮಾನವೂ ಇಲ್ಲ. ಸರಿ ಸರಿ ಸರಿ, ಈ ಭೂಮಿಯಲ್ಲಿ ಕದಂಬ ಎನ್ನುವಂತಹ ಒಂದು ವನವಿದೆ ಎಂಬುದನ್ನು ಹೇಳಿ ಕೇಳಿ ಮಾತ್ರವೇ ನಾವು ತಿಳಿದುಕೊಂಡದ್ದೇ ಹೊರತು ಕಣ್ಣಾರೆ ಕಂಡವರು ಯಾರೂ ಇಲ್ಲ. ಇಲ್ಲಿಗೆ ಬರುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅಂತಹ ದೇವಭೂಮಿಯಾಗಿದೆ ಇದು. ಅಂತಹ ಕ್ಷೇತ್ರಕ್ಕೆ ಮನೋ ಬೇಗದ ಬಲುಹುಳ್ಳಂತಹ ಚಂಡಮುಂಡರು ಕಾಲೂರಿದೆ. ಆ ಬಳಿಕವೇ ದಾನವರಾಗಿರುವಂತಹ ನಮ್ಮ ಆಗಮನಕ್ಕೊಂದು ದಾರಿ ದೊರಕಿತು. ಹಾಗೆಂದು ಆಗಮನಕ್ಕೆ ದಾರಿ ದೊರಕಿದ ವಿರಹ ಇಲ್ಲಿಂದ ನಿರ್ಗಮಿಸುವುದಕ್ಕೆ ದಾರಿ ದೊರಕಿತು. ಶೋಣಿತಾಪುರದಿಂದ ಬಂದಿರುವ ಯಾರೋ ಕೂಡ ಇದ್ದ ಹೋಗಿಲ್ಲ. ಏನೋ ಶ್ರೀದೇವಿಯ ಕರುಣೆಯಿಂದ ಕಾರುಣ್ಯದಿಂದ ಸುಗ್ರೀವನೊಬ್ಬ ಹಿಂದೆ ಹೋಗಿದ್ದಾನೆ. ಅಂತಹ ಕ್ಷೇತ್ರದಲ್ಲಿ ಹೆಣ್ಣೊಬ್ಬಳಿದ್ದಾಳೆ. ನಂಬುವುದೇ ನಮಗೆ ಕಷ್ಟ ಸಾಧ್ಯವಾಗುತ್ತೆ. ರಾಜ್ಯರಾಗಿರುವಂತಹ ಸುಗ್ರೀವ ಹೇಳಿದ ಬಳಿಕ ನಮಗೆ ನಂಬುವುದು ಅನಿವಾರ್ಯವಾಯಿತು. ಆಶ್ಚರ್ಯ ಆಶ್ಚರ್ಯ. ನಡು ಮಧ್ಯಾಹ್ನದ ಕಾಲದಲ್ಲಿಯೂ ಕೂಡ ಸೂರ್ಯನ ರಶ್ಮಿ ಸೋಕುವುದಿಲ್ಲವಂತೆ. ಕತ್ತಲ ಆವೃತವಾಗಿರುವಂತಹ ವನವಿಂದು ರತ್ನ ತೇಜದಿಂದ ವಿಕಸಿತವಾಗಿದೆ. ವನವನಿತೆ ವಾಸಂತಿಯಾಗಿ ರಂಜಿಸುತ್ತಾ ಇದ್ದಾಳೆ. ಬೀಸುತ್ತಿರುವ ತಂಗಾಡಿಯಲ್ಲಿ ತುಂಬಿದ ಮಧುವನ್ನು ಅಗ್ಗಾಡಿಸಿದಾಗ ಮೈ ಮನ ಪುಳಕಗೊಳ್ಳುತ್ತಾ ಇವೆ ಅಂತಾದರೆ ಈ ರೀತಿಯ ಬದಲಾವಣೆ ಯಾಕಾಯಿತು, ಯಾರಿಂದ ಆಯಿತು, ಯಾಕೆ ತರ್ಕಿಸಿಕೊಳ್ಳಬೇಕು? ಶ್ರೀದೇವಿ ಲೀಲಾಮೃತ, ದೇವಿಯ ಮಹಾತ್ಮೆ ಏನದು ಸುಸ್ವರ ಕೇಳಿತ ಬರ್ತಾ ಇವೆ ಅಂತ ಗಮನಿಸ್ತೇನೆ. ಕಾಲಿ ರಕ್ತ ಬೀಜನು ನೋಡಿದನು, ಕಾಲಿ ರಕ್ತ ಬೀಜನು ಗರ್ವದಿ ಕುಳಿತ ಶಿವಜನು ಗಾಢ ಗರ್ವದಿ ಕುಳಿತ ಶಿವೆಯನು ನೋಡಿದನು, ಪಾಡಿದನು ತನ್ನೊಳಗೆ ಇವಳನು ತಿಳಿಯದಿನಿತಾಯ್ತೆ, ಇವಳನು ತಿಳಿಯದಿ ಇನಿತಾಯ್ತೆ. ಮಾಡಲಿ ಅಗಡ ಅಗಡ ಶುಂಭನ ಕೂಡೆ ಭಾಷೆಯ ಒರೆದು ಬೌದಿಗೆ ಮಾಡಲಿ ಅಚಟ ಅಚಟ ಶುಂಭನ ಕೂಡೆ ಭಾಷೆಯ ಒರೆದು ಬೌದಿಗೆ ಕೇಳು ಇವಳು ಬದ್ಧ ಕೇಳು ಇವಳು ಬದ್ಧವಾದರು ಮಾತನಾಡಿಸುವೆ ಎನ್ನುತ್ತಾ ನೋಡಿದನು 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 ಕಲಿ ರಕ್ತ ಬೀಜ ಪಾಡಿದನು. ಜಯ 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 ಜಗದಂಬ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ ನಮಸ್ತಸ್ಯೈ
ನಮಸ್ತಸ್ಯೈ ನಮೋ ನಮಃ ನಮೋ ನಮಃ ನಮೋ ನಮಃ ಜಯ 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 ಜಗದಂಬಾ ಜಯ 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 जय 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 जगदम्बा जगदम्बा जय जय ಜಯ 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 ಎನ್ನುವಂತ ಉದ್ಗಾರ ನನ್ನ ಅಂತರಂಗದಿಂದಲೇ ಹೊರಹೊಮ್ಮುತ್ತಾ ಇವೆ. ನೋಡಿದನು ಕಲಿ ರಕ್ತಬೀಜ ಬಲಾನ್ವಿತನಾಗಿದ್ದಾನೆ, ಪರಾಕ್ರಮಿ ಎಂಬುದು ಇದರ ತಾತ್ಪರ್ಯವಲ್ಲ. ದಿವ್ಯವಾಗಿ ಮಂಗಳಾಕಾರದಿಂದ ಕಂಗೊಳಿಸುತ್ತಿರುವಂತಹ ಜಗದೀಶ್ವರಿಯನ್ನು ನೋಡು ರಕ್ತಬೀಜ. ನಿನ್ನ ಜೀವನದಲ್ಲಿ ನೀನು ಕಲಿಯುವುದಕ್ಕೆ ಇನ್ನೂ ಇದೆ ರಕ್ತಬೀಜ, ಕಲಿ ರಕ್ತಬೀಜ ಎಂಬುದಾಗಿ ನನ್ನ ಅಂತರಾತ್ಮ ನನ್ನನ್ನು ಎಚ್ಚರಿಸುತ್ತಾ ಇದೆ. ನೋಡಬಾರದೆ? ಮಂಗಳಾಕಾರದಿಂದ ಕಂಗೊಳಿಸುತ್ತಿರುವಂತಹ ಜಗದೀಶ್ವರಿಯನ್ನು ನೋಡಿದೆ. ಅಂಬರ ಪದದಿಂದ ಇಳಿಬಿಟ್ಟಿರುವಂತಹ ಸ್ವರ್ಣದುಯ್ಯಾಲಯ, ಗಾಢ ಗರ್ವದಿಂದ ಕುಳಿತಿರುವಂತಹ ಮಹಾಶಿವೆಯನ್ನು ನೋಡುತ್ತಾ ಇದ್ದೆ. ಅತ್ತಿಂದಿತ್ತ ಇತ್ತಿಂದತ್ತ ಜೋಕಾಲಿ ಆಡುತ್ತಾ ಇದ್ದ. ಭೂತ ಭವಿಷ್ಯತ್ ವರ್ತಮಾನವನ್ನು ತಿಳಿದು ವ್ಯವಹರಿಸಬಲ್ಲವು ನಾನು ಎಂಬುದನ್ನು ತೋರ್ಪಡಿಸುತ್ತಾ ಇದ್ದ. ಕೈಯಲ್ಲಿ ತ್ರಿಶೂಲ, ಹಣೆಯಲ್ಲೇ ಹೆಚ್ಚಿನದ್ದಾಗಿರುವಂತಹ ಕಣ್ಣನ್ನು ಹೊಂದಿ ಯಾರು ದುಷ್ಟರಿದ್ದಾರೋ ಕಾಮುಕರಿದ್ದಾರೋ ಅಂತವರನ್ನು ನಿಗ್ರಹಿಸುವಲ್ಲಿ ಪ್ರಳಯ ಕಾಲದ ರುದ್ರರಂತೆ ವ್ಯವಹರಿಸಬಲ್ಲವಳು ನಾನು ಎಂಬ ಹಾಗೆ ಕಾಣಿಸಿಕೊಳ್ತಾ ಇದ್ದಾಳೆ. ಮುಗುಳ್ನಗು ಸದಾಚಾರ ಸಂಪನ್ನರಾಗಿ ಸತ್ಕರ್ಮಗಳನ್ನು ಮಾಡುತ್ತಾ ಸಜ್ಜನರಾದ ಸಾತ್ವಿಕ ಸದ್ಭಕ್ತರನ್ನು ಸಂರಕ್ಷಿಸುವುದಕ್ಕಾಗಿ ಅಭಯಪ್ರದಾಯಿನಿಯಾಗಿದ್ದಾಳೆ. ಇಂಪಾದ ಗಾಯನ ಯಾರಿಗೆ ಇಂಪಿದು? ದೇವತೆಗಳಿಗೆ ಇದು ಪರಮಗೀತೆ, ಚರಮಗೀತೆ. ದಾನವರಾಗಿರುವಂತಹ ನಮ್ಮ ಪಾಲಿಗೆ ಇದು ಮರಣಗೀತೆ, ಶೋಕಗೀತೆಯಂತೆ ಕಿವಿಗಳಿಗೆ ಅಪ್ಪಳಿಸುತ್ತಾರೆ. ಬ್ರಹ್ಮಾಂಡೋದರ ಭರಿತೆಯಾಗಿರುವಂತಹ ಈಕೆಯನ್ನು ಸರಿಯಾಗಿ ತಿಳಿಯದೆ ಇಷ್ಟೆಲ್ಲ ಅನಾಹುತ ನಡೆದು ಹೋಯಿತಲ್ಲ. ಸರ್ವೇಶ್ವರಿ ಆಗಿರುವಂತಹ ಈಕೆಯನ್ನು
ನನ್ನ ದೊರೆ ತಿಳಿಯದೆ ಮದುವೆ ಆಗುತ್ತೇನೆ ಅಂತ ಆಶೆಯಿಂದ ಮುಂದುವರಿಯುತ್ತಾನೆ ಆದ್ರೆ ಅವನ ಸಮಾಧಿಯನ್ನೇ ನಿರ್ಮಿಸಿಕೊಂಡ ಎಂಬ ವಿಚಾರ ಈಗ ನನಗೆ ಸ್ಪಷ್ಟವಾಗಿ ಅರ್ಥವಾಗುತ್ತಾ ಇದೆ. ಏನು ಮಾಡಲಿ ಶಿವನೇ, ಏನು ಮಾಡಲಿ? ಶುಂಭ ದೊರೆಯಲ್ಲಿ ಭಾಷೆಯನ್ನು ಬರೆದು ಬಂದಿದ್ದೇನೆ. ಏನಂತ? ಅಲ್ಲಿರುವಂತಹ ತರುಣಿಯನ್ನು ಕರೆತಾರ್ತೇನೆ. ಅಲ್ಲದೆ ಇದ್ರೆ ನನ್ನಲ್ಲಿರುವಂತಹ ಪರಾಕ್ರಮವನ್ನು ನಾನು ತೋರಿಸುವುದಕ್ಕೆ ಹೊರಟೆ ಅಂತಾದ್ರೆ ಕೇಡು ಕೇಡು ಇವಳಿಂದ ಬದ್ಧ ನಮ್ಮ ವಂಶಕ್ಕೆ. ಹಿಂದೆ ಅಳಿದವರಂತೆ ನಾನು ಕೂಡ ಅಳಿಯಬೇಕಾಗಿ. ಅದಲ್ಲವಲ್ಲ ನನ್ನ ಉದ್ದೇಶ. ನನ್ನ ದೊರೆಯದೊಳಿಸಿಕೊಳ್ಳಬೇಕು, ನನ್ನ ಸತ್ ಪ್ರಜೆಗಳನ್ನು ಉಳಿಸಿಕೊಳ್ಳಬೇಕು ಅಂತಾದ್ರೆ ದಾರಿ ಬಂದಿದೆ. ಭಕ್ತಿಗೆ ಒಲಿಯುತ್ತಾಳಂತೆ ದೇವಿ, ಭಕ್ತಿಗೆ ಒಲಿಯುತ್ತಾಳಂತೆ ತಾಯಿ, ಭಕ್ತಿಯಿಂದಲೇ ಆರಾಧಿಸ್ತೇನೆ. ಏಣ ಭವತ್ರೇ ನೀನೇ ನೆಲಗೆ ಅಮ್ಮ, ನೀನೇ ನೆಲಗೆ ಭಕ್ತೆ ನೀನೇ ನೆಲಗೆ ಅಮ್ಮ, ನೀನೇ ನೆಲಗೆ ಶುಂಭದಾನವ ಬಯಸಿದರೆ, ಶುಂಭದಾನವ ಬಯಸಿದರೆ ಸಾಲುರಾಗದಿ ವರಿಸದೆ ಚೌರಿದುವುದಲೇ, ಸಾಲುರಾಗದಿ ವರಿಸದೆ ಚೌರಿದುವುದಲೇ ಭವತ್ರೇ ನೀನೇ ನೆಲಗೆ ಅಮ್ಮ, ನೀನೇ ನೆಲಗೆ ಜಯ 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 ಜಗದಂಬ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ, ನಮಸ್ತಸ್ಮೈ 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 ನಮೋ ನಮಃ, ನಮಸ್ತಸ್ಮೈ 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 ನಮೋ ನಮಃ, ನಮಸ್ತಸ್ಮೈ 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 ನಮೋ ನಮಃ, ನಮೋ ಜಯ ದೇವಿ ವಿರೂಪಾಕ್ಷಿ, ಜಯ ಭಕ್ತವರ ಪ್ರದಿ, ಜಯ ಶಂಕರ ವಾಮಾಂಗಿ, ಮಂಗಳೇ ಸರ್ವಮಂಗಳಿ. ಜಗಜ್ಜನನಿ, ಏನು ಇದು ಪುಣ್ಯ ಪಾದಾರವಿಂದಗಳಲ್ಲಿ ದೀರ್ಘದಂಡ ಪ್ರಣಾಮವನ್ನು ಸಮರ್ಪಿಸುತ್ತಾ ಶುಭವಾಗಲಿ ಎಂದೇಳು. ತಾಯೇ, ಏನು ನಿನ್ನನ್ನು ಸಂಸ್ತುತಿಸುವಂತ ವ್ಯಕ್ತಿ ಯಾರೋ ಒಬ್ಬ ಸಾಮಾನ್ಯ ಅಂತ ತಿಳಿಯಕೂಡದಮ್ಮ. ಯಾರು ನೀನು? ಶೋಣಿತಾಪುರದ ಪ್ರಧಾನ ಅಮಾತ್ಯ ಕಲಿರಕ್ತವೇದ ಎಂಬುದಾಗಿ ನನ್ನ ಹೆಸರು ತಾಯಿ. ತರಯಾಜ್ಞಾನುವರ್ತಿಯಾಗಿ ಬಂದಿದ್ದೇನಮ್ಮ. ಯಾಕಾಗಿ? ಏನೋ ಕಲಿಭವಕ್ತೆಯಾಗಿ ರಾರಾಜಿಸುತ್ತಿರುವಂತಹ ನಿನ್ನ ವಿಚಾರವನ್ನು ಹೇಳಿ ಕೇಳಿ ತಿಳಿದಿರುವಂತಹ ನನ್ನ ದೊರೆ ನಿನ್ನನ್ನೇ ಮದುವೆಯಾಗಬೇಕು ಎನ್ನುವ ಹಾಗೆ ಹಂಬಲಿಸುತ್ತಾನೆ. ತಾಯೇ, ಒಳ್ಳೆ ಒಂದು ಹಬ್ಬಿ ಫಲ ನೀಡಬೇಕು ಅಂತ ಆದರೆ ಮಾಮನದ ಅವಶ್ಯಕತೆ ಹೇಗೂ ಅಂತೆಯೇ ಪುರುಷ ಪ್ರಧಾನವಾಗಿರುವಂತಹ ಪ್ರಪಂಚದಲ್ಲಿ ಹೆಣ್ಣಾದವಳು ಎಷ್ಟೇ ಮೇಲ್ಮಟ್ಟದಲ್ಲಿರಲಿ, ಎಷ್ಟೇ ಶ್ರೀಮಂತಿಯಾಗಿರಲಿ, ಅವಳ ಅಂಗ ಸಾಂಗತ್ಯಕ್ಕಾಗಿ ಜೀವನದಲ್ಲೊಂದು ಸಾರ್ಥಕ್ಯವನ್ನು ಪಡೆಯುವುದಕ್ಕಾಗಿ ಒಬ್ಬ ಯೋಗ್ಯ ಪುರುಷನ ಅತಿ ಅಗತ್ಯವಿದೆ. ಅಂತಹ ಯೋಗ್ಯತೆ ವರ್ತಮಾನ ಕಾಲದಲ್ಲಿ ಉಂಟು ಅಂತಾದರೆ ತಾಯೇ, ನನ್ನ ದೊರೆಗಲ್ಲದೆ ಮತ್ತೊಬ್ಬನಿಗಿಲ್ಲವಮ್ಮ. ತಾಯೇ, ನನ್ನ ದೊರೆಯನ್ನು ಉದ್ಧರಿಸುವುದಕ್ಕಾಗಿ ಅದೋ ಮಣಿ ರಥವನ್ನು ಏರಿ ನನ್ನ ಜೊತೆಯಲ್ಲಿ ಬರುವೆಯಾ ಅಮ್ಮ, ಬರುತ್ತೀಯಾ ತಾಯೇ? ಬರಬೇಕು ತಾಯಿ. ರಕ್ತ ಬೀಜ ಭಕ್ತಿಯ ಮಹಾಪೂರ್ವೇ ಹರಿಯುತ್ತಾ ಇದೆ. ನಿನ್ನ ಭಕ್ತಿಯಿಂದ ಸಂತುಷ್ಟಳಾಗಿದ್ದೇನೆ. ಯಾವಾಗಲೂ ಇಷ್ಟು ಹರಿಯಲ್ಲಿ ಹರಿಯುವುದಿಲ್ಲ. ಈ ಹಿಂದೆ ಬಂದವರಿಗಿಂತ ಬಹಳ ಭಿನ್ನವಾಗಿ ತೋರುತ್ತಾ ಇದ್ದೀಯ. ಕದಂಬ ಕಾಂತಾರದಲ್ಲಿರುವಂತಹ ಕಾಮಿನಿಯನ್ನು ಬಯಸಿದರೆ ನಿನ್ನ ಒಡೆಯನಾದಂತಹ ಶುಭ ನನ್ನನ್ನು ಕರೆತರುವುದಕ್ಕಾಗಿ ನಿನ್ನನ್ನು ಕಳುಹಿಸಿದ್ದಾನೆ. ಹೌದು ತಾಯಿ. ನಿನ್ನನ್ನು ಹುಂಬನೆನ್ನಲೋ ಪ್ರಾರ್ಥನೆನ್ನಲೋ ಯಾಕಮ್ಮ?
ಮಲ್ಲಿಗೆ ಬಳ್ಳಿ ಮಾಮರವನ್ನೇ ಅಪ್ಪುದು ವಿನ ಹೊಂಗಾರಿನ ಮರವನ್ನಲ್ಲವಲ್ಲ. ತಾಯೇ, ನಿಮ್ಮ ತಿಳುವಳಿಕೆ ಸ್ವಲ್ಪ ತಪ್ಪಿ. ಅವ ಹೊಂಗಾರೆ ಮರ ಅಲ್ಲ, ಮತ್ತೆ ಗಂಧದ ಮರ, ಶ್ರೀಗಂಧದ ಮರ. ಶ್ರೀಗಂಧದ ಮರ ನೀರಿಗೆ ಬಿದ್ದರೆ ನಾರುವುದು ಸ್ವಾಭಾವಿಕ ತಾನೇ. ಮೇಲೆ ತೆಗೀಬೇಕು, ಒಣಗಿಸಬೇಕು, ಸರಿಯಾಗಿ ಅರಿಯಬೇಕು. ಪರಿಮಳ ಬೀರುವುದಿಲ್ಲವೇ? ತೇಯುವುದಕ್ಕಾಗಿ ನಾನು ದುರವನ್ನು ಸಾರಿದೆ. ನಿನ್ನ ಒಡೆಯನಾದಂತಹ ಶುಂಭ ಯಾಕೆ ಬರಲಿಲ್ಲ? ಈರೇಳು ಲೋಕದ ದೊರೆಯಾಗಿರುವಂತಹ ತನಿಗೆ ಸಮಯದ ಅಭಾವ. ನಾವಿದ್ದೇವಲ್ಲ ಸಾಲದ ತಾಯಿ. ಸಾವಿರುವಂತಹ ಶುಂಭನಿಗೆ ಎಷ್ಟು ಅಹಂಕಾರವಿರಬೇಕಾದ್ರೆ ಸಾವಿರದ ಒಂದಾಗಿರುವಂತಹ ನಾನೆಷ್ಟು ವಿಜೃಂಭಿಸಬೇಡ. ಅಮ್ಮ, ಸಿಟಿಲು ಬಡೀಲಿ ನಾಳೆ, ಅವ ಸಾಯ್ಲಿಕ್ಕಿಲ್ಲ. ಬ್ರಹ್ಮದೇವರಿಂದ ಅಜೇಯವಾಗಿರುವಂತಹ ವರವನ್ನು ಸಂಗ್ರಹಿಸುವಂತಹ ಆತ ಅಮರನಾಗಿದ್ದೇನೆ, ಅಜೇಯನಾಗಿದ್ದಾನೆ. ರಕ್ತ ಬೀಜ ಅಮ್ಮ. ಆದ್ರೆ ಒಂದು ವಿಚಾರ, ಏನು? ಮಣ್ಣಿನ ಕುಡಿಕೆಗೆ ಯಾರು ಅಮೃತವನ್ನು ಸುರಿಯುವುದಿಲ್ಲ. ರಕ್ತ ಬೀಜ ಮಾತ್ರವಲ್ಲ, ಅಲ್ಲ, ಅಮೃತ ಇದ್ರೆ ಮಣ್ಣಿನ ಕುಡಿಕೆ ಅಗತ್ಯವೂ ಬೀಳುವುದಿಲ್ಲ, ಚಿನ್ನದ ಮಡಿಕೆ ಇರ್ತದೆ. ಹೌದಲ್ಲ ಅಲ್ವಾ? ರಕ್ತ ಬೀಜ ಅಮ್ಮ, ಹಸಿವು ತೃಷೆ ನನ್ನಲ್ಲಿಯೂ ಅಧಿಕವಾಗಿದೆ. ಹ. ದುಷ್ಟ ಶಿಕ್ಷಣ ನನ್ನ ಹಸಿವು, ಶಿಷ್ಟ ಪರಿಪಾಲನೆ ನನ್ನ ತೃಷೆ. ಹ. ಅದನ್ನು ಕೇಳುವವರ ತ್ರಿಕರಣ ಶುದ್ಧವಾಗಿರಬೇಕು. ಅಮ್ಮ, ಅಷ್ಟು ಶುದ್ಧ ಇಲ್ಲದೆ ಬಂದದ್ದಲ್ಲ ತಾಯೇ. ಮತ್ತೊಂದು ವಿಚಾರ ತಾಯೇ, ಈಗ ಒಂದು ವೇಳೆ ಆತ ದುಷ್ಟನಾಗಿರಬಹುದು, ದುರ್ಮತಿಯಾಗಿರಬಹುದು. ತಾಯೇ, ಶಾಪಗ್ರಸ್ತದಂತಿರುವಂತಹ ಶೋಣಿತದ ಮಣ್ಣಿಗೆ ನಿನ್ನ ಎಡಕಾಲಿನ ಪಾದ ಊರಿದೆ ಅಂತಾದ್ರೆ ಅಮ್ಮ, ಆ ಮಣ್ಣು ಚಿನ್ನವಾಗುತ್ತದೆ. ಅಲ್ಲಿರುವಂತಹ ದುಷ್ಟರೆಲ್ಲ ಶಿಷ್ಟರಾಗುತ್ತಾರೆ, ದುರ್ಜನರೆಲ್ಲ ಸಜ್ಜನರಾಗುತ್ತಾರೆ, ದುರಾಚಾರಿಗಳೆಲ್ಲ ಸಚ್ಚಾರಿತ್ರವಂತರಾಗುತ್ತಾರೆ. ದುರ್ಮತಿಯಾಗಿರುವಂತಹ ಶುಂಭ ನಿನ್ನನ್ನು ನೋಡ್ಲಿಲ್ವಮ್ಮ? ಒಂದು ವೇಳೆ ನೋಡಿದ ಅಂತಾದ್ರೆ ಕೈ ಹಿಡಿಯುವುದಲ್ಲ, ಹಿಡಿಯುತ್ತಾನೆ. ಗರ್ಭಗುಡಿಯನ್ನು ಕಟ್ಟುತ್ತಾನೆ, ಮಂಗಳಾರತಿಯನ್ನು ಬೆಳಗುತ್ತಾನೆ. ಹಾಗಾಯಿತು ಅಂತಾದ್ರೆ ದಾನವ ವಂಶ ಬೆಳಗುವುದಕ್ಕೆ ಸಾಧ್ಯವಿದೆ. ನಮ್ಮವರ ಒಳಿತಿಗಾಗಿ ಇಳಿದ ಮಾತು. ಕರೆತರುತ್ತೇನೆ, ಇಲ್ಲವಾದಲ್ಲಿ ಎಳೆತರುತ್ತೇನೆ ಎಂದು ನೀನು ಮಾತು ಕೊಟ್ಟು ಬಂದವನಲ್ಲವೇ? ನೀರಾಗೆ ಬಂದ್ರೆ ಎಳೆಯೋ ಪ್ರಶ್ನೆ ಇಲ್ಲ ತಾನೆ. ಇಲ್ಲಿಗೆ ಬಂದಾಗ ನಿನ್ನ ಭುಜಬಲ ಕುಂದಿ ಹೋಗಿ ಕರುಣಾದಿಂದ ತನ್ನಯ್ಯ ಪರವಾಲಗಿಸ ಸಪ್ತಮ ಮಾತೃಕೀರಿಸಲಾಗಿದ್ದಾರೆ. ಹೋರಾಡುವುದಕ್ಕೆ ಬೇಕಾಗಿ ನನ್ನ ತನವನ್ನೊಮ್ಮೆ ಆಲೋಕಿಸಿ. ಬ್ರಾಹ್ಮಿ, ವೈಷ್ಣವಿ, ಮಹೇಶ್ವರಿ, ಕೌಮಾರಿ, ಇಂದ್ರಾಣಿ, ಬಾರಾಹಿ, ಚಾಮುಂಡಿ ಎನ್ನುವಂತಹ ಸಪ್ತ ಮಾತೃಕೆ ಕೋಟಿ ಸಂಖ್ಯೆಯಲ್ಲಿ ಇಂದ್ರಾಣಿ ವಜ್ರಾಯುಧದಿಂದ ನನ್ನ ಹೊಡೆಗೆ ಹೊಡೆದು ಬಿಟ್ಟಳಲ್ಲ, ಹೊಡಿತಾಯಿತು, ಒಳ್ಳೆದಾಯಿತು. ಬ್ರಹ್ಮದೇವರಿಂದ ವರ ಒಂದು ಬಿಂದು ರತ್ನ ಭೂಮಿಗೆ ಸೋಕಿತು ಅಂತಾದ್ರೆ ಕಾಡಿ.
ಶೋಭೋ ಧರ್ಮನೇ ನಾಶವಾದ ಧರ್ಮನೇ ಕೈಯುಟ್ಟನ ಸಂದರ್ಭ ಸತ್ಯನೇ ನಾಶವಾದ ನೇನೂರಿ ಪುನಂಚದ ಸಂದರ್ಭ ಮೂಜಿ ಮೂರ್ತಿನ ಶಕ್ತಿ ಬಾನೋಡು ಒಂಜಾದ ಬಣ್ಣನ ಬರವಾದ ಭೂಮಿಗೆ ಜಟ್ಟಿಂಚಿದ್ದ ವೇಳೆ ರಕ್ತ ಬೀಜನಗಿರಿಯ ರಕ್ತೇಶ್ವರ ಪಂಚ ನಾಮನ ಭೂಮಿನ ಬಿಟ್ಟ ಆರಾಧನೆ ಮತ್ತೊಂದು ನಿತ್ಯದ ಬರ್ತತ್ತಿ ತಪ್ಪೆ ಜೋಕುಲು ಒಂಜಾಯರಿ ಮತ್ತೆ ಸಲ ಪುಷ್ಪನು ಮತ್ತೊಂಡರಿ ಸ್ವಾಮಿಯಪ್ಪ ರಕ್ತೇಶ್ವರಿ ಪಂಚ ನೆನ್ನೆವರು ಕಲಿಸಿ ಮತ್ತೊಂಡರಿ ಅಂಬರವಡಿಯ ಭೂಮಿಗಾಯ ಭೂಮಿಡಿಯ ರಾಜ್ಯ ಸೇರಿ ರಾಜ್ಯ ಬುಡಿಯ ಗುತ್ತುಗಾಯ ಗುತ್ತು ಬರಿಗೆ ತಗದ ತಲ್ಮಾಲೆ 60 ಜೋಕುಲು ಮಾಲೆಯನ್ನು ಮುತ್ತರಿಸುತ್ತೆ ಭಿನ್ನರು ಗಿನ್ನೆರ ಊರು ಪಾವರು ಈ ರಾಜ್ಯದ ಕುಟುಂಬ ಪಂಚವರ್ಣ ಮಣ್ಣಿಡು ಉಂಡಾಪಿನಂಚದ ವೇಳೆ ಉಂಡಾಗಿಂಚದ ದಿನಮಾನ ಕಟ್ಟಿ ಪೂ ತುತ್ತಿ ಸೀರೆ ಬಾಡಾಯ ಬಣ್ಣ ತುಗ್ಗಾಯಿನ ಉಜ್ಜಾಲು ಕರ್ನಂಚದ ಮಂಜಿ ಬರ್ತದ ಸೇವೆ ಎಂಚ ಭಾಗವತರೆ ಏರೋ ಮೇರೋ ತಪ್ಪದಾಂಗದ ವಿಷಯಗಳ ಅಮೃತಾನ ಮತ್ತು ಹೆಚ್ಚ ನ್ಯಾಯಕ್ಕೇನುಂಟೆ ಭಾರಿ ಭಕ್ತಿರಿ ಪ್ರತಿ ವರ್ಷ ನಿನ್ನ ಸೇವವನ್ನು ಪುನಂಚಿನ ಭಕ್ತಿರಿ ಎಡ್ಡೆ ನಿಮ್ಮ ದಿಕ್ಕೂರಕ್ಕೆ ಭಾರಿ ಸಂತೋಷ ಆಂಡು ಭಾರಿ ಸಂತೋಷ ಆಂಡು ಆನೆ ತಿರ್ಗೆರ ಅಂಕುಶದ ಬಲಗೆ ಮಾಯ ತಿರ್ಗೆರ ಮದಿಪ್ಪುದ ಬಲಗೆ ನಿಕನಗ ಮಜ್ಜಿಲದ ಪತ್ತಿನ ಕೊಪ್ಪಿ ನಿಂತಿನ ಪುರುದ ಸೇವೆತ್ತಿ ಸಂತೋಷಡು ಸ್ವೀಕಾರ ಮತ್ತೊಂದೆ ಪ್ರೀತಿ ಪೂರಕವಾದ ಭಕ್ತಿ ಪೂರಕವಾದ ಕೊರ್ನಂಚಂದ ಸೇವೆಯನ್ನು ಕೈಗೊಂಡು ಸರ್ವರಿಗೆ ಆಯುರು ಆರೋಗ್ಯ ಐಶ್ವರ್ಯನ ಅನುಗ್ರಹ ಮದ್ದು ಕೊಡ್ತ ರಕ್ತೇಶ್ವರಿ ಬೆರಿಸಾಯ ಉಲ್ಲಾಲಿಗೆ ಬಂದ ಸತ್ಯವಾಕ್ಯ ಮೇರೆ ಪಾದ ಕೃಪೆ ಭಾಗವತರೆ ಮಾನಾದಿಗಳ ಮನೆಗೂ ಬರ್ಪಿನ ಪುಣ್ಯ ಪ್ರಸಾದ ಇಂದೆ ಪತ್ತೊಲ್ಲೆ ಮತ್ತೆ ಸಿರಿ ಸಿಂಗಾರ ಕೊರ್ಪಿನಂಬಿಕೆ ದೇವರಪ್ಪಣ ಬ್ರಹ್ಮಲಿಪಿ ಕಾಲ ಮುಚ್ಚ ಆಯುಷೋಗ ಭಟ್ಟ ಜೀವಗುರಕ್ಕೆ ನಾಳೆದ ಕೊಟ್ಟಿಟ್ಟು ವಾಗ್ದೈವ ರಕ್ತೇಶ್ವರ ಅದನ್ನೊಂದು ನೀರಿನ ವರ್ಣ ಪಗರ ಲೆಕ್ಕ ದೈವತುಂಡ ತಕ್ಕಲ್ ಲೆಕ್ಕ ಮಲ್ತಿಮಾಟ ಬಲಿಬಂದಕ ಎದುರು ಸಾರಥಿ ಪಿರೌಡು ಪಾಸಾಡಿ ಅದು ಅರಳಿಚ್ಚಿಂದ ಭೂಮಿ ಜುಚ್ಚಿಂದ ಗಾಳಿ ರಟ್ಟ ತಂದ ದೈವ ಸಾರಥಿ ಆದುಂಡು ವಲ್ಪಿನ ಸತ್ಯವಾಕ್ಯ ಮೇಲೆ ಪಾದು ಕೊಡ್ತು ಗಾನ ಮಂದಾರ ಗಾನ ವಿಶಾರದೆ ಗಾನ ಕೋಗಿಲೆ ಯಕ್ಷಧ್ರುವ ಯಕ್ಷಕಲಾ ನಿಧಿ ಸ್ವರಸಣ್ಣ ನಿಧಿ ಯಕ್ಷಕಲ್ಪ ವೃಕ್ಷ ಪಂಪಿನಂಚಿನ ಅಪ್ಪನ ಅನುಗ್ರಹ ಮಟ್ಟೆಲಿಗೆ ದಿಕ್ಕಿನಂಚಿನ ಪುದರ್ದೊಟ್ಟಿಗೆ ನಲ್ಲಾತು ಪುದರ್ 4 ಗುತ್ತು 4 ದೇಶ 4 ರಾಜ್ಯದ್ದು ಒದಗಾದು ಕೊಡ್ತು ವಿದ್ಯಾ ಬುದ್ಧಿ ಆರೋಗ್ಯ ಐಶ್ವರ್ಯ ಅನುಗ್ರಹ ಮಲ್ತು ಕೊಡ್ತು ಪೋಯಿನಲ್ಪ ಬತ್ತಿನಲ್ಪ ಲಕ್ಕಿನಲ್ಪ ಇತ್ತಿನಲ್ಪ ಕುಲ್ಲಿನಲ್ಪ ಅಪ್ಪೆ ಉಳ್ಳಾಲ್ತಿ ಕಾತಲಿಗೆ ಪಟ್ಲಕ್ಕೇರ್ತಿ ಪರಂಪರೆಯನ್ನು ಭಾರತವರೆಗೂ ಮೇಲೆ ಪಾಲಿಗೆ ಕೊಟ್ಟು ಸತ್ಯವಾಕ್ಯ ಮೇಲೆ ಪಾಲು ಕೊಡ್ತು ವಿದ್ಯಾ ಬುದ್ಧಿ ಆರೋಗ್ಯ ಐಶ್ವರ್ಯ ಅನುಗ್ರಹ ಮಲ್ತು ಕೊಡ್ತು ರಂಗೋಡು ಮೇರೆ ಪಾದೆ ಅಪ್ಪೆ ಉಳ್ಳಾಲ್ತಿ ಬರಿ ಸಹಾಯ ಕೊಡ್ತು ಕಾತನ್ನು ಬತ್ತಲಿಗೆ ಕೊಟ್ಟು ಸತ್ಯವಾಕ್ಯ ಮೇಲೆ ಪಾಲು ಕೊಡ್ತೆ ಕತ್ತಲೆ ಸಾಧಿಗೆ ಬಲ್ಪದ ಜೀವಿಗೆ ಆಪೆ ವಯನದ ಸಾಧಿಗೆ ಕೈ ಸಾಂದ ಆಪೆ ಕೆಂಡದ ವರ್ಷಕ್ಕೂ ಕಲ್ಪದ ಕೊಡೆಯಾದಿ ಅಪ್ಪೆ ಉಳ್ಳಾಲ್ತಿ ಒಡಕಾಯಿ ಗಂಗೆ ತಿಂಕಾಯಿ ತೀರ್ಥ ಕಚ್ಚಿದ ಕೋಟೆ ಕಲ್ಪದ ಒಲಿ ಇಕ್ಕಟ್ಟಿತ್ತಿನ ಒಕ್ಕಟ್ಟು ಮಾಡ್ಕೊಂಡು ಅಪ್ಪೆ ಉಳ್ಳಾಲ್ತಿ ಸರಿಗಾರ್ಲೆ ಸಕಾಲ ಗೊತ್ತರಪ್ಪನ ಉಳ್ಳಾಲ್ತಿನ ಸೇವೆನ ಭಕ್ತಿ ನಿಷ್ಠೆ ಪ್ರೀತಿನ ಮಲ್ತಾರೆ ಅಪ್ಪೆ ಮಕ್ಕಳ ಮಾತನ ಸೇವೆನ ಮಲ್ಪು ನೆಟ್ಟು ಒಟ್ಟಿಗೆ ಅಪ್ಪೆ ಉಳ್ಳಾಲ್ತಿನ ಈ ಸೇವೆನ ಭಕ್ತಿ ನಿಷ್ಠೆ ಮಲ್ತಿನ ಚೆಂದ ಕೊಡ್ತು ಸಂತೋಷಾಂಡಿ ನಿಕ್ಲೆಗೆ ನಲ್ಲಾತ ಕಸಬನ್ನು ಒದಗಾದು ಕೊಡ್ತು ನಿಖಲ್ನ ಯಾಕೆ ಇದೆ ಅಂತ ಕಸಬನ್ನು ಮಲ್ಪಾದು ಕೊಡ್ತು ಪೋಯಿನಲ್ಪ ಬತ್ತಿನಲ್ಪ ಅಪ್ಪೆ ಉಳ್ಳಾಲ್ತಿ ಬೆರೆಸಾಯನ್ನು ಕೊಡ್ತು ರಕ್ಷಣೆ ಮಲ್ತು ಗುರಿಯಲ್ಲಿ ಬರ್ಪಿನ ಸತ್ಯದ ವಾಕ್ಯ
ಪನ್ಪಿನಂಚಂದ ವೇಳೆ ಈ ರಾಜ್ಯಡು ಉಂಡಾಪಿನಂಚಂದ ವೇಳೆ ಒರಿಯಲ್ಲೆತ್ತಲ್ಗೆ ಒರಿಯಲ್ಲೆತ್ತಿಜಲ್ಗೆ ಪನ್ಪಿನಂಚದ ಅಪವಾದದ ಕೀರ್ತಿ ಇರೆಗ್ಲ ಬರ್ರೆವಲ್ಲಿ ಇಂಕಲ ಬರ್ರೆವಲ್ಲಿ ಎತ್ತಿ ನೂಲು ಪಾಡಿ ತಂತ್ರೆ ಬಲ್ಮೆ ಒಬ್ಬಿ ಬಲ್ಯಾಯ ಮೌಲ್ಯ ತುಬಿ ಸೇನವೆ ಬಂಡಾರ ಗುರಿ ಕೊಟ್ಟಾರಿ ದೇವರು ಮಲ್ಲೆ ಸೇರಿಗಾರೆ ಒರಿಯಂತಿಗೆ ಒರಿಯತ್ತಿಗೆ ಲೆಪ್ಪುಗ ರಾಶಿ ಮಲ್ತನ್ವೆ ರಾಜ್ಯದ ಸರ್ವೇರೆಗಳ ಅಪ್ಪೆ ಉಳ್ಳಾಲ್ತಿ ಕಾತೊಂದು ಬತ್ತಲಿಗೆ ರಕ್ಷಣೆ ಮಲ್ತು ಕೊರಿಯಲಿಗುವಂತ ಸತ್ಯವಾಕ್ಯ ಸರ್ವೇರೆಗಳ ಮೆರಿಪಾದು ಕೊಡ್ತವೆ ಭಾಗವತ್ತಾರೆ ಇದು ಸೇವಾಚಾರ್ಯರು ಜಪ್ಪು ಮಜಿಲ ಭಕ್ತರು ಜಪ್ಪು ಮಜಿಲ ಭಕ್ತರು ಲೆತ್ತುಕೊಂಡು ಅಂಡೆ ಅಸೋಕೆರೆ ಸಂತೋಷಾಂಡಿ ಅಪ್ಪನ ಈ ಸೇವೆನಿ ಅಪಗಾನಗ ಈ ಸುಬ್ರಹ್ಮಣ್ಯನ ಈ ಮನ್ನಡಿ ನಡಪನ ಚಂದ ಯೋಗ ಭಾಗ್ಯ ಒದಗದು ಬರ್ತನತ್ತೆ ಸಂತೋಷದ ಸಮಯ ಸಂಭ್ರಮದ ದಿನ ನಿಕ್ಲೆಗಿತ್ತೆ ನಿದ್ರೆದ ಪುರ್ತಾಂಡದ ಮಾಯಬಿನಿ ಉಲ್ಲಾಸದ ಪುರ್ತು ಬಾರಿಗೌಜಿದ ಸೇವೆನ ಮಲ್ತಾರೆ ಬಾರಿಗೌಜಿದ ಸೇವೆನ ಮಾಡ್ತಾರೆ ಒಂಜಿ ಪೊರ್ತುಡು ಪಿದೋಡ್ನ ಪೊರ್ತುಡು ದೇವರಿಗೆ ಬಂಗಾರ ಬೊಳ್ಳಿದ ಪ್ರಭಾವಳಿಯನ್ನು ಕೊಡ್ತು ಆ ದೇವರನ್ನ ಅನುಗ್ರಹನು ಅಂತ ಪತೊಂಡಾರೆ ಸಂತೋಷ ಆದಿ ಈ ವರ್ಷ ಈ ಪೊರ್ಲುದ ಸೇವೆನ ಮಲ್ತಾರೆ ಎನ್ನ ಸೇವೆಗೂ ಮಾಡಾದು ರಾತ್ರದ ನಿದ್ರೆಯನ್ನು ಬುಡಿಯರ ಪಗೆಲ್ಲ ಬೇಲೆಯನ್ನು ಬುಡಿಯರ ಬೆಂದು ಸೊಂದದು ಮಾತೆಲ್ಲ ಸರ್ವೇರು ಒಂಜಪ್ಪೆ ಜೋಕುಲ್ ಲೆಕ್ಕ ಇನಿಕಾನಗ ಈ ಸೇವೆನ ಬಾರಿ ಪ್ರೀತಿಡು ಬಾರಿ ಮೋಕ್ಕೆಡು ಮಲ್ತು ಕೊರಿಯಾರೆ ಸಂತೋಷಾಂಡಿ ನಿಖಲಿಗೆ ಪತ್ತಿಗೆ ನೂದಿಗೆ ಸಾರಗು ಲಕ್ಷಕ್ಕೂ ಲಕ್ಷ ಒದಗಾದು ಕೊರ್ದು ಅಪ್ಪೆನ ಲಕ್ಷ ಸದಾ ಎನ್ನ ಭಕ್ತರನ್ನ ಮಿತ್ತು ಉಂಡು ಪನ್ಪಿನಂಚದ ಸತ್ಯವಾಕ್ಯ ಬೇರೆ ಪಾದು ಕೊರ್ದು ನಿಗುಲು ಕಲ್ಪನಂಚದ ವಿದ್ಯೆ ಮಲ್ಪನಂಚಿನ ಬೇಳೆ ತಿಂಪಿನಂಚಿನ ನುಪ್ಪು ಪರ್ಪಿನಂಚಿನ ಆಸರ್ಗ ಉವೇ ರೀತಿ ಕುಂದು ಕೊರತೆ ತಪ್ಪು ತಾಂಗ ಬರಂದಿಲೆಕ್ಕ ರಟ್ಟಿಗಾರ್ದ ಮಾನಿ ನಾಲ್ಕಾರ್ದ ಪ್ರಾಣಿಲೆಗೆ ಬರ್ಪಿನಂಚದ ದುರ್ತ ದುರ್ಮಾನ ಕಷ್ಟಕೋಟಲೇನು ಮಾತ ತಟ್ಟು ಪಾರದು ಕೊರ್ದು ಕಂಡುಡು ಬೋಪಿನವು ಪುಣ್ಣಿಟ ಬೋಪಿನವು ಪನ್ಪಿನ ಶೋಧನೆ ಮಲ್ತು ಕೊರ್ದು ಎಡತ್ತ ಜಗ್ಗಾನೆ ಬಾರ್ದು ಬಲತ ಸಿರಿಮೆಲೆ ಕೊರ್ದು ಈ ಸೇವೆದ ಹತ್ರ ಉತ್ತರ ಅಭಿವೃದ್ಧಿ ಆಂಡಿಗೆ ಪನ್ಪಿನಂಚದ ಸತ್ಯದ ವಾಕ್ಯ ಮೆರೆಪಾದು ಕೊಡ್ಪ ಸರ್ವೇ ಭಾಗವತರೆ ಕಾಲಗುಣ ಮಾದಿನ ನಮಕ್ ಕಾಲಾದಿನ ಅರ್ಥತೆ ಕೊಟ್ಟು ಮೀರೊಂದುಂಡು ಆಸಾರದ ವ್ಯವಸ್ಥೆ ಆವಡಿ ಎನ್ನ ಸೇವೆಗೆ ಕೊಡಾದ್ರೆ ಬಾರಿ ಪೊರ್ಲಾದ ಬೈದಿನ ಎನ್ನ ಜಾಗೃತ ಬಾಲೆ ಸಂತೋಷ ನೀವೇ ಭಕ್ತಿ ಶಿತ್ತೆ ನೇಮನಿಷ್ಠಡವೇ ಜಾಗೃತಿ ಮಲ್ತೊಂದು ಒತ್ತಡ ಉತ್ತರ ಅಭಿವೃದ್ಧಿ ಮಲ್ತು ಕೊಡ್ಪ ಮಜಿಲದ
ಸಂಭ್ರಮದೋರತಿ ಬೆಳಗಿರಲು ಶೋಭಾ ಶಕ್ತಿಭೂತಿ ಸನಾತನಿ ಗುಣಾಶ್ರಯ ಗುಣಮಯ ನಾರಾಯಣ ಕಂಡೆಯಾಸುರನಾಥ ದೈತ್ಯರ ರುಂಡವನು ಸಂಗಮದಲ್ಲಿ ಭೂಮಂಡಲಕ್ಕೆ ಕಣಗೀರ್ಪ ಹದನವ ಚೌದವಾಗಿ ದ್ವಾಪರ ಯುಗದೊಳಗೆ ಒಮ್ಮೆಗೆ ಶ್ರೀಪತಿಗೆ ತಗೆನಿಸಿದ ರೂಪದೋರುವ ಹೊರತು ಅಜ್ಞತಾಯಿ ಇದೋ ಶಾಂತಳಾಗಿದ್ದೇನೆ. ದುರುಳನಾದಂತಹ ಶುಂಭ ನಿಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ಈ ಕುಂಬಿನಿಯ ಭಾರವನ್ನು ಕಳೆದಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಿಮೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಸುರಪಾಲ, ನಾಗದ ಪೀಠ ಬರಿದಾಗಿದೆ. ಹೋಗಿ ಧೈರ್ಯದಿಂದ ನಾಕ ಬಂದಾಳು. ಸದಾಕಾಲ ನಿನ್ನನ್ನು ಈ ರೂಪದಿಂದ ಕಂಡು ಅರ್ಚಿಸಬೇಕೆನ್ನುವ ಬಯಕೆ ಉಂಟಮ್ಮ. ತಾಯಿಯ ಮುಖವನ್ನು ಮತ್ತೊಮ್ಮೆ ಕಾಣಬೇಕು, ಪಾದ ಪೂಜೆಯನ್ನು ಮಾಡಬೇಕೆನ್ನುವಂತಹ ಆಶಾ ಗೋಪುರವನ್ನು ಕಟ್ಟಿಕೊಂಡರೆ ತಪ್ಪಲ್ಲ ಮಗನೇ. ಆದರೆ ಇನ್ನು ಮುಂದೆ ನಾನು ನಿನಗೆ ಈ ರೂಪದಲ್ಲಿ ಕಾಣ ಸಿಗಲಾಗದು ಕಂದ. ಚಿಂತಿಸುವಂತಹ ಪ್ರಮೇಯವಿಲ್ಲ. ಮುಂದೊಮ್ಮೆಗೆ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ ಅಂಬರದಲ್ಲಿ ಮಾಯೆ ಎನ್ನುವಂತಹ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸಲಿಕ್ಕಿದ್ದೇನೆ. ಆ ಹೊತ್ತಿನಲ್ಲಿ ನನ್ನನ್ನು ಕಂಡು ಸಂತೋಷ ಪಡಬಹುದು ಮಗನೇ. ಮಾತ್ರವಲ್ಲ, ರಣಕ್ಷೇತ್ರ ತಲೆಮರೆಸಿಕೊಂಡು ಹೋಗಿದ್ದಾನೆ ಧರ್ಮರಾಸುರ. ಹೋಗಲಿ ಬಿಡು, ಮುಂದೆ ಅವನ ನಾಶಕ್ಕೆ ಬೇಕಾಗಿ ಕಲಿಯುಗದ ಆದಿಯಲ್ಲಿ ನಾನು ಭ್ರಮರಾಂಬಿಕೆಯಾಗಿ ಆವಿರ್ಭವಿಸುವಳಿದ್ದೇನೆ. ಅಲ್ಲಿಯವರೆಗೆ ನೀವೆಲ್ಲವರು ಅರ್ಪಿಸಿ ಮೆಚ್ಚಿಸಿ ಕೃತಾರ್ಥರಾಗಿರಿ. ಅದು ತನಕ ಈ ಮಣಿದ್ವೀಪದಲ್ಲಿ ತ್ರಿಪುರಾಂಬಿಕೆಯಾಗಿ ನೆಲೆಗೊಳ್ಳುತ್ತೇನಂತೆ, ಅಂತರ್ಧಾನರಾಗುತ್ತೇನೆ.
ಅಂತರ್ಧಾನಳಾಗುತ್ತೇನೆ ಅಂತರ್ಧಾನಳಾಗುತ್ತೇನೆ. ಯಾ ದೇವಿ ಮಧುಕೀಟಮ ಪ್ರಮಥಿನಿ ಯಾ ಮಗಿಶೋನ್ಮೂಲಿನಿ ಯಾ ಧೂಮ್ರಾಕ್ಷ ಚಂಡಮಂಡ ಶಮನಿ ಯೋ ರಕ್ತ ಬೀಜಾಶಿನಿ ಯಾ ಶುಂಭ ನಿಶುಂಭ ಧರ್ಮ ಧಮನಿ ಯಾ ಸಿದ್ಧ ಲಕ್ಷ್ಮೀ ಪರ ಸಾಚಡಿ ನವಕೋಟಿ ಶಕ್ತಿ ಸಹಿತ ಮಾಂ ಪಾತು ಸರ್ವೇಶ್ವರಿ ಮಾಂ ಪಾತು ಜಗದೀಶ್ವರಿ ಮಾಂ ಪಾತು ಮಹೇಶ್ವರಿ. ಮನಸುತನ ಶ್ರೀದೇವಿ ಚರಣ ಮಗರು ಚಂದ್ರ ಸುಮನತರ ಗೂಢದ ಭರತನ ಪುರುಹೂತನ ಗತಿರಾಜ ತೇಜದಲ್ಲಿ ಧರ್ಮೋ ಜಯತಿ ನ ಅಧರ್ಮ ಎನ್ನುವ ಮಾತಿನಂತೆ ಧರ್ಮಕ್ಕೆ ಜಯವೇ ಹೊರತು ಅಧರ್ಮಕ್ಕಲ್ಲ ಎನ್ನುವುದನ್ನು ಈ ಪುಣ್ಯ ಆಖ್ಯಾನ ತೋರಿಸಿಕೊಟ್ಟಿದೆ. ಇದು ದೇವಿ ಮಹಾತ್ಮೆ. ಈ ಆಖ್ಯಾನವನ್ನು ಆಡಿದ ಆಡಿಸಿದ ನೋಡಿದ ಕೇಳಿದ ಸಕಲರಿಗೂ ನಾವು ನಂಬಿಕೊಂಡು ಬಂದಿರುವ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವರು, ಮಹಾಗಣಪತಿ ದೇವರು, ಸ್ಥಳದ ಸಾನ್ನಿಧ್ಯದ ಸಕಲ ಅಧಿದೇವತೆಗಳು ಸನ್ಮಂಗಳವನ್ನು ಉಂಟು ಮಾಡಲಿ ಎನ್ನುವ ಹಾಗೆ ಬೇಡುತ್ತಾ ಪುಣ್ಯ ಆಖ್ಯಾನಕ್ಕೆ ಮಂಗಳಗೀತೆಯನ್ನು ಹಾಡುವುದಕ್ಕೆ ಸಭ್ಯರಿಂದ ಅಪ್ಪಣೆಯನ್ನು ಯಾಚಿಸ್ತಾ ಇದ್ದೇವೆ. ಭದ್ರಂ ಶುಭಂ ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣಾಕರ ದೇವ ಗುರು ವಿಶ್ವಮಾನ್ಯ ಕರುಣಾಕರ ದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ ಶರಣೋ ಮಯೂರವಾಹನ ದೇವ ದೇವ ಶರಣೋ ಮಯೂರವಾಹನ ದೇವ ದೇವ ಶರಣಕ್ಕೆ ಮಣಿಬೆವು ಶರಣಕ್ಕೆ ಮಣಿಬೆವು ಶರಣೆ ಶರಣೆ ಶ್ರೀ ಸುಬ್ರಹ್ಮಣ್ಯ ಕರುಣಾಕರದೇವ ಗುರು ವಿಶ್ವಮಾನ್ಯ ಕರುಣಾಕರ ದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ. ಹರಿಜಳು ಬದಲಾದ ಪಾವಂತೆ ಖ್ಯಾತದಿ ದೋನಲ್ಲಂತೆ ಹರಿಜಳು ಬದಲಾದ ಪಾವಂತೆ ಖ್ಯಾತದಿ ಸ್ಥಿರವಾಗಿ ನೆಲೆಸಿದ್ದ ಶ್ರೀ ಸುಬ್ರಹ್ಮಣ್ಯಗೆ ಶರಣಾರ್ಥಿ ಬಡವರಿ ಪಾವನದಿಂದ ನಿವಾರಣೆ ಮಂಗಲವು ಜಯ ಮಂಗಲವು ಶಿವಮಂಗಲವು ನಿತ್ಯ ಮಂಗಲೋ ಶ್ರೀ ಕಟೀಲೇಶ್ವರಿಗೆ ಮಹಾಗಣಪಗೆ ಮಹಾಲಿಂಗೇಶ್ವರನಿಗೆ ಶ್ರೀ ಸುಬ್ರಹ್ಮಣ್ಯಗೆ ಅಣ್ಣಪ್ಪ ಸ್ವಾಮಿಗೆ ಮಂಗಳೋ
ಶಿವಾಯ